ಸೊ ನಾನು ಪಾಪಣ್ಣನ್ ಕೇಳಿದೆ, ಯಾರು ಪಾಪಣ್ಣ ಅವರು? ಸರ್ ಅವರು ಡೆಪ್ಟಿ ಕಮಿಷನರು, ಜಿಲ್ಲಾ ದಣಿಗಳು. ಅದು ಮಾತ್ರ ಅಲ್ಲ, ಪಾಪಣ್ಣ ಅವರು ಸೈಕಲ್ ಇಂದ ಇಳಿದು ನಮಸ್ಕಾರ ಮಾಡ್ತಾ ಇದ್ರು ಹೀಗೆ. ನಾನು ಸೈಕಲ್ ಇಂದ ಇಳಿದು ಹಿಂಗ್ ನಮಸ್ಕಾರ ಮಾಡ್ತಾ ಇದ್ದೆ. DC ಸಾಹೇಬರಿಗೆ ಒಂದು ಹಳೆ ಕಾರ್ ಇತ್ತಲ್ಲ, ಅದು ಇದೆಯಾ ಅಂತ. ಸೊ ಅವ್ರು ಹೇಳಿದ್ರು, ಹೌದು ಸರ್, ಅವ್ರದ್ದು ಹಳೆ ಕಾರ್ಗಳೆಲ್ಲ ಗರಾಜ್ ಅಲ್ಲಿ ಇದೆ ಅಂತ. ಅಲ್ಲಿ ಹೋಗಿ ಆ ಡಾಜ್ ಕಾರ್ನ ನಾನು ನೋಡಿದೆ. ದಿಸ್ ಇಸ್ ದ ಕಾರ್ ವಿಚ್ ಮೋಟಿವೇಟೆಡ್ ಮೀ terms of public interest, in terms of social good. ಬಟ್ ಆ ತರ ಒಂದು ಸ್ಪಿರಿಟ್ ಇರಬೇಕು ಮೇಜರ್. ಸ್ಪಿರಿಟ್ ಇಲ್ಲದೆ ಇದ್ರೆ ಇದು ಸಾಮಾನ್ಯ ಕೆಲಸ. ಬೆಳಗ್ಗೆ 10 ಗಂಟೆಗೆ ಬರಬೇಕು, 5 ಗಂಟೆಗೆ ಹೋಗ್ಬೇಕು ಅಂದ್ರೆ ಯು ವಿಲ್ ನಾಟ್ ಬಿ ಡೂಯಿಂಗ್ ಜಸ್ಟಿಸ್. ಸೊ ಪ್ರಿನ್ಸ್ಟನ್ ಆದ್ಮೇಲೆ ನಾನು ಮತ್ತೆ ಅಲ್ಲಿಂದನೇ ಫಾರ್ಮ್ಸ್ ಫಿಲ್ ಮಾಡಿದೆ. From USA I filled the forms for the IAS. You became a Babu in India. UPSC. Okay. I had only 3 months to prepare for the IAS. Okay. Which I did. ಹೇಳಿದ್ರು, ನೋಡಿ ಸಾಧಾರಣವಾಗಿ ಡೈರೆಕ್ಟ್ ರಿಕ್ರೂಟ್ IAS ಆಫೀಸರ್ಸ್ ಅಲ್ಲಿ ಇಲ್ಲ ಆಗಲ್ಲ ಅಂತ ಹೇಳೋದು ಸಹಜ, ಜಾಸ್ತಿ. ಬೈ ಸಮ್ 10 Volvo buses, 5.5 ಕೋಟಿ ರೂಪಾಯಿ ಕೊಂಡ್ಕೊಳ್ಳಿ. ಬಟ್ ಐ ಸೆಡ್ ಅದನ್ನೇ ರೆಡ್ ಬಸ್ ಮಾಡಕ್ ಆಗಲ್ಲ, ಬೇರೆ ರೂಪ ಕೊಡ್ಬೇಕು, ಬೇರೆ ಬಣ್ಣ ಕೊಡ್ಬೇಕು, ಲಿಬರೇಟ್ ಮಾಡಬೇಕು ಆ ರೆಡ್ ಬಸ್ ಕಲ್ಚರ್ ಇಂದ ಅಂತ. ಟು ಅಪೋಸ್ ಎ ಚೀಫ್ ಮಿನಿಸ್ಟರ್ ಇಸ್ ನಾಟ್ ಈಸಿ ಮೇಜರ್. ನಾವೀಗ ಕೊಚ್ಕೋಬಹುದು, ಬಟ್ ಆವಾಗ ಬೋರ್ಡ್ ಮೀಟಿಂಗ್ ಅಲ್ಲಿ CM ಅವರು ಒಂಥರ ಹೇಳ್ತಿದ್ದಾರೆ, ನೀನೊಬ್ಬ ಆಫೀಸರು, ನೀನ್ ಇಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಎಷ್ಟ್ ದಿನ ಬದುಕ್ತೀಯ ನೀನು? ಎಲ್ಲಿರ್ತೀಯ? ಸ್ವಲ್ಪ ನನಗೆ ನಿಷ್ಠೂರ ಆಗಿದ್ದಾರೆ ಜನ. He is my friend, but he is not doing this work. ನಿಷ್ಠೂರನೂ ಆಗಿದ್ದಾರೆ, ಬೈದಿದ್ದಾರೆ. ಆಮೇಲೆ ಬಟ್ ನನ್ಗೆ ಯಾವಾಗ್ಲೂ ರಕ್ಷಣೆ ಸಿಕ್ಕಿದೆ. ಬಿಕಾಸ್ ಐ ಬಿಲೀವ್ ದಟ್ ಇಫ್ ಯು ಆರ್ ಟ್ರೂತ್ಫುಲ್, there is a defense in that. India. ಸರ್, ನಿಮ್ಗೆ ಅನ್ಸುತ್ತೆ ಎಷ್ಟು ದಕ್ಷಿಣ ಕರ್ನಾಟಕ ಪ್ರಪಂಚದ ಬೆಸ್ಟ್ ಪ್ಲೇಸ್ ಅಂತ ಹೇಳಿ? Because you've seen the world. ಅದರಲ್ಲೂ ನಮ್ಮ ಕರ್ನಾಟಕ. ಜೈ ಹಿಂದ್, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೇಜರ್ ಖುಷ್ವಂತ್ ಸ್ಟುಡಿಯೋಸ್. ಇಂದು ಬಹಳ ಹೆಮ್ಮೆಯ ದಿನ. ಕರ್ನಾಟಕದಲ್ಲಿ, ಕರ್ನಾಟಕ ಕೇಡರ್ನಲ್ಲಿ ಬಹಳ ಹಿರಿಯ ಹಾಗೂ ಅತ್ಯುತ್ತಮ IAS ಅಧಿಕಾರಿಗಳು ನಮ್ಮ ರಾಜ್ಯದ ಸೇವೆಯನ್ನು ಮಾಡಿದ್ದಾರೆ. ಹಲವಾರು ಗಣನೀಯ ಕೊಡುಗೆಗಳನ್ನು ರಾಜ್ಯದ IAS ಅಧಿಕಾರಿಯಾಗಿ ಮಾಡಿ ಎಡಿಷನಲ್ ಚೀಫ್ ಸೆಕ್ರೆಟರಿಯಾಗಿ ನಿವೃತ್ತಿ ಹೊಂದಿರುವ K. ಜಯರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಬಹಳ ಖುಷಿ ಆಯಿತು, ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಖುಷ್ವಂತ್. ಐ ಆಮ್ ಆಲ್ಸೋ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು. ಶಾರ್ಟಾಗಿ ಹೇಳ್ಬಿಡ್ತೀನಿ ಫಸ್ಟ್ಗೆ. ಕೆಲವರು ಇಡೀ ಕರಿಯರಲ್ಲಿ ಹೇಳ್ಕೊಳ್ಳೋಂಥ ಒಂದೆರಡು ಸಾಧನೆ ಏನೂ ಇರಲ್ಲ. ಎರಡು ಮೂರು ಸಾಧನೆಗಳನ್ನ ಹೇಳ್ತಾ ಹೋದರೆ, ಲೈಕ್ ವೆನ್ ಐ ವಾಸ್ ರೀಡಿಂಗ್ ಅಬೌಟ್ ಯು, ನಮ್ಗೆ ಬಹಳ ಖುಷಿ ಆಗ್ತಾ ಇತ್ತು. ನಮ್ಮ ರಾಜ್ಯದ ಕೆಂಪು ಬಸ್ ನಾವೆಲ್ಲ ಓಡಾಡ್ತಾ ಇದ್ದೀವಲ್ಲ, ಈ ಕೆಂಪು ಬಸ್ ಬಿಟ್ಟು ಇಲ್ಲಿ ಐರಾವತ ತಗೊಬರ್ಬೇಕು, ರಾಜಹಂಸ ತಗೊಬರ್ಬೇಕು ಅಂತ ಹಿಂದಿದ ಮಾಸ್ಟರ್ ಮೈಂಡು ಜಯರಾಜ್ ಸರ್. ನಮ್ಮ ಅದಾದಮೇಲೆ 2008 ನಾವು ನಮ್ಮದು ಏರ್ಪೋರ್ಟ್ ವಾಸ್ HAL ಏರ್ಪೋರ್ಟ್, ಅಂಡರ್ ಡಿಫೆನ್ಸ್ ಏರ್ಪೋರ್ಟ್. ನಮ್ಗೆ ದೊಡ್ಡ ಏರ್ಪೋರ್ಟ್ ಬೇಕು. ಇವತ್ತು ಬೆಂಗಳೂರು ಯಾವ ರೀತಿ ಬೆಳೆದಿದೆ, ಅದಕ್ಕೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಮಟ್ಟದ ಏರ್ಪೋರ್ಟ್ ತಗೊಬರಬೇಕು. ಇದರ ಹಿಂದೆ ಕೂಡ ಬಹಳ ಕೆಲಸ ಮಾಡಿದವರು ನೀವು ಸರ್. ಈ ಸಂದರ್ಶನ ಹೇಳ್ತಾ ಹೋಗ್ತೀನಿ. ಐ ಥಿಂಕ್ ದೆರ್ ಆರ್ 4-5 ಮೆಮೊರೇಬಲ್ ಕನ್ನಡ ನಾಡು ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಅಂತ ನನಗೆ ಆ ಥರ ಕೆಲವು ನಮ್ಗೆ ಗೊತ್ತಿರಲ್ಲ. ಆಮೇಲೆ ಸಕಾಲವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ DV ಸದಾನಂದ ಜೊತೆ ಈ 51 ಯೋಜನೆಗಳನ್ನು ವಿ ಹ್ಯಾವ್ ಟು ಡೂ ಇಟ್ ವಿದಿನ್ ಫಿಕ್ಸ್ ಟೈಮ್ ಅಂತ ಕೂಡ ಹೌದು ನೀವು ಮಾಡಿದ್ದೀರಾ ಸರ್. ಐ ಥಿಂಕ್ ಅಪಾನ್ ದ್ಯಾಟ್ ಈಸ್ ಎನ್ ಎಕನಾಮಿಕ್ಸ್. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಓದಿದ್ದೀರಾ ನೀವು? ಇಲ್ಲ, ನಾನು ಡೆಲ್ಲಿಯಲ್ಲಿ ಓದ್ಬಿಟ್ಟು ಆಮೇಲೆ US ಓದಿದ್ದೀರಾ. ಐ ಮೀನ್ ಅಕಂಪ್ಲಿಷ್ಡ್ ಅಕಾಡೆಮಿಷಿಯನ್, ಗ್ರೇಟ್ ಅಡ್ಮಿನಿಸ್ಟ್ರೇಟರ್. ನಾವು ಕೆಲವೊಮ್ಮೆ ಮಾತಾಡ್ತಾ ನಾವು ರಾಜಕಾರಣಿಗಳನ್ನು, ಭ್ರಷ್ಟರು, IAS ಅಧಿಕಾರಿಗಳನ್ನು ಬಿಳಿ ಆನೆಗಳು ಅಂತ ಆ ಥರ, ದಟ್ಸ್ ಹೌ ದ ಮೀಡಿಯಾ ಪೋರ್ಟ್ರೇಟ್ಸ್. ಮೀಡಿಯಾ ವಾಂಟ್ಸ್ ಟು ಬ್ರಿಂಗ್ ಡೌನ್ ಎವ್ರಿಬಡಿ. ಬಟ್ ಆನ್ ಮೇಜರ್ ಖುಷ್ವಂತ್ ಸ್ಟುಡಿಯೋಸ್ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಗಣನೀಯ ಸಾಧನೆ ಮಾಡಿದವರನ್ನು ನಾವು ಅವ್ರ ಇನ್ಸೈಡ್ ಸ್ಟೋರಿಯನ್ನು ನಿಮಗಾಗಿ ತರ್ತಾ ಇದ್ದೀವಿ, ಸೊ ದ್ಯಾಟ್ ಅವರ್ ಯೂತ್ ಗೆಟ್ ಇನ್ಸ್ಪೈರ್ಡ್. ಸೊ ಸಚ್ ಎ ಲಾಂಗ್ ಇಂಟ್ರೊಡಕ್ಷನ್ ಇನ್ನೂ ಹೇಳ್ಬೋದು. ಐ ಶುಡ್ ಲೆಟ್ ಯು ಸ್ಪೀಕ್ ನೌ. ನೋ ದಟ್ಸ್ ಫೈನ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ನನಗೆ ಭಾಳ ಸಂತೋಷ ಆಗ್ತಿದೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಯುವಕರು ನೀವು, ಉತ್ಸಾಹ ಇರೋರು ಮತ್ತು ಭಾಳ ಕಾಳಜಿ ಇರೋರು ಅಂತ ನಂಗೆ ಗೊತ್ತಿದೆ.
ತಾವು ಇವತ್ತು ಇಲ್ಲಿ ಬಂದು ನನ್ನನ್ನು ಈ ಥರ ಒಂದು ಸಂದೇಶ ಮಾಡಿಸೋದು ಭಾಳ ಸಂತೋಷ. ತಾವು ಪ್ರಶ್ನೆಗಳನ್ನ ಕೇಳಿ ಉತ್ತರ ಕೊಡ್ತೀನಿ. ಇದರಿಂದ ನಮ್ಮ ಯುವಕರಿಗೆ ಏನಾದರೂ ಒಂದು ಸ್ಫೂರ್ತಿ ತುಂಬಿಸಿದ್ರೆ ನಂಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಆ ಯುವಕರೇ ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಬೆಳೆಸಬೇಕು. ಆದ್ದರಿಂದ ಪ್ಲೀಸ್ ಗೋ ಹೆಡ್ ಖುಷ್ವಂತ್. ಸರ್, ನಾವು ಮೇಜರ್ ಕ್ವಶನ್ ಸ್ಟುಡಿಯೋಸಲ್ಲಿ ವಿ ಆರ್ ಲಿಟಲ್ ಚಿಲ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಲ್ಸೋ. ಇಲ್ಲಿಂದ ಶುರು ಮಾಡ್ತೀನಿ ಸರ್. ಇವರ ಬ್ರೈಟ್ ಸ್ಟೂಡೆಂಟ್. ಎಸ್. ಅಪ್ಪ ಅಮ್ಮ ಡಾಕ್ಟರ್ಸು. ಹೌದು ಹೌದು. ಆ್ಯಂಡ್ ಯಾವಾಗ ಅನಿಸ್ತು ಲೈಕ್ ನೀವು 60s ಟು ಬ್ರೈಟ್ ಕಿಡ್, ಹೌದು. ಅವಾಗ ನಿಮ್ಮ ಮುಂದೆ IAS ಮಾತ್ರ ಇತ್ತಾ ಅಥವಾ ನಿಮಗೆ IAS ಆಗಬೇಕು ಅಂತ ಯಾಕೆ ಅನಿಸ್ತು? ಸೊ ನಾನು ನನ್ನ ಒಂದು ಜೀವನ ಚರಿತ್ರೆ ಬಗ್ಗೆ ಮತ್ತು ಆಡಳಿತ ಅನುಭವಗಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಅದು ಜೈತ್ರ ಯಾತ್ರೆ ಅಂತ. ಅದು ವಿಶ್ವೇಶ್ವರ್ ಭಟ್ರವರು ಪಬ್ಲಿಷ್ ಮಾಡಿದ್ರು ಪೇಪರಲ್ಲಿ 62 ವಾರ. ತದನಂತರ ಸರ್ವಿಸ್ ಬಿಡೋ ಮುಂಚೆ ನಾನು ಸದಾನಂದ ಗೌಡ್ರು ಚೀಫ್ ಮಿನಿಸ್ಟರ್ ಇರುವಾಗ ಇಟ್ ಬಿಕೇಮ್ ಎ ಬುಕ್. ಅದು ಪುಸ್ತಕ ಆಯಿತು. ಅಲ್ಲಿ ನಾನು ಹೇಳಿದ್ದೀನಿ ವೆನ್ ಐ ವಾಂಟೆಡ್ ಟು ಜಾಯಿನ್ ದ IAS. ನೀವು ಹೇಳ್ದಂಗೆ ನಮ್ಮ ತಂದೆ ತಾಯಿ ಇಬ್ರು ಡಾಕ್ಟರ್ಗಳಲ್ವಾ. ಸೊ ಅವರು ಕೋಲಾರಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಮ ತಂದೆ TB ಸ್ಯಾನಿಟೋರಿಯಂ ಇದಾಗಿದ್ರು, ಸೂಪರ್ಟೆಂಟ್ ಆಗಿದ್ರು. ನಾನು ಊರಿಗೆ ನಮ್ಮ ಅಟೆಂಡರ್ ಪಾಪಣ್ಣನ ಜೊತೆ ಸೈಕಲಲ್ಲಿ ಹೋಗ್ತಾ ಇದ್ದೆ. ನನ್ಗೆ ಆವಾಗ 7 ಅಥವಾ 8 ವರ್ಷ. ಒಂದು ರೈಲ್ವೆ ಕ್ರಾಸಿಂಗ್ ಇತ್ತು. ಯಾವಾಗಲೂ ಬೆಳಗಿನ ಜಾಮ ನಾವು ಹೋಗ್ಬೇಕಾದ್ರೆ ರೈಲ್ವೆ ಕ್ರಾಸಿಂಗ್ ಮುಚ್ಚಿತ್ತು. ಸೊ ಈ ಕಡೆ ಒಂದು ಬ್ಯೂಟಿಫುಲ್ ಡಾಜ್ ಕಾರ್ ನಿಂತಿತ್ತು. ಯಾವಾಗಲೂ ಐ ಹ್ಯಾವ್ ಸೀನ್ ಇಟ್ ಮೆನಿ ಟೈಮ್ಸ್. ಅಲ್ಲಿ ಒಬ್ರು ಬಹಳ ಏನೋ ಸ್ಟೇಟ್ಸ್ಮನ್ ಲೈಕ್ ಕೂತ್ಕೊಳ್ತಾ ಇದ್ರು. ಒಬ್ಬ ಡ್ರೈವರ್ ಇದ್ದ, ಡ್ರೈವರ್ ಪೇಟ ಹಾಕೊಂಡಿದ್ದ. ನಾನು ಚಿಕ್ಕ ವಯಸ್ಸು, ಆಗಿನ ಕಾಲದ್ದು. ಸೊ ನಾನು ಪಾಪಣ್ಣನ್ ಕೇಳಿದೆ, ಯಾರು ಪಾಪಣ್ಣ ಅವರು? ಸರ್, ಅವರು ಡೆಪ್ಟಿ ಕಮಿಷನರು, ಜಿಲ್ಲಾ ದಣಿಗಳು. ಅದು ಮಾತ್ರ ಅಲ್ಲ, ಪಾಪಣ್ಣ ಅವರು ಸೈಕಲಿಂದ ಇಳಿದು ನಮಸ್ಕಾರ ಮಾಡ್ತಾ ಇದ್ರು ಹೀಗೆ. ನಾನು ಸೈಕಲಿಂದ ಇಳಿದು ಹಿಂಗ್ ನಮಸ್ಕಾರ ಮಾಡ್ತಾ ಇದ್ದೆ. 7 ವಯಸ್ಸು, ವೆರಿ ಯಂಗ್ ಏಜ್. ದಟ್ ಐ ಥಾಟ್. ಆದ್ರೆ ಅದನ್ನ ಐ ಸೈಡ್ ಅವರೇ ಜಿಲ್ಲಾ ದಣಿಗಳಾಗಿರ್ಬೇಕಾದ್ರೆ ಜಿಲ್ಲಾ ಉಸ್ತುವಾರಿ ಅವ್ರು ಮಾಡುವ ಹಂಗಿದ್ರೆ ನಾನು ಅದನ್ನ ಮಾಡ್ಬೋದು ಅಂತ ಮೊದಲನೇ ಬಾರಿ ನನ್ಗೆ ಆ ಒಂದು ಉತ್ತೇಜನ ಬಂತು. ಸ್ಪೀಕ್ ಟು ಯುವರ್ ಪೇರೆಂಟ್ಸ್. ಅಪ್ಪ ಅಮ್ಮ ಒಂದಿನ ಆಗ್ತೀನಿ ನಾನು DC ಅಂತೇಳಿ ಹೇಳಿದ್ರ? ತಾತನ್ಗೆ ಹೇಳ್ತಾ ಇದೆ. ಓ, ನಮ್ಮ ತಾತ ಕೃಷ್ಣರಾವ್ ಅಂತ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು, ರಿಟೈರ್ಡ್ ಆಗಿದ್ರು. ಅವ್ರು ನನ್ಗೆ ಹೇಳ್ತಾ ಇದ್ರು, ನೀನು IAS ಆಫೀಸರ್ ಆಗ್ಬೇಕು, ದೇಶದಲ್ಲಿ ಕೆಲಸ ಮಾಡ್ಬೇಕಾದ್ರೆ IAS ಬರಬೇಕು. ಆದ್ರಿಂದ ನಾನು ಅಲ್ಲೇ ಇದೊಂದು ಮುಗಿಸ್ಬಿಡ್ತೀನಿ ಈ ಕತೆ. ತದನಂತರ ಎಷ್ಟು ವರ್ಷ ಆದ್ಮೇಲೆ, ಅದು ಒಂದು 60 ಅಂದ್ರೆ 17-18 ವರ್ಷ ಆದ್ಮೇಲೆ ನಾನು IAS ಸಿಕ್ತು. ಚಿತ್ರದುರ್ಗದಲ್ಲಿ ನಾನು ಪ್ರೊಬೇಷನರ್ ಇದ್ದೆ. ಈ ಕೋಲಾರಲ್ಲಿ ಮಾಲೂರ್ ಅಂತ ಒಂದು ತಾಲೂಕಿದೆ. ಅಲ್ಲಿ ನನಗೆ 2 ತಿಂಗಳು ಪ್ರೊಬೇಷನರ್ ಆಗಿ ಹಾಕಿದ್ರು. ಡೆಪ್ಟಿ ಕಮಿಷನರ್ ಅವಾಗ ಶಿವಾನಂದ ಸಾಹೇಬ್ರು, ಬಹಳ ದೊಡ್ಡ ಮನುಷ್ಯರು. ಒಂದ್ಸತಿ ಅವ್ರ ಮನೆಗೆ ಕರ್ಸಿದ್ರು ಊಟಕ್ಕೆ ಆಸ್ ಎ ಪ್ರೊಬೇಷನರ್. ಸೊ ನಾನು ಹೋದಾಗ ಅಲ್ಲಿ ಕೇಳಿದೆ, ಅಲ್ಲ DC ಸಾಹೇಬ್ರಿಗೆ ಒಂದು ಹಳೆ ಕಾರ್ ಇತ್ತಲ್ಲ, ಅದು ಇದೆಯಾ ಅಂತ. ಸೊ ಅವ್ರು ಹೇಳಿದ್ರು, ಹೌದು ಸರ್, ಅವ್ರದ್ದು ಹಳೆ ಕಾರ್ಗಳೆಲ್ಲ ಗರಾಜಲ್ಲಿ ಇದೆ ಅಂತ. ಅಲ್ಲಿ ಹೋಗಿ ಆ ಡಾಜ್ ಕಾರ್ನ ನಾನು ನೋಡಿದೆ. ದಿಸ್ ಇಸ್ ದ ಕಾರ್ ವಿಚ್ ಮೋಟಿವೇಟೆಡ್ ಮೀ. ಸೊ ಆದ್ರಿಂದ ದಟ್ ಈಸ್ ಹೌ ಐ ಬಿಗ್ಯಾನ್ ಮೈ ಸರ್ವಿಸ್. ಇಂಟ್ರೆಸ್ಟಿಂಗ್. ಸಿನ್ಸ್ ಐ ನೋ ಯುವರ್ ಫ್ಯಾಮಿಲಿ ವೆಲ್ ಆಲ್ಸೋ. ಎಸ್ ಸರ್. ಪೂರ್ಣಿಮಾ ಮ್ಯಾಮ್, ನಿಮ್ಮ ಬೆಟರ್ ಹಾಫ್ದು ಫಾದರ್ ಇಸ್ ಎ ಬ್ಯೂರೋಕ್ರಾಟ್. ಅದೊಂದು ಪ್ರೆಷರ್ ಇತ್ತ ಇವ್ರ ಹತ್ರ ಹೋಗಿ ಮಗಳನ್ನ ಕೇಳಬೇಕು ಅಂದ್ರೆ ಐ ಹ್ಯಾವ್ ಟು ಬಿ ಸಮಥಿಂಗ್? ಇಲ್ಲ, ಆ ಥರ ಪ್ರೆಷರ್ ಇರಲಿಲ್ಲ. ಬಟ್ ಅವ್ರಿಗೂ ಬಹಳ ಸಂತೋಷ ಆಯಿತು ನಾನು IAS ಸೇರ್ಕೊಂಡು. ಸೇರಾದ್ಮೇಲೆ ಅವ್ರಿಗೂ ಬಹಳ ಹ್ಯಾಪಿ. ಚಂದಪ್ಪ ಪಾಟೀಲ್ ಅಂತ ಅವ್ರ ಹೆಸರು. ಬಹಳ ಧೀಮಂತ ಅಧಿಕಾರಿಗಳು. ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೊದಲನೇ IAS ಆಫೀಸರ್ ಅವರು. ನಿಜಾಮ್ ಏರಿಯಾಯಿಂದ ಬಂದವರು. ಓಕೆ ಸರ್, ನಾನು ಎಲ್ಲರನ್ನೂ ಕೇಳ್ತೀನಿ, ಲಾಟ್ ಆಫ್ ಟೈಮ್ ನಾವು UP ಮಾಡಲು, ಬಿಹಾರ್ ಮಾಡಲ್ ಅಂತ ಮಾತಾಡ್ತಾ ಇರ್ತೀವಿ. And as a Kannadigas, we ourselves don't know Karnataka is the best model in multiple ways, made because of people, because of bureaucrats, because of politics. ಒಂದು IAS ಅಧಿಕಾರಿಗೆ ನಿಮ್ಮ ಟೈಮಲ್ಲಿ ಕರ್ನಾಟಕ ಮಾಡೆಲ್ಗೆ ಬರೋಕ್ಕೆ ಎಷ್ಟು ಇಂಟ್ರೆಸ್ಟ್ ಇತ್ತು? ಆ್ಯಂಡ್ ವಾಟ್ ಇಸ್ ಸಾರ್ಟ್ ಆಫ್ಟರ್ ಮಾಡೆಲ್ ಆ ಟೈಮಲ್ಲಿ? ಅಬ್ಸಲ್ಯೂಟ್ಲಿ. 76ನೇ ಇಸ್ವಿಯಲ್ಲಿ ನಾನು IAS ಸೇರಿದಾಗ ಮಸೂರಿಯಲ್ಲಿ ನಮ್ಮ ಟ್ರೈನಿಂಗ್ ಅಕಾಡೆಮಿ ಇತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್. ಆಗ ಅಲ್ಲಿ ಹೋದಾಗ ಅವರು ಯಾವ ಕಾಡರ್ ಅಂದ್ರೆ ಯಾವ ಸ್ಟೇಟಿಗೆ ಹೋಗ್ತಾ ಇದ್ದಿ ಅಂತ ಕೇಳಿದಾಗ ಕರ್ನಾಟಕ ಅಂದ್ರೆ ಅವ್ರು ಹೇಳ್ತಾ ಇದ್ರು, ದಿಸ್ ಇಸ್ ದ ಬೆಸ್ಟ್ ಅಡ್ಮಿನಿಸ್ಟರ್ಡ್ ಸ್ಟೇಟ್ ಇನ್ ಇಂಡಿಯಾ.
in 1976. Why? ಯಾಕೆ ಅಂದ್ರೆ ವಿ ಹ್ಯಾಡ್ ಔಟ್ಸ್ಟ್ಯಾಂಡಿಂಗ್ ಪಾಲಿಟಿಷಿಯನ್ಸ್. ಔಟ್ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್. ಆವಾಗ ನಾನು ಸರ್ವಿಸ್ ಸೇರಿದಾಗ ದೇವರಾಜ್ ಅರಸು ಚೀಫ್ ಮಿನಿಸ್ಟರ್ ಆಗಿದ್ರು. ಲ್ಯಾಂಡ್ ರಿಫಾರ್ಮ್ಸ್, ಸೋಷಿಯಲ್ ಜಸ್ಟಿಸ್, ಡೆವಲಪ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್, ಇರಿಗೇಷನ್ ಪ್ರಾಜೆಕ್ಟ್ಸ್ ಒಂದು. ಎರಡನೇದು, ಇಟ್ ವಾಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಅಂಡ್ ವೆಲ್ ಅಡ್ಮಿನಿಸ್ಟರ್ಡ್ ಸ್ಟೇಟ್. ಯಾವ ತರನು ಗಲಭೆ ಆಗ್ಲಿ ಡಿಸ್ಟರ್ಬೆನ್ಸ್ ಆಗ್ಲಿ ಇರ್ಲಿಲ್ಲ. ಮತ್ತೆ ಮೂರನೇದಾಗಿ ಬಹಳ ಮುಖ್ಯವಾಗಿರೋ ವಿಚಾರ ಇದು ನಿಮಗೆ ಸೀಮಿತವಾಗಿ ಇರೋದು, ದಿ ಟ್ರೆಡಿಷನ್ಸ್ ಆಫ್ ಅವರ್ ಸ್ಟೇಟ್ came down from the Maharaja. Mysore Kingdom. That's why I want to bring them, because Mysore Kingdom was one of the best administered kingdoms in South Asia ಅಂತಾನೆ ಹೇಳ್ಬೋದು. Absolutely. ಆಗಿನ ಕಾಲದ ದಿವಾನ್ರು ಶೇಷಾದ್ರಿ ಅಯ್ಯರು, ವಿಶ್ವೇಶ್ವರಯ್ಯ ಅಂತವರೆಲ್ಲ ಆ ಪರಂಪರೆಯಲ್ಲಿ ಈ ಸ್ಟೇಟ್ ಬಂದಿದ್ದು. ಆದ್ರಿಂದ ಐ ವಾಸ್ ವೆರಿ ವೆರಿ ಪ್ರೌಡ್ that I belong to the Karnataka cadre. Sir, out of the I keep telling always when I see war, being an army man, I saw North India. Sir, ನಿಮ್ಗೆ ಅನ್ಸುತ್ತೆ ಎಷ್ಟು ದಕ್ಷಿಣ ಕರ್ನಾಟಕ ಪ್ರಪಂಚದ ಬೆಸ್ಟ್ ಪ್ಲೇಸ್ ಅಂತ ಹೇಳಿ? ನೋಡಿ, ಬಿಕಾಸ್ ಯು ಸೀನ್ ದ ವರ್ಲ್ಡ್. ಅದರಲ್ಲೂ ನಮ್ಮ ಕರ್ನಾಟಕ, ಐ ಮೀನ್ ನಾರ್ತ್ ಕರ್ನಾಟಕ ಸ್ವಲ್ಪ ವೆದರು, ವಾಟರ್ ಇಶ್ಯೂಸ್, ಜಸ್ಟ್ ಬಿಕಾಸ್ ಯು ಮ್ಯಾರಿಡ್ ಫ್ರಮ್ ನಾರ್ತ್ ಕರ್ನಾಟಕ ಸರ್ ಇಗ್ನೋರ್ ಮಾಡಬಾರ್ದು. ಒಟ್ಟಾರೆ I would agree with you that ಹಳೆ ಮೈಸೂರು ಕಾವೇರಿ ಡೆಲ್ಟಾ, ಬ್ಯೂಟಿಫುಲ್. There's no other place as peaceful, green, prosperous like Kaveri Delta. We're lucky to be born. Lucky to be born here. Lucky to be Kannadigas. ಹಾಗಾಗಿ ನಿಮಗೆ ವೆನ್ ಯು ಕೇಮ್ ಇನ್ ಟು ಲೈಕ್ ವೆನ್ ಯು ಗಾಟ್ ಕಾಂಪಿಟೇಷನ್ ಇತ್ತು ಸರ್, ಲೈಕ್ ಆ ಟೈಮಲ್ಲಿ IAS ಪ್ರಿಪೇರ್ ಆಗೋದು, ಬಿಕಾಸ್ ನೀವು ಡೆಲ್ಲಿಗೆ ಹೋಗಿದ್ರಿ. ನಾನು ಹೇಳ್ತೀನಿ ಅದು ಆ ಕತೆ ಹೇಳಿ. ಪ್ರಿಪೇರ್ ಆಗಿ ಮತ್ತೆ ನಾನು ಆಕ್ಚುಲಿ ಅಮೆರಿಕಾಲಿದ್ದೆ. ನಾನು ನನ್ನ BA ಆನರ್ಸ್ ಸೆಂಟ್ರಲ್ ಕಾಲೇಜಲ್ಲಿ ಮಾಡಿ MA ಡೆಲ್ಲಿ ಯೂನಿವರ್ಸಿಟಿ, ಡೆಲ್ಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್ ಹೋಗಿದ್ದೆ. ವೆರಿ ಪ್ರೆಸ್ಟೀಜಿಯಸ್ ಬ್ಯಾಚ್ಮೇಟ್ಸ್. ದೆನ್ ಅವರೆಲ್ಲ PhD ಮಾಡಿಕೊಂಡು ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಸ್ ಆಗಿದ್ದಾರೆ, ಕೆಲವರು IAS ಸೇರ್ಕೊಂಡ್ರು. ನಾನು ಆವಾಗ ಈ ಡೆಲ್ಲಿ ವಾತಾವರಣ ನೋಡಿ ವಿದೇಶಕ್ಕೆ ಹೋಗ್ಬೇಕು ಅನ್ಸ್ತು. ಓಕೆ, ಡೆಲ್ಲಿ ಸ್ವಲ್ಪ IAS ಎಲ್ಲ ಬೇಡ ಸಾಕ್ ಆ ಕಡೆ ಇಡೋಣ ಅಂತ ಡೆಲ್ಲಿಯಿಂದ ನಾನು ಪ್ರಿನ್ಸ್ಟನ್ ಯೂನಿವರ್ಸಿಟಿಗೆ ಓದಕ್ಕೆ ಹೋಗಿದ್ದೆ. ನಂಗೆ ಸ್ಕಾಲರ್ಶಿಪ್ ಸಿಕ್ತು, ಅದಕ್ಕೆ ಓದಕ್ಕೆ ಹೋಗಿದ್ದೆ. ಅಲ್ಲಿ ಬಹಳ ಚೆನ್ನಾಗಿತ್ತು. ಎಕಾಡೆಮಿಕ್ಸ್ ವಾಸ್ ಎಕ್ಸಲೆಂಟ್. ಬಟ್ ನನಗೆ ತಿರ್ಗಾ IASಗೆ ಬರಬೇಕು ಅಂತ ತೋರ್ತು. ಸೊ ಪ್ರಿನ್ಸ್ಟನ್ ಆದ್ಮೇಲೆ ನಾನು ಮತ್ತೆ ಅಲ್ಲಿಂದನೇ ಫಾರ್ಮ್ಸ್ ಫಿಲ್ ಮಾಡಿದೆ. From USA I filled the forms for the IAS. You became a Babu in India, UPSC. And I gave my exam center as Delhi. You flew to Delhi and No, I flew to Bangalore. I came to Bangalore, and after a week I went to Delhi. Okay. I had only 3 months to prepare for the IAS. Okay. Which I did. Avaga about 30,000 people sat for the exam. Avaga. ಈಗ ಲಕ್ಷಾಂತರ ಜನ ಕೂತ್ಕೊಳ್ತಾರೆ, ಎಷ್ಟು ಗೊತ್ತಿಲ್ಲ. ಆವಾಗ 30,000 ಜನ ಕೂತಿದ್ರು. ನನಗೆ I was lucky to get into the IAS. So ನಿಮ್ಮನ್ನು ನೀವು ಹೇಳ್ಕೊಡಲ್ಲ, ನನಗೆ ನಿಮ್ಮ ರಿಸರ್ಚ್ ನಾವು ಮಾಡಿದ್ದೀವಿ. ಯು ಆರ್ ಎಕ್ಸೆಪ್ಷನಲಿ ಬ್ರೈಟ್ ಪರ್ಸನ್, ಲವ್ ಟು ರೀಡ್ ಅಂತ. ನೀವು ಒಂದು 25 ವರ್ಷದಲ್ಲಿ ಎಷ್ಟು ಓದಿದ್ರಿ, ಎಷ್ಟು ತಿಳ್ಕೊಂಡು, ಎಷ್ಟು ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ ಮಾಡಿದ್ರಲ್ಲ. ಹೌದು. That itself was good enough to go through IAS ಅಂತ. I had an excellent interview. Okay. Because ಆ ಇಂಟರ್ವ್ಯೂ ಅಲ್ಲಿ ಇದೇ ಕೇಳಿದ್ರು. ತಾವು ಕೇಳಿದೆ, ನೀವು ವಿದೇಶದಲ್ಲಿ ಓದ್ತಾ ಇದ್ರಿ, ಯಾಕೆ ವಾಪಸ್ ಬಂದ್ರಿ, ನೀವು ಬೇಕಾದಷ್ಟು ಪ್ರಶ್ನೆಗಳು ಕೇಳಿದ್ರು ಇಕನಾಮಿಕ್ಸ್ ಬಗ್ಗೆ. ನಾನು ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಸಾಧ್ಯವಾಗಿತ್ತು. ಸೊ ಐ ಗಾಟ್ ವೆರಿ ವೆರಿ ಗುಡ್ ಮಾರ್ಕ್ಸ್ ಇನ್ ದಿ ಇಂಟರ್ವ್ಯೂ, ವಿಚ್ ಗೇವ್ ಮಿ ಎ ಫುಟ್ ಹೋಲ್ಡ್ ಇನ್ ದಿ IAS. This thing I always wanted to ask you, sir. ಈಗಿನ ಜನರೇಷನಲ್ಲಿ ಇಫ್ somebody is in US, somebody is in UK, somebody, all the best of the best brains IASಗೆ ಬಹುಶಃ ಬರ್ತಾ ಇಲ್ಲ. ಹೌದು. ನನಗೆಲ್ಲೋ ಒಂದು ಕಡೆ ಓದಿದಾಗ ಅನ್ಸುತ್ತೆ, ಲೈಕ್ ಯು ಫೈಂಡ್ ಹ್ಯಾಪಿನೆಸ್ ಇನ್ ಹ್ಯಾವಿಂಗ್ ಎ ಪರ್ಪಸ್ ವಿಚ್ ಇಸ್ ಬಿಯಾಂಡ್ ಯು. ಕರೆಕ್ಟ್. ವಾಟ್ ಇಸ್ ದ ರಿಯಲ್ ರೀಸನ್ that's why you came from US? ಸೊ ಮೇಜರ್, ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವಾಗ ಟು ಸರ್ವ್ ಇನ್ ದಿ IAS was a matter of honor. Definitely a matter of honor. It is not your paycheck. And not your paycheck. Paycheck was not that relevant. Compared to what ನಿಮ್ಗೆ ಅಲ್ಲೇನು ಮಾಡ್ಬೋದಿತ್ತು. Compared to what I could have done in the US. It was a matter of honor and it was a matter of tradition. ಈಗೇನಾಗಿದೆ, there are so many alternate occupations available, even for young men and women. Yes. ಆದ್ರಿಂದ the draw of the IAS, for that matter, government, is much less. Or to put in other words,
you served with a kind of accountability, ಎಸ್ which is rare in this generation, Salva. Very rare. You felt accountable for all the poor, you felt accountable for crores of Kannadigas that, I am in a chair, I want to make a difference, anta. Because when I came into the state, Mr. GVK Rao was our chief secretary. Satish Chandran was a very senior officer. They are role model. They are my mentors, role models. ಅದೇ ತರ ಬೇರೆ ರೋಲ್ ಮಾಡೆಲ್ಸ್ ನಂಗಿದ್ರು. ಅವ್ರು ಹೇಳ್ತಾ ಇದ್ರು, ಯು ಆರ್ ಹಿಯರ್ ಟು ಸರ್ವ್ ದ ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕ ಹಿತವನ್ನ ನೀವು ಕಾಪಾಡಬೇಕು, ಖಾಸಗಿ ಹಿತ ಅಲ್ಲ. ಅದನ್ನ ಅದು ಮಾತ್ರ ಅಲ್ಲ. ಒನ್ ಥಿಂಗ್ ಇಫ್ ಐ ಮೇ ಟೆಲ್ ಯು, ಈಗ ನಾನು ನೋಡಿ ಬಹಳ ದುಃಖ ಆಗ್ತದೆ, ಎಲ್ಲ ರಾಜಕಾರಣಿಗಳು ಭ್ರಷ್ಟರು ಪುಂಡ್ರು ಅಂತ ಹೇಳ್ತಾರಲ್ಲ, ಅದು ತಪ್ಪದು, ಮಹಾ ತಪ್ಪು. ನಾನ್ ನೋಡಿರೋ ಹಂಗೆ, ನಾನ್ ಕೆಲಸ ಮಾಡಿರೋ ರಾಜಕಾರಣಿಗಳು, MLA ಗಳಾಗಿರ್ಬೋದು, MP ಆಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು, ಬಹುತೇಕ ದೇವರ್ ಔಟ್ಸ್ಟ್ಯಾಂಡಿಂಗ್ ಪೀಪಲ್, ಔಟ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬೀಯಿಂಗ್. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ನೋಡಿ, ಒಬ್ರು ನನಗೆ ಹೊಸಪೇಟೆಯಲ್ಲಿ ಮೊದಲನೇ ಪೋಸ್ಟಿಂಗ್ ಆಗಿತ್ತು, ಅಸಿಸ್ಟೆಂಟ್ ಕಮಿಷನರ್ ಫಸ್ಟ್ ಪೋಸ್ಟಿಂಗ್. ಆಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಭೀಕರ ಪರಿಸ್ಥಿತಿ, ಮಳೆ ಬಂದಿರಲಿಲ್ಲ, ರಿಲೀಫ್ ವರ್ಕ್ ಶುರು ಆಗಬೇಕಾಗಿತ್ತು. ದೇವರಾಜ್ ಅರಸ್ ಅವರು CM ಆಗಿದ್ರು. ಸೊ ನಾನು ಮೊದಲನೇ ರಿಲೀಫ್ ಕಮಿಟಿ ಮೀಟಿಂಗ್ ಹೋದಾಗ ಆಸ್ ಎ ಅಸಿಸ್ಟೆಂಟ್ ಕಮಿಷನರ್ ಐ ಹ್ಯಾಡ್ ಟು ಪ್ರಿಸೈಡ್. ನನಗೆ ಏನೂ ಗೊತ್ತಿಲ್ಲ ಯಾವ ರೀತಿ ಮೀಟಿಂಗ್ ನಡೆಸಬೇಕು, ಏನು ಎತ್ತ ಅಂತ. ಒಬ್ಬ ಹಿರಿಯ MLA ಇದ್ರು, ನಾರಾಯಣ್ ದಾಸರು ಅಂತ, D. ನಾರಾಯಣ್ ದಾಸ್. ಅವರು ಹಿಂದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು, ಆಮೇಲೆ ಪಾಲಿಟಿಕ್ಸ್ ಬಂದವರು. ಎಲ್ಲರೂ ಹೇಳ್ತಾ ಇದ್ರು, ಹುಷಾರಾಗಿರಿ ಸರ್, ಅವ್ರು ಎಲ್ಲನ ತಿಂದು ಬಿಡ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ನಾನು ಅವ್ರ ಹತ್ರ ಮುಂಚೆನೆ ಹೋಗಿ ಹೇಳಿದೆ, ಸರ್ ನೋಡಿ, ನಾನು ಈಗಲೇ ಬಂದಿದ್ದೀನಿ, ನನ್ಗಷ್ಟು ಮಾಹಿತಿ ಇಲ್ಲ, ನೀವು ನನಗೆ ಗೈಡ್ ಮಾಡಿ ಹೆಲ್ಪ್ ಮಾಡಿ. ಅವ್ರು ಏನೋ ನನ್ನನ್ನು ಹತ್ರಕ್ಕೆ ತಗೊಂಡ್ರು. ಮೀಟಿಂಗ್ ಆದ್ಮೇಲೆ ಕರೆದ್ರು, ಹೇಳಿದ್ರು, ನೋಡಿ ಈ ಅಧಿಕಾರಿಗಳೆಲ್ಲ ಇದ್ದಾರಲ್ಲ, ಹುಷಾರಾಗಿರಿ, ಎಲ್ಲ ತಪ್ಪು ಮಾಹಿತಿ ಕೊಡ್ತಾರೆ, ಈ ತುಂಬಾ ಜನ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ದುಡ್ಡು ಡ್ರಾ ಮಾಡ್ತಾರೆ, ಅದಕ್ಕೆಲ್ಲ ನೀವು ಒಪ್ಬೇಡಿ. ಒಂದಿನ ಈಗ ಸರ್ಪ್ರೈಸ್ ವಿಸಿಟ್ ಮಾಡ್ಬಿಡಿ, ನೀವು ನೋಡಿ ಏನಾಗ್ತಿದೆ, ಎಷ್ಟು ಜನ ನಿಜವಾಗ್ಲೂ ಕೆಲಸ ಮಾಡ್ತಾರೆ ಅಂತ. ಹಾಗೆ ಆಯ್ತು. ನಾನು ಹೊಸಪೇಟೆಗೆ ಹೋದ್ಮೇಲೆ ಈ ರಿಲೀಫ್ ವರ್ಕ್ಸ್ ಎಲ್ಲ ಶುರು ಮಾಡಿದ್. ಕಾಮಗಾರಿಗಳನ್ನ ನೋಡ್ಬೇಕು ಅಂತ ಒಂದಿನ ಬೆಳಗಿನ ಜಾಮ ಹಗರಿ ಬೊಮ್ಮನಹಳ್ಳಿ ಅಂತ ಒಂದು ತಾಲೂಕು ಇದೆ ಪಕ್ಕದಲ್ಲೇ, ದಿಢೀರ್ ಅಂತ ಹೋದೆ ನನ್ನ ಜೀಪಲ್ಲಿ. ಅಲ್ಲಿ ಏನೋ 120 ಜನ ಅಂತ ಹೇಳಿದ್ದು, ಅಲ್ಲಿ 25 ಜನನೂ ಇರ್ಲಿಲ್ಲ. ಸೊ ಅಕೌಂಟಬಿಲಿಟಿ. MLAs used to tell you that this is how you to cut corruption. ಅವನ ಆಫೀಸರ್ನ ನಾನು ಸಸ್ಪೆಂಡ್ ಮಾಡಿಸಿದೆ. ಒಂಥರ ಇದಾಗೋಯ್ತು, ಅಲರ್ಟ್ ಆಗಿ ಬಂದ್ಬಿಡ್ತು ಎಲ್ಲ ಕಡೆ. ಇವ್ರು ಏನೋ ಬಂದಿದ್ದಾರೆ, ಎಲ್ಲ ನೋಡ್ತಾರೆ ಅಂತ. ಐ ಥ್ಯಾಂಕ್ ಮಿಸ್ಟರ್ ನಾರಾಯಣ್ ದಾಸ್ ಫಾರ್ ದ್ಯಾಟ್. ಸೀನಿಯರ್ MLA, he was the one. ಸೀನಿಯರ್ ಅವರೆಲ್ಲ ಅಕೌಂಟಬಿಲಿಟಿ ಅಲ್ಲ, ರಾಜ್ಯದ ದುಡ್ಡು, ಜನರ ದುಡ್ಡು ಇತ್ತು ಅದು. ಅದೇ ತರ ಬೇಕಾದಷ್ಟು ಜನ. ಈಗ ನಾನು ತುಮಕೂರಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದೆ. ಐ ವಾಸ್ 30 years old. ಒಬ್ರು ಬಹಳ ಸೀನಿಯರ್ MLA ಇದ್ರು, ಹುಚ್ಚಮಸ್ತಿ ಗೌಡ್ರು ಅಂತ, ರೆವೆನ್ಯೂ ಮಿನಿಸ್ಟರ್ ಆಗಿದ್ರು ದೇವರಾಜ್ ಅರಸ್ ಕ್ಯಾಬಿನೆಟ್ ಅಲ್ಲಿ. ಅವರು ಕಾಂಗ್ರೆಸ್ MLA. ನಾನು DC ಆಗಿರ್ಬೇಕಾದ್ರೆ ಆಪೋಸಿಷನ್ ಅಲ್ಲಿ ಇದ್ರು, ಹುಳಿಯೂರ್ ದುರ್ಗ MLA ಅವರು. ಬಟ್ ನನ್ಗೆ ಬಂದಾಗೆಲ್ಲ DC ಆಫೀಸ್ಗೆ ಅವ್ರು 70 ವರ್ಷ, ನನ್ಗೆ 30 ವರ್ಷ ಸರ್ ಅಂತ ಕರೀತಾ ಇದ್ರು. ನನ್ಗೆ ಒಂಥರ ಜಿಗುಪ್ಸೆ ಆಗೋಯ್ತು. ಒಂದಿನ ಕೇಳಿದೆ, ಸರ್ ನೀವು ನನ್ನನ್ನು ಯಾಕೆ ಸರ್ ಅಂತ ಕರಿತೀರಾ? ನೀವು ಫಾರ್ಮರ್ ರೆವಿನ್ಯೂ ಮಿನಿಸ್ಟರ್ನ ಹುಟ್ಟೋಕ್ಕಿಂತ ಮುಂಚೆ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಮೆಂಬರ್ ಆಗಿದ್ರಿ, ದಯವಿಟ್ಟು ನನ್ಗೆ ಸ್ವಲ್ಪ ಇದಾಗ್ತಿದೆ. ಅವಾಗ ಏನ್ ಹೇಳಿದ್ರು ನನ್ಗೆ, ನಾನ್ ನಿಮ್ಮನ್ನ ಸರ್ ಅಂತ ಕರಿತಾ ಇಲ್ಲಪ್ಪ, ನಿಮ್ ಸ್ಥಾನಕ್ ಮರ್ಯಾದೆ ಕೊಡ್ತಾ ಇದ್ದೀನಿ. ನಾನು ನಿಮ್ ಸ್ಥಾನಕ್ ಮರ್ಯಾದೆ ಕೊಟ್ರೆ ಎಲ್ಲರೂ ಕೊಡ್ತಾರೆ, ಸರ್ಕಾರಕ್ಕೆ ಒಂದು ಘನತೆ ಬರ್ತದೆ ಅಂತ. ಸೊ ಈ ತರ ಅವ್ರು ಮಾತ್ರ ಇನ್ನು ಬೇರೆಯವ್ರು ಕೂಡ. I have worked under Ramkrishna Hegde CM when I was DC ತುಮಕೂರು. ಅವರು ಆವಾಗ ಏನಾಗ್ತಾ ಇತ್ತು, ವೆರಿ ಪಾಪ್ಯುಲರ್ ಅಲ್ಲ, ವೆರಿ ಪಾಪ್ಯುಲರ್ ಆ ಟೈಮ್. ಐ ಥಿಂಕ್ ದ ಪಾಪ್ಯುಲಾರಿಟಿ ಆಫ್ ರಾಮಕೃಷ್ಣ ಹೆಗ್ಡೆ, ದೆನ್ ಐ ಥಿಂಕ್ ವಿ ಕಾಂಟ್ ಇವನ್ ಕಂಪೇರ್ ವಿತ್ ದ. ಇಲ್ಲ, ಅದು ಬೇರೆ ಇದೆ ಬೇರೆ. ಅವ್ರು ಆವಾಗ ಹೆಲಿಕಾಪ್ಟರ್ ಎಲ್ಲ ಇರ್ಲಿಲ್ಲ ಕರ್ನಾಟಕದಲ್ಲಿ. ಅವ್ರು ನಾರ್ತ್ ಕರ್ನಾಟಕ ಇಂದ ಬರ್ಬೇಕಾದ್ರೆ ಟ್ರೈನ್ ಅಲ್ಲಿ ಬರ್ತಾ ಇದ್ರು. ತುಮಕೂರಲ್ಲಿ ಇಳಿತಾ ಇದ್ರು 4:15 ಅಷ್ಟು. ಅಲ್ಲಿಂದ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಬೆಂಗಳೂರಿಗೆ ಕಾರಲ್ಲಿ ಹೋಗ್ತಾ ಇದ್ರು, ಬಿಕಾಸ್ ಇಟ್ ವಾಸ್ ಕ್ವಿಕರ್ ಫಾರ್ ಹಿಮ್. ಸೊ ಆಸ್ ಡೆಪ್ಟಿ ಕಮಿಷನರ್ ಐ ವುಡ್ ರಿಸೀವ್ ಹಿಮ್ ಇನ್ ದ ಸ್ಟೇಷನ್ and we would walk to the IB and there he would have a little bit refresh himself, have a cup of coffee or tea and then leave. ಈ ತರ ನಾನು CM ಅವ್ರ ಜೊತೆ ಅಟ್ ಲೀಸ್ಟ್ once in 2 months ಮಾತಾಡ್ತಾ ಇದ್ದೆ. ನಾನು ಕೇಳ್ತಾ ಇದ್ರು, ಜಿಲ್ಲೆ ಹೇಗಿದೆ, ಏನ್ ಮಾಡ್ತಾ ಇದೀಯಾ, ಅದು ಅವ್ರು ನನ್ಗೊಂದು ಒಳ್ಳೆ ಪೀಸ್ ಆಫ್ ಅಡ್ವೈಸ್ ಕೊಟ್ರು.
ಅವ್ರು ಹೇಳಿದ್ರು ನೋಡಿ, ಸಾಧಾರಣವಾಗಿ ಡೈರೆಕ್ಟ್ ರಿಕ್ರೂಟ್ IAS ಆಫೀಸರ್ಸ್ ಅಲ್ಲಿ ಇಲ್ಲ ಆಗಲ್ಲ ಅಂತ ಹೇಳೋದು ಸಹಜ, ಜಾಸ್ತಿ. ಅದರ ಬದಲು ನೀವು ರಾಜಕಾರಣಿಗಳು ಏನಂತಾರೆ ಅಂತ ಕೇಳ್ಬಿಟ್ಟು ಸಾಧ್ಯವಾದಷ್ಟು ಮಾಡಕ್ ಪ್ರಯತ್ನ ಮಾಡಿ, ಆಕಸ್ಮಿಕ ಮಾಡ್ಲಂಗಿದ್ರೆ ನೀವು ಅವರಿಗೆ ಬೇರೆ ಆಗಿ ಹೇಳಿ, ಇದು ಕಷ್ಟ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಐ ಹ್ಯಾವ್ ಕೆಪ್ಟ್ ದಟ್ ಇನ್ ಮೈ ಮೈಂಡ್ ರೈಟ್ ಥ್ರೂ ಮೈ ಸರ್ವಿಸ್ ಅಂಡ್ ಐ ಹ್ಯಾವ್ ಬೆನಿಫಿಟೆಡ್ ಫ್ರಮ್ ಇಟ್. ಸರ್, ಈ ಮಾತನ್ನು ನಾನು ಹೇಳಲೇಬೇಕು. ಇದು ಟಾಪಿಕ್ ಈ ಥರ ಆಯ್ತು, ಏನು ಗೊತ್ತಾ, ತುಂಬ ಸತಿ ಅನಿಸುತ್ತೆ, ಯಾವುದಾದ್ರು ಜಿಲ್ಲೆಗೆ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಉಸ್ತುವಾರಿ ಇರ್ತಾರೆ, ಸ್ವಲ್ಪ MLAಗಳು ಇರ್ತಾರೆ. Nobody is happy to have a new young IAS officer. They'll always prefer somebody who has come up the ranks. ಇದು ಯಾಕೆ ಅಂತ ಹೇಳಿದರೆ, ಹೊಸದಾಗಿ ಬಂದಿರೋರಿಗೆ ಅವರು ತುಂಬ ರಿಜಿಡ್ ಇರ್ತಾರೆ. ದೇ ಆರ್ ಮೇ ಬಿ ಗುಡ್, ಈ ಒಂದು ಕೆಲವು ಪಬ್ಲಿಕ್ ಕಾಸ್ಗೆ ಗೈಡ್ಲೈನ್ ಫ್ಲೆಕ್ಸ್ ಮಾಡಲ್ಲ. ಓಲ್ಡ್ ಟೈಮರ್ಸ್ ಏನಿರ್ತಾರೆ, ದೇ ಆರ್ ಮಚ್ ಮೋರ್ ಫ್ಲೆಕ್ಸಿಬಲ್ ಆ್ಯಂಡ್ ದೇ ಆರ್ ಮಚ್ ಮೋರ್ ಅಕಾಮಡೇಟಿವ್ ಅಂತ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಇದು ನೀವು ಅಬ್ಸರ್ವ್ ಮಾಡಿದ್ದೀರಾ, ಲಾಟ್ ಆಫ್ ಹೊಸ ಲೀಡ್ DC ಆ ಥರ ಬಂದಾಗ ಆಲ್ ದ ಸೀನಿಯರ್ ಪೊಲಿಟಿಷಿಯನ್ಸ್ ವಿಲ್ ಫೀಲ್ ಈ 2 ವರ್ಷದಲ್ಲಿ ಜಾಸ್ತಿ ಏನು ಕೆಲಸ ಅಂದರೆ. ಒಂದು ವ್ಯತ್ಯಾಸ ಏನಂದ್ರೆ, ಇವತ್ತಿಗೂ ಆವತ್ತಿಗೂ ವ್ಯತ್ಯಾಸ ಏನಂದ್ರೆ, ಅಲ್ಲಿ ಆವಾಗ ಏಜ್ಡ್ ಪಾಲಿಟಿಷಿಯನ್ಸ್ ಇದ್ರು, ಮೋರ್ ಮೆಚೂರ್ ಪೀಪಲ್, ಮೋರ್ ಎಕ್ಸ್ಪೀರಿಯನ್ಸ್, ನಾಟ್ ಮೆಚೂರ್, ಮೋರ್ ಎಕ್ಸ್ಪೀರಿಯನ್ಸ್. ಆದ್ರಿಂದ ಅವರು ಸ್ವಲ್ಪ ನೋಡಿದ್ರು ಎಲ್ಲ, ಏನು ಯಾರ ಕೈಲಿ ಕೆಲಸ ಆಗ್ತದೆ, ಹೇಗೆ ಕೆಲಸ ಆಗ್ತದೆ. ಅಂಡ್ ಫೈನಲಿ ಮೇಜರ್ ಇಟ್ ಡಿಪೆಂಡ್ಸ್ ಆನ್ ಅಸ್. ನಾನು ಕೆಲಸ ಮಾಡೋ ಲಾಯಕ್ ಇದ್ರೆ ಅವ್ರು ಬಹಳ ಬೇಗ ತಿಳ್ಕೊಳ್ತಾರೆ. ಮತ್ ನಾನ್ ರಾಜಕೀಯ ಆಡಬಾರ್ದು, ಪಕ್ಷ ಎಲ್ಲ ದೂರ ಇರಬೇಕು, ಆನೆಸ್ಟ್ ಆಗಿದ್ದು ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿದ್ರೆ ಆವಾಗ ಅಂತೂ ಬಹಳ ಬೆಲೆ. If an IAS officer is very competent, every party wants him. Every CM wants him. I think so. ನಿಮ್ಮ ಅನುಭವದಲ್ಲಿ ಹಂಗೆ ಆಯ್ತಾ ಸರ್? ಅಂದ್ರೆ ವಿಚ್ ಎವರ್ ಪಾರ್ಟಿ ಕೇಮ್, ಎವ್ರಿಬಡಿ ವಾಂಟೆಡ್ K. Jayaraj in important portfolios. Yes, I think it's true by and large that I had the best of positions in the government. Through and through, almost through and through. ಅದನ್ನ ರಿಮಾರ್ಕೇಬಲ್ ಕೆಲಸಗಳನ್ನ ನಿಮ್ಗೆ ಮಾಡಕ್ಕಾಯ್ತು. Not because I belong to some political group or some caste group. No. But because of the kindness and the magnanimity of the politicians. ಸರ್, ಇಲ್ಲಿಂದ ಶುರು ಮಾಡೋಣ. ರಿಮಾರ್ಕೇಬಲ್ ಯೋಜನೆಗಳು ಅಂತ ಹೇಳಿದ್ರಲ್ಲ ಸರ್, ಇದು ಒಂದು ನಾವು ಬೆಂಗಳೂರು ಏರ್ಪೋರ್ಟ್ಗೆ ಲಾಸ್ಟಿಗೆ ಬರೋಣ, ತುಂಬ ಲೇಟಾಗಿ ಆಯಿತು. ಈ ನಾವೆಲ್ಲ ಕೆಂಪು ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ಇಡೀ ಅಂದ್ರೆ ಗೌರ್ಮೆಂಟ್ ಬಸ್ ಅಂದರೆ ಕೆಂಪು ಬಸ್ಸು. ನಮ್ಮಲ್ಲಿ ದೊಡ್ಡ ಬಸ್ಗಳು ಈ ವೋಲ್ವೋ ರಾಜಾಂಶ ಥರ ಮಾಡಬೇಕು ಅಂತ ಈ ಕಾನ್ಸೆಪ್ಟ್ ಹೆಂಗೆ ಬಂತು, ಹೆಂಗೆ ಇಂಪ್ಲಿಮೆಂಟ್ ಮಾಡಿದ್ರಿ? ಸೊ ನನ್ನನ್ನ KSRTC ವೈಸ್ ಚೇರ್ಮನ್ ಅಂಡ್ MD ಆಗಿ ಪೋಸ್ಟ್ ಮಾಡಿದಾಗ, ನಾನು ಅಸೆಂಬ್ಲಿ ಡಿಬೇಟ್ಗೆ ಹೋದಾಗ ಹೇಳ್ತಾ ಇದ್ರು, ಇದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಇಲ್ಲ, ಇದು ಕರ್ನಾಟಕ ರಾಜ್ಯ ಸೋರಿಗೆ ಸಂಸ್ಥೆ. ಹಂಗೆ ಶುರು ಆಯ್ತು. ಆಮೇಲೆ ಇನ್ನೊಂದು ನಾನು ಹೇಳಬೇಕಾಗಿರೋದು ಏನು ಅಂದ್ರೆ, ನೋಡಿ ಈ ವ್ಯವಸ್ಥೆಯಲ್ಲಿ PGR ಸಿಂಧಿಯಾ ಅವರು ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ರು. ಅವ್ರನ್ನ ನೆನ್ಸ್ಕೋಬೇಕು, ಯಾಕಂದ್ರೆ ಅವರು ಈ ಸಂಸ್ಥೆಗಳ ವಿಂಗಡಣೆ ಮಾಡಿ ಬೇರೆ ಬೇರೆ ಸೆಪರೇಷನ್ ಮಾಡಿ ಒಂಥರ ಕಾಂಪ್ಯಾಕ್ಟ್ ಆಗಿ ಮಾಡಿಸಿದ್ರು. ಆಮೇಲೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೆಡಿಷನ್ಸ್ ಜೋರಾಗಿತ್ತು. ಉದಾಹರಣೆಗೆ ಲಿನ್ ಅಂತ ಇದ್ರು ಹಿಂದೆ ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರಭಾಕರ, ಪ್ರಭು, ಜಗನ್ನಾಥನ್, ಗೋಕುಲ್ ರಾಮ್ ಸಾಹೇಬ್ರು, ಇವರೆಲ್ಲ ಇದ್ದು ಸಂಸ್ಥೆಯನ್ನ ಕೂಡಿಸಿದ್ರು. ಸೊ ನಾನು ಹೋದಾಗ, ಟು ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್, ಲಾಟ್ ಆಫ್ ಪ್ಯಾಸೆಂಜರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಾಸ್ ದೇರ್. ಇದು ಸರ್ವಿಸಸ್ ಸರಿಗಿಲ್ಲ, ಕ್ಯಾನ್ಸಲೇಷನ್ ತುಂಬಾ ಇದೆ, ಲೇಟ್ ಆಗಿ ಬರ್ತಾ ಇದೆ, ಈ ಕೆಂಪು ಬಸ್ಸು ಏನು ಪ್ರಯೋಜನ ಇಲ್ಲ, ಪ್ರೈವೇಟ್ ಅವ್ರ ಗಾಡಿಗಳು ಜೋರಾಗಿವೆ, ಪ್ರೈವೇಟ್ ಗಾಡಿ ಮಾಡಿಸ್ಬೇಡಿ, ಪ್ರೈವೇಟ್ ಗಾಡಿ ಬಿಟ್ಬಿಡಿ ಅಂತ. ಆವಾಗ ಅದೃಷ್ಟ ಏನು ಅಂದ್ರೆ, ಈ ವೋಲ್ವೋ ಅಂತ ಒಂದು ಸಂಸ್ಥೆ ಬಂತು ಬೆಂಗಳೂರಲ್ಲೇ, ಹೊಸಕೋಟೆ ಹತ್ರ. ಅವ್ರು ನನ್ನ ಹತ್ರ ಬಂದು ಹೇಳಿದ್ರು, ನೋಡಿ ನಮ್ದು ಹೊಸ ವೋಲ್ವೋ ಬಂದಿದೆ ಸರ್, ಬರೀ 55 ಲಕ್ಷ, ತಾವು ಕೊಂಡ್ಕೊಳ್ಳಿ ಅಂತ. ಈ ಕೆಂಪು ಬಸ್ಸು ಅವಾಗ 8-9 ಲಕ್ಷ. ಆದ್ರಿಂದ ನಮ್ಮ ತಾಂತ್ರಿಕ ಸಲಹೆಗಾರೆಲ್ಲ ಹೇಳಿದ್ರು, ಇಲ್ಲ ಸರ್ ಈ ವೋಲ್ವೋ ಎಲ್ಲ ತಗೋಬೇಡಿ, ಆಗಲ್ಲ ಅಂತ. ನನ್ಗೇನೋ ತೋರ್ತು, ನೋಡೋಣ, ಕ್ವಾಲಿಟಿ ಆಫ್ ಸರ್ವಿಸ್ ಇಂಪ್ರೂವ್ ಮಾಡೋಣ, ಕ್ಯಾನ್ಸಲೇಷನ್ ಕಡಿಮೆ ಮಾಡಿಸೋಣ, ಪ್ರೈಸ್ ವಿ ಕ್ಯಾನ್ ಚಾರ್ಜ್ ಬೆಟರ್, ಇದಕ್ಕೆ ಒಂದು ಬೇರೆ ರೂಪನೇ ಕೊಡೋಣ, ಇದಕ್ಕೆ ಸ್ಟ್ಯಾಂಡರ್ಡ್ ಆಫ್ ಸರ್ವಿಸ್ ನಾವು ಹೆಚ್ಚು ಮಾಡಿದ್ರೆ, ಟೈ ಹಾಕೊಂಡು ಡ್ರೈವರ್ಗೆ ಸ್ಟ್ಯಾಂಡರ್ಡ್ ಆಫ್ ಸರ್ವಿಸ್ ಹೆಚ್ಚು ಮಾಡಿದ್ರೆ ಜನನೂ ಕೂಡ ಒಂದು ಆಶ್ವಾಸನೆ ಇರ್ತದೆ, ಹೇಳ್ತಾ ಹೌದಪ್ಪ ನಮಗೂ ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ, ವಿಲ್ ಪೇ ಮೋರ್. ಏರ್ ಕಂಡೀಷನ್ ಲೌಂಜ್ ಮಾಡಿ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ, ಬರೀ ಪ್ಲೇನ್ ಅಲ್ಲಿ ಹೋಗೋರು ಮಾತ್ರ ಒಂದು ಹೆಮ್ಮೆ ಇರಬೇಕು, ನಮ್ಮವರು ಮಾಡಿಸ್ಕೋಬಹುದು ಅಂತ. ಆ ಸಂದರ್ಭದಲ್ಲಿ ನೋಡಿ, ಈಗ ನಾವು ಪಾಲಿಟಿಷಿಯನ್ಸ್ ನ ಇದು ಮಾಡ್ತೀವಲ್ಲ,
RV ದೇವರಾಜ್ ಅಂತ ನಮ್ಮ ಚೇರ್ಮನ್ ಆಗಿದ್ರು, MLA ಅವರು, ಚಿಕ್ಕಪೇಟೆ MLA ಆಗಿದ್ರು, ಮೊನ್ನೆ ಹೋಗಿ ತೀರ್ಕೊಂಡ್ರು. ಅವರು ನಂಗೆ ಬಹಳ ಸಹಕಾರ ಕೊಟ್ರು. ಈಗ ಸರ್, ಈಗ ನಿಮ್ ಬ್ರಿಲಿಯಂಟ್ ಐಡಿಯಾಸ್ನ CM ಮತ್ತೆ ಕ್ಯಾಬಿನೆಟ್ ಬ್ಯಾಕ್ ಮಾಡಿಲ್ಲ ಅಂದ್ರೆ ನಮ್ಮ ಮಿನಿಸ್ಟರು ರಮಾನಾಥ್ ರಾಯ್ ಅಂತಿದ್ರು. ನಮ್ ರಮನಾಥ್ ರೈ ಗೊತ್ತು, ರಮಾನಾಥ್ ರಾಯ್ ಅವ್ರ ಹಿಂದೆ ನಮ್ಮ ಮೀನುಗಾರಿಕೆ ಮಿನಿಸ್ಟರ್ ಆಗಿದ್ರು, ಬಂಟ್ವಾಳದವ್ರಲ್ವಾ ಅವರು, ಮತ್ತೆ ಮಿಸ್ಟರ್ ಅಹಮದ್ ಚಿಕ್ಕಮಂಗ್ಳೂರ್ ಅವ್ರ ಮಿನಿಸ್ಟರ್ ಆಗಿದ್ರು ಹಿಂದೆ. ದೇ ಗೇವ್ ಮಿ ಕಂಪ್ಲೀಟ್ ಸಪೋರ್ಟ್ ಅಲಾಂಗ್ ವಿತ್ ದೇವರಾಜ್, ಅಂಡ್ ಐ ಹ್ಯಾಡ್ ಎಕ್ಸಲೆಂಟ್ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್ ಇನ್ ದ ಫಾರ್ಮ್ ಆಫ್ SM ಕೃಷ್ಣ ಸಾಹೇಬ್ರು ನಮ್ಮ CM ಆಗಿದ್ರು. ಐ ಥಿಂಕ್ ದಟ್ ವಾಸ್ ಅ ಟೈಮ್ ವಾಸ್ ಕರ್ನಾಟಕ ವಾಸ್ ಲಿಫ್ಟ್ ಆಗಿರೋ ಟೈಮ್. ಸೊ ಟು ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್, ಬೋರ್ಡ್ ತಗೊಂಡ್ಬಂದೆ. ದೇ ಸೆಡ್ yes, go ahead, buy some 10 Volvo buses, 5.5 ಕೋಟಿ ರೂಪಾಯಿ ಕೊಂಡ್ಕೊಳ್ಳಿ. ಬಟ್ ಐ ಸೆಡ್ ಅದನ್ನೇ ರೆಡ್ ಬಸ್ ಮಾಡಕ್ ಆಗಲ್ಲ, ಬೇರೆ ರೂಪ ಕೊಡ್ಬೇಕು, ಬೇರೆ ಬಣ್ಣ ಕೊಡ್ಬೇಕು, ಲಿಬರೇಟ್ ಮಾಡಬೇಕು ಆ ರೆಡ್ ಬಸ್ ಕಲ್ಚರ್ ಇಂದ ಅಂತ ನಮ್ಮಲ್ಲೇ ಒಂದು ಕಾಂಪಿಟೇಷನ್ ಮಾಡಿ ಯಾರೋ ಸ್ಕೂಲ್ ಮಕ್ಕಳಿಗೇನೋ ಕೇಳ್ಬಿಟ್ಟು ಐರಾವತ ಮಾಡಿಸ್ಬೋದು ಅಂತ ಅವ್ರು ಹೇಳಿದ್ರು. ಐರಾವತ ರಾಜಹಂಸ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್, ಮೈಸೂರು ಮಲ್ಲಿಗೆ, ಬ್ಯಾಂಗ್ಳೂರ್ ಟು ಮೈಸೂರು, ಐರಾವತ ಅಂತ ಮಾಡಿ ಬಣ್ಣ ಗಿಣ್ಣ ಕೊಟ್ಟು ಬೆಸ್ಟ್ ಡ್ರೈವರ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಆಕ್ಸಿಡೆಂಟ್ ಫ್ರೀ ಡ್ರೈವರ್ಗಳು. ಅವ್ರು 25 ವರ್ಷ ಡ್ರೈವ್ ಮಾಡ್ತಾ ಇರಬೇಕು, ಏನು ಆಕ್ಸಿಡೆಂಟ್ ಇರಬಾರ್ದು. ದ ಕ್ರೀಮ್ ಆಫ್ ಯುವರ್ ಕ್ರೀಮ್ ಸ್ಟಾಫ್ ಇಂಟು ಅವರಿಗೆ ಟೈ ಕೊಟ್ಟು, ಒಳ್ಳೆ ಬಟ್ಟೆ ಕೊಟ್ಟು, ಆಮೇಲೆ ಬಸ್ ಒಳಗೆ ಯಾರು ಬರ್ತಾರೆ ವಾಟರ್ ಬಾಟಲ್ ಕೊಟ್ಟು, ಪೇಪರ್ ಕೊಟ್ಟು, ಬರೀ ಲಾಂಗ್ ಡಿಸ್ಟೆನ್ಸ್ ರೂಟ್ ಮಾತ್ರ ನಾವು ಈ KSRTC ಐರಾವತ ಶುರು ಮಾಡಿಸಿದ್ವಿ. ಇಟ್ಸ್ ಸಕ್ಸಸ್ ಅಲ್ವಾ? ಇಟ್ಸ್ ಹ್ಯೂಜ್ ಸಕ್ಸಸ್, ಬ್ರಿಲಿಯಂಟ್ ಸಕ್ಸಸ್ ಅದು. ಈಗ ಮೋರ್ ದೆನ್ 1000-2000 ಬಸ್ ಇದೆ KSRTC ಹತ್ರನೇ, BMTC ಹತ್ರ ಇನ್ನೂ ಹೆಚ್ಚಿದೆ. ಬಟ್ ಒನ್ ಥಿಂಗ್ ಐ ಮಸ್ಟ್ ಟೆಲ್ ಯು ಮೇಜರ್, ದಟ್ ಈಸ್ ನಾಟ್ ಮೈ ಇದು. Okay, it's a teamwork, but then entire team effort. Somebody has to push the. I must remember our technical team led by late ವಿಶ್ವನಾಥ್ ಅಂತ ಇದ್ರು, ಇನ್ನು ಪರಮೇಶ್ ಅಂತ ಇದ್ರು, ನಮ್ಮ IPS ಆಫೀಸರ್ ಒಬ್ರು ಗರ್ಗ್ ಅಂತ ಇದ್ರು, ಮೂರ್ತಿ ಅಂತಿದ್ರು, ಇನ್ನು ಬೇಕಾದಷ್ಟು ಜನ, ಭಾಸ್ಕರ್ ರಾಯರ್ ಇದ್ರು. ಎಲ್ಲರೂ ಸೇರಿ ಈ ಒಂದು, ಅಂಡ್ ಆಫ್ ಕೋರ್ಸ್ RV ದೇವರಾಜ್ ಐ ಮಸ್ಟ್ ರಿಮೆಂಬರ್, ಅಂಡ್ ರಮಾನಾಥ್ ರಾಯ್ ಅಂಡ್ ಮಿಸ್ಟರ್ ಅಹಮದ್, ಅವರ ಒಂದು ಪ್ರೋತ್ಸಾಹದಿಂದ, ಅವರ ಒಂದು ಕಂಪ್ಲೀಟ್ ಪಾರ್ಟಿಸಿಪೇಷನ್ ಇಂದ, ಅಂಡ್ ಆಫ್ ಕೋರ್ಸ್ ದ ಡ್ರೈವರು, ದ ಕಂಡಕ್ಟರು, ಫ್ಯಾಂಟಾಸ್ಟಿಕ್ ಇಟ್ ವಾಸ್. ನಾವು ಪ್ರಯಾಣಿಕರು. ಬಟ್ ಓವರ್ ಆಲ್ ಐ ಆಮ್ ಟೆಲಿಂಗ್ ದ ಆಡಿಯನ್ಸ್, ನೋಡಿ, ಒಂದು ಯೋಜನೆ ಇವತ್ತು 20 ವರ್ಷ ಸಕ್ಸಸ್ಫುಲ್ ಚೆನ್ನಾಗಿ ನಡೀತಾ ಇದೆ. ವಿ ಫೀಲ್ ಕಂಫರ್ಟೇಬಲ್. ಈಗ ನಾನು ಅದೇ ಬಸ್ಸಲ್ಲಿ ಹೋಗ್ತೀನಿ ಚಿಕ್ಕಮಂಗ್ಳೂರ್ಗೆ. ಖುಷಿ ಆಗಲ್ವಾ? ಖುಷಿ ಆಗ್ತದೆ. ಒಂದು ಟೈಮಲ್ಲಿ ನಂದು ಕನಸಿನ ಕೂಸು ಇವಾಗ ಹೇಳಿ ಸರ್, ನಿಮ್ಮ ಮತ್ತೊಂದು ಕನಸಿನ ಕೂಸು ಇದಕ್ಕೆ ಬರೋಣ. ನೀವು BBMP-ಯಲ್ಲಿ ನೀವು ಆಸ್ ಎ ಕಮಿಷನರ್ ಆಗಿ ಎಷ್ಟು ಸತಿ ಬಂದಿರಿ ಸರ್? 2 ಸತಿ. ಇಷ್ಟೇ ವೆರಿ ಪ್ರೈಸ್ಡ್ ಪೋಸ್ಟಿಂಗ್ ಆರ್ ದ ಬೆಸ್ಟ್ ಪೀಪಲ್ ಕಮ್ ದೇರ್? ಅದು ಹೇಗದು? ಬಹಳ ಕಷ್ಟದ ಪೋಸ್ಟಿಂಗ್. Nobody wants to come there. I mean, I don't know, nobody wants to come there. Then ಆವಾಗ ಹೆಂಗಿತ್ತು? ಮೊದಲನೇ ಬಾರಿ ನಾನು ಹೋದಾಗ SM ಕೃಷ್ಣ ಸಾಹೇಬ್ರು CM ಆಗಿದ್ರು. SM ಕೃಷ್ಣ ಅವರು ಬಹಳ ಮೇಧಾವಿಗಳು, ದೊಡ್ಡ ಮನುಷ್ಯರು, ಆದರ್ಶ ವ್ಯಕ್ತಿಗಳು. ಇಂಗ್ಲಿಷ್ ಗೌಡ್ರು ಅಂದ್ರೆ ಅದನ್ನ ತಮಾಷೆಗೆ ಹೇಳೋದು. ಇಂಗ್ಲಿಷ್ ಅಂದ್ರೆ ಎಲ್ಲಾನು ಬಹಳ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್ ಆಗಿತ್ತವ್ರೆ. ಅವ್ರು ನನ್ನ KPC MD ಆಗಿದೆ, ಕರ್ನಾಟಕ ಪವರ್ ಕಾರ್ಪೊರೇಷನ್. ಅವ್ರು ಅದಕ್ಕೆ ಚೇರ್ಮನ್ ಆಗಿದ್ರು. ಅವ್ರು ಆಮೇಲೆ ನನ್ಗೆ ಹೇಳಿದ್ರು, ನೀನ್ BMP-ಗೆ ಹೋಗು, ಎಲ್ಲರೂ ಹೈದರಾಬಾದ್ ಹೋಗ್ತಾ ಇದ್ದಾರೆ ಬೆಂಗಳೂರು ಬಿಟ್ಟು. ಈ ಹೈದರಾಬಾದ್ ಚಂದ್ರಬಾಬು ನಾಯ್ಡು ಅವರು ಬಹಳ ಇಂಪ್ರೂವ್ ಮಾಡಿದ್ದಾರೆ, ನಮ್ ಸಿಟಿ ಬಹಳ ಹಿಂದ್ ಬಿದ್ದ್ಬಿಟ್ಟಿದೆ, ನಾವು ಕೂಡ ಹೈದರಾಬಾದ್ ಅನ್ನ ಪೈಪೋಟಿ ಮಾಡ್ಕೊಂಡು ಮೇಲಕ್ಕೆ ಬರಬೇಕು, ಇಂಟರ್ನ್ಯಾಷನಲ್ ಬೆಂಚ್ ಮಾರ್ಕ್ ಮಾಡಬೇಕು SMK ನನ್ಗೆ ಹೇಳಿ ನೀನು ಹೋಗಲ್ಲಿ ಅಂತ ನನಗೆ ಆದೇಶ ಕೊಟ್ಟರು. ನಾನು SMK ಅವರ ಒಂದು ಆದೇಶದ ಮೇರೆಗೆ BMP ಕಮಿಷನರ್ ಹೋಗಿದ್ದೆ. ಬಟ್ ನಾನು ಷರತ್ತು ಹಾಕಿದೆ ಸರ್ CMಗೆ, ಈ ಇಂಜಿನಿಯರಿಂಗ್ ಕೇಪಬಿಲಿಟಿ ಇಲ್ಲ BMP-ಯಲ್ಲಿ, 30 ಜನ ಇಂಜಿನಿಯರ್ಸ್ KPC ಇಂದ ತಗೊಂಡೋದೆ ನಾನು. ಓಕೆ, ಆನ್ ಡೆಪ್ಯೂಟೇಷನ್. BBMP ಕಮಿಷನರ್, ಯು ಆರ್ ರಿಪೋರ್ಟಿಂಗ್ ಟು ಬೆಂಗಳೂರು ಉಸ್ತುವಾರಿ ಮಿನಿಸ್ಟರ್ or CM directly? I was reporting to the mayor. Reporting to the mayor, okay. Through mayor to the minister. Minister was CM. Okay, so yeah, ಅವಾಗ CM ಇದ್ರು. But by and large you had a one-to-one equation with CM. ಇದನ್ನ ಕೆಲಸ ಮಾಡ್ಸಕ್ಕೆ Impossible. And when I went there, again there was a lot of public dissatisfaction. Revenues were very poor. Arrears were very high. Morale was low. So thanks to CM and thanks to late Siddharth, we created the Bangalore Agenda Task Force. Okay. ಅದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅದು ಬಹಳ ಮುಖ್ಯವಾದ
ಪಬ್ಲಿಕ್ ಸಿವಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ನಂದನ್ ನೀಲೇಕರಿ ಅವರು ಅದಕ್ಕೆ ಅಧ್ಯಕ್ಷರು ಆಗಿದ್ರು. ಇನ್ನು ಉತ್ತಮ ಆಲ್ ದ ಕನ್ಸರ್ನ್ಡ್ ಸಿವಿಲಿಯನ್ ಜನರು ಏನಿದ್ದಾರೆ, ಸಿವಿಕ್ ಲೀಡರ್ಸ್ ಇನ್ವಾಲ್ಡ್, ಅವರೆಲ್ಲ ಬಹಳ ದೇರ್ ಆಲ್ ವೆರಿ ಅಕಾಂಪ್ಲಿಷ್ಡ್ ಪೀಪಲ್. ಅವ್ರು ಸೇರ್ಕೊಂಡ್ರು. ಒಂದ್ ಕಡೆ ಅವರು, ಒಂದ್ ಕಡೆ BMP, ಒಂದ್ ಕಡೆ ಸರ್ಕಾರ, ಆಮೇಲೆ ಜನ 4 ಕೂಡಿ ಬಂದಿದ್ದಕ್ಕೆ ಬೆಂಗಳೂರಲ್ಲಿ ಬಹಳ ಬದಲಾವಣೆಗಳನ್ನ ನಾವು ಕಾಣಿದ್ವಿ. ಅದರಲ್ಲಿ ಒಂದೇ ಹೇಳಬೇಕಾಗಿರೋದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್, SAS. ಅದೇನಾಗಿತ್ತು ಹಿಂದೆ, ಈ ಪ್ರಾಪರ್ಟಿ ಟ್ಯಾಕ್ಸ್ ಇದೆಯಲ್ಲ, ಮನೆಗೆ ತೆರಿಗೆ ಕಟ್ಟಬೇಕಾದ್ರೆ ಯಾರೋ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾ ಇದ್ದ, ನಿಮ್ ಮನೆ ನೋಡ್ತಾ ಇದ್ದ, ತುಂಬಾ ಚೆನ್ನಾಗಿದೆ, ಉತ್ತಮವಾಗಿದೆ, ಇದು ಫ್ಲೋರಿಂಗು ಅದು ಅಂತ ಹೇಳಿ ಏನೋ ಒಂದ್ ಆಗ್ತಾ ಇದ್ದ, ನೀವು ಏನೋ ಮಾಡಕ್ ಆಗ್ತಾ ಇರ್ಲಿಲ್ಲ, ಅವನ್ ಕೈ ಹಿಡ್ಕೊಂಡು ಅವನ್ಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ನೀವು ನೆನ್ಸ್ಕೊಳ್ತಾ ಇದ್ದೀರಿ ನಂಗೆ ಒಳ್ಳೆ ರಿಯಾಯಿತಿ ಸಿಕ್ಕಿದೆ ಅಂತ. ಇಲ್ಲಿ ದ ಲೂಸರ್ ವಾಸ್ ದ BMP ಬಿಕಾಸ್ ಅವರ್ ರೆವೆನ್ಯೂಸ್ ವೇರ್ ಸೋ ಲಿಟಲ್. ಆಗಿರ್ಬೇಕಾದ್ರೆ ಅದನ್ನ ಒಟ್ಟಾರೆ ಬದಲಾವಣೆ ಮಾಡಿ, ಇದು ಇನ್ಸ್ಪೆಕ್ಟರ್ ಡ್ರಿವನ್ ಆಗೋ ಬದಲು ಪಬ್ಲಿಕ್ಗೆ ಆ ಒಂದು ಇದು ಕಾನ್ಫಿಡೆನ್ಸ್ ಕೊಟ್ಟು ನೀವೇ ಅದನ್ನ ಮಾಡಿ ಅಂತ ಹೇಳಿ ಒಂದು ಸೆಟ್ ಆಫ್ ರೂಲ್ಸ್ ಪಬ್ಲಿಷ್ ಮಾಡಿ, ಪ್ಯಾಲೇಸ್ ಆರ್ಚರ್ಡ್ ಅಂದ್ರೆ ಇಷ್ಟಿದೆ ಗ್ರೌಂಡ್ ವ್ಯಾಲ್ಯೂ, RMB ಅಂದ್ರೆ ಎಷ್ಟು, ಮಲ್ಲೇಶ್ವರಂ ಇಷ್ಟು ಅಂದ್ರೆ ಏರಿಯಾ ವೈಸ್ ವ್ಯಾಲ್ಯೂ ಏನ್ ಹಾಕ್ಬೇಕು ಅಂತ ಕೇಳ್ಬಿಟ್ಟು, ಡೆಪ್ರಿಸಿಯೇಷನ್ ಇಷ್ಟು, ಪ್ರಾಪರ್ ರೂಲ್ಸ್ ಎಲ್ಲ ಮಾಡಿಸಿ ಹೊರಡಿಸಿ ಅದನ್ನ ನಾವು ಪಬ್ಲಿಕ್ಗೆ ಮಂಡಿಸಿದ್ವಿ ವಯಾ BMP ಕೌನ್ಸಿಲ್. ಥ್ಯಾಂಕ್ಸ್ ಟು ದ ಮೇಯರ್. ಅಲ್ಲೂ ವಿರೋಧ ಇತ್ತು, ಬೇಕಾದಷ್ಟು ವಿರೋಧ ಇತ್ತು, ಯಾಕಂದ್ರೆ ಹಳೆ ಪದ್ಧತಿ ಕೀಳಿಸ್ಬೇಕಾದ್ರೆ ವಿರೋಧ ಇತ್ತು. ಬಟ್ ಮೇಯರ್ ಅವರು ಬಹಳ ಮುತುವರ್ಜಿ ವಹಿಸಿ ಸಹಾಯ ಮಾಡಿದ್ರು. ಇವತ್ತಿಗೂ ಕೂಡ ನಾನ್ ನೋಡಿ ಮೇಜರ್, ನಾನ್ ಮಾಡಿದೆ ಅಂತ ನಾನು ಕೊಚ್ಕೊಳಕ್ಕಾಗಲ್ಲ. ನಮ್ಮ ಆಗಿನ ಅಡಿಷನಲ್ ಕಮಿಷನರ್ ದಲ್ವಾಯ್ ಅಂತಿದ್ರು, ಒಬ್ಬ ಯಂಗ್ IAS ಆಫೀಸರು, ವಸಂತ್ ರಾಯರು, ನಾನು ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಕರ್ಕೊಂಡ್ ಬಂದಿದ್ದೆ ಅವರು, ಮತ್ತೆ ನಮ್ಮ ಯಾರೋ ಒಬ್ರು ಚಾಲೆಂಜ್ ಮಾಡಿದ್ರು ಕೋರ್ಟಲ್ಲಿ, ಇದು ತಪ್ಪು, ಇವ್ರಿಗೆ ಅಧಿಕಾರ ಇಲ್ಲ, ಅಶೋಕ್ ಹಾರ್ನಹಳ್ಳಿ ಅಂತ ನಮ್ಮ ಸೀನಿಯರ್ ಅಡ್ವೊಕೇಟ್ ನಾವು ಎಂಗೇಜ್ ಮಾಡಿದ್ವಿ. ಇವರೆಲ್ಲ ಒಂದು ಸಹಾಯದಿಂದ ಆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಜಾರಿಗೆ ಬಂತು. ರೆವೆನ್ಯೂಸ್ ಹ್ಯಾವ್ ಶಾರ್ಟ್ ಅಪ್ ಅಂಡ್ ಪಬ್ಲಿಕ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಹ್ಯಾಪಿನೆಸ್ ಬಿಕಾಸ್ ಇನ್ಸ್ಪೆಕ್ಟರ್ ಹಿಡಿತ ಹೊಟ್ಟೋಯ್ತಲ್ಲ, ಅವರೇ ಮಾಡ್ತೀವಿ, ದೇ ಆರ್ ವಿಲ್ಲಿಂಗ್ ಟು ಪೇ ಮೋರ್ ಅಂಡ್ ಆನರಬಲ್ ಮ್ಯಾನರ್ ಟು ಗವರ್ಮೆಂಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಟು ಎ ಮಿಡಲ್ ಮ್ಯಾನ್. ಆಮೇಲೆ ಅದು ಕಾನೂನು ಆಯಿತು, ಎಲ್ಲ ಕಡೆ ಅದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಆರ್ ಇಟ್ಸ್ ವೇರಿಯಂಟ್ಸ್ ಆಗಿದೆ. ಯು ಮಸ್ಟ್ ಆಲ್ಸೋ ರಿಮೆಂಬರ್ ದ ರೋಲ್ ಆಫ್ BATF. ಪ್ರಾರಂಭದಲ್ಲಿ ಅದಕ್ಕೇನು ಕೋಆಪರೇಷನ್ ಸಿಕ್ಲಿಲ್ಲ ಪಬ್ಲಿಕ್ ಇಂದ. ಆಮೇಲೆ BATF ಅವರು ಬಹಳ ಉತ್ತಮವಾಗಿರೋ ಒಂದು ಎಂಡೋರ್ಸ್ಮೆಂಟ್ ಸ್ಕೀಮ್ ಅಂತ ಮಾಡಿ, ಉದಾಹರಣೆಗೆ CM ಸಾಹೇಬ್ರು ಬರಿತಾ ಇದ್ದಾರೆ ಏನೋ, ಆಮೇಲೆ ಟಿವಿಯಲ್ಲಿ ನಾನು ಏನ್ ಬರಿತಾ ಇದ್ದೀನಿ ಗೊತ್ತಾ ನಿಮ್ಗೆ, ಟಿವಿಗೆ ಹೇಳ್ತಾ ಇದ್ದಾರೆ, ನಾನು ನನ್ನ ಪ್ರಾಪರ್ಟಿ ಟ್ಯಾಕ್ಸ್ ಫಿಲ್ ಮಾಡ್ತಾ ಇದ್ದೀನಿ, ನೀವು ಫಿಲ್ ಮಾಡತ್ತಾರೆ, ನಾನು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಮಾಡ್ತಾ ಇದ್ದೀನಿ, ನಾನ್ ಮಾಡಿದ್ರೆ ನೀವು ಮಾಡ್ಬೋದು. ಅದೇ ತರ ರಾಜರ್ ಬಿನ್ನಿ ಅಂತ ಕ್ರಿಕೆಟರು, ಆಮೇಲೆ ಒಬ್ಬ ಸಾಧಾರಣ ಇದರಲ್ಲಿ ನಮ್ಮ ರಸಲ್ ಮಾರ್ಕೆಟ್ ಅಲ್ಲಿ ತರಕಾರಿ ವೆಂಡರು, ನಾನು ಇದು ಮಾಡ್ತಾ ಇದ್ದೀನಿ ನೀವು ಮಾಡಿ. So you were good in getting everybody together. It was because of BATF and their effort, the amount of money they put into the campaign, that it became a success. ಸರ್, ಯಾವತ್ತು ನಾವು ನೋಡ್ತೀವಿ ಸರ್ಕಾರಿ ಯೋಜನೆಗಳು ಟೈಮ್ಗೆ ಆಗಲ್ಲ, 1000 ಕೋಟಿ ಇದ್ರೆ 2000 ಕೋಟಿ ಆಗುತ್ತೆ. ನೀವು ಐ ಥಿಂಕ್ ಸಮ್ ಥರ್ಮಲ್ ಪವರ್ ಪ್ಲಾಂಟ್ ಆರ್ ಸಮಥಿಂಗ್ ಯು ಇನ್ ರಾಯಚೂರ್ ಯು ಫಿನಿಶ್ಡ್ ಇಟ್ ಸೋ ಅರ್ಲಿ ದಟ್ ದ ಯೂನಿಯನ್ ಗವರ್ಮೆಂಟ್ ಕಾಲ್ಡ್ ಯು to give a presentation. How can you finish a project 1 year early and save 250 crores rupees? ಈ ಸ್ಟೋರಿ ಹೇಳಿ ಸರ್. ಅದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಲ್ಲಿ ಈ ಥರ್ಮಲ್ ಅಂಡ್ ಹೈಡ್ರೋ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟೇಷನ್ ಮಾಡ್ತಿದ್ರು. ಅದು ಭಾಳ ಟೈಮ್ ಓವರ್ ಅನ್ನು ಕಾಸ್ಟ್ ಓವರ್ ಅನ್ನು ಆಗ್ತಾ ಇತ್ತು. ಬಟ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಲ್ಲಿ ಏನೋ ಒಂದು ಸ್ಟ್ರೆಂತ್ ಇತ್ತು ಅಂದ್ರೆ ಉತ್ತಮವಾಗಿರೋ ಇಂಜಿನಿಯರ್ಸ್. ಹಿಂದೆ PR ನಾಯಕ್ ಅಂತ ಒಬ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಇರುವಾಗ ದ ಬೆಸ್ಟ್ ಆಫ್ ಕರ್ನಾಟಕ ಇಂಜಿನಿಯರ್ಸ್ ದೇ ರಿಕ್ರೂಟೆಡ್ ಅಂಡ್ ಎಕ್ಸಲೆಂಟ್ ಟೆಕ್ನಿಕಲ್ ಅಡ್ವೈಸ್ ಫ್ರಮ್ ಎ ವೆರಿ ಸೀನಿಯರ್ ಇಂಜಿನಿಯರ್ ಕಾಲ್ಡ್ KC ರೆಡ್ಡಿ ಸಾಹೇಬ್ರು ಅಂಡ್ ಮಿಸ್ಟರ್ ರುದ್ರಪ್ಪ, ಫಾರ್ಮರ್ ಚೇರ್ಮನ್ ಆಫ್ ಎಲೆಕ್ಟ್ರಿಸಿಟಿ ಬೋರ್ಡ್. ಸೊ ಅವರ ಒಂದು ಸಹಾಯದಿಂದ, ಟು ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್, utilizing the engineering capability in KPCL and with the terrific support of the government, JH Patel nam chief minister agidru. He was the chairman of my company. Very liberal person. Outstanding human being.
ಅದೇ ಹೇಳ್ತೀನಲ್ಲ, ಈ ಪಬ್ಲಿಕ್ ಇಮೇಜ್ ಏನಿದೆ, ಪೊಲಿಟಿಷಿಯನ್ಸ್ ಇಟ್ಸ್ ನಾಟ್ ಆಲ್ವೇಸ್ ಕರೆಕ್ಟ್ ಸರ್. they are there because they have some virtue. I can give you any number of instances when J.H. Patel has adhered to the public interest, not to the private interest. I can give you. One more thing sir, ಸೊ ಇದನ್ನು ಮುಗಿಸ್ಬಿಡ್ತೀನಿ. I'll finish this. ಸೊ ಈ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಬಹಳ ದೊಡ್ಡ ಸ್ಟೇಷನ್ ಎಕ್ಸ್ಪ್ಯಾನ್ಷನ್ಗೆ 1,500 ಕೋಟಿ ರೂಪಾಯಿ ನಾವು ICICI, IDBI ಈ ತರ ಸಂಸ್ಥೆಗಳಿಂದ ಪಡೆದು ಆಸ್ ಅ ಲೋನ್ ವಿತ್ ಗವರ್ಮೆಂಟ್ ಅಸಿಸ್ಟೆನ್ಸ್, ವಿತ್ ಗವರ್ಮೆಂಟ್ ಗ್ಯಾರಂಟಿ, ಅದನ್ನ ರಾಯಚೂರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮೊದಲನೇ ಘಟಕ 8 ತಿಂಗಳು ಮುಂಚೆ ಮಾಡಿದ್ವಿ, ಎರಡನೇ ಘಟಕ 6 ತಿಂಗಳು ಮುಂಚೆ ಮಾಡಿದ್ವಿ. 250 ಕೋಟಿ ಉಳಿತಾಯ ಆಯಿತು. Okay, for the government, ಪಬ್ಲಿಕ್ money. ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅದನ್ನ ಶಂಕುಸ್ಥಾಪನೆ ಹಾಕಿದ್ದು ದೇವೇಗೌಡರು ವೆನ್ ಹಿ ವಾಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. Okay. ಅಂಡ್ ದೆನ್ ಅದನ್ನ ಉದ್ಘಾಟನೆ ಮಾಡಿದ್ದು ನಮ್ಮ ಈಗ ಇದು JH ಪಟೇಲ್ರು, ಮತ್ತೆ ನಮ್ಮ ಈಗಿನ CM ಅವ್ರು ಡೆಪ್ಟಿ CM ಆಗಿದ್ರು ನಮ್ಮ ಸಿದ್ದರಾಮಯ್ಯ ಅವರು. ಅವರೆಲ್ಲ ಇದರ ಒಂದು ದಟ್ಸ್ ಎ ವೆರಿ ರೆಡ್ ಲೆಟರ್ ಡೇ ಇನ್ ಮೈ ಲೈಫ್. that you felt that as a bureaucrat have made a strong difference. I felt that ಕರ್ನಾಟಕ ಏನೋ we are different now. Karnataka now we are cut from different cloth anta. We have, and then thanks to that I was invited to Delhi by the cabinet secretary. ಅವರು ಜಾಡ್ಸಿದ್ರು NTPC ಗೆ, ನೋಡ್ರಯ್ಯ ನೀವೆಲ್ಲ ಇಷ್ಟು ಲೇಟ್ ಮಾಡ್ತೀರಾ, ಅವ್ರು ನೋಡಿ ಕರ್ನಾಟಕದಲ್ಲಿ ಹೇಗ್ ಮಾಡಿದ್ದಾರೆ, ಅವ್ರು ಮಾಡಿದ್ರೆ ನೀವ್ ಯಾಕೆ ಮಾಡಬಾರ್ದು ಅಂತ. ಆಮೇಲೆ ಚೇರ್ಮನ್ ನಂಗೆ ಬಂದು ಹೇಳ್ದ, ಕ್ಯಾ ಯಾರ್ ನೀ ಈ ತರ ಇಷ್ಟೊಂದು ಕೆಲಸ ಮಾಡಿ ನಮ್ಮೆಲ್ಲ ತೊಂದರೆ ಕೊಡ್ಸಿದ್ಯಾ. ನಾನು ಹೇಳಿದೆ ಇಲ್ಲ ಸರ್, ಎಲ್ಲರೂ ಸೇರಿ ಮಾಡಿದ್ವಿ ಅಂತ. ಸೊ ಆ ಥರ ಸರ್. ಇದು ಬಿಫೋರ್ ನಾವು ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇರೆ ಬೇರೆ ವಿಚಾರಕ್ಕೆ ಬರೋಕ್ಕೆ ಮೊದಲು ಕೂಡ ಕೆಲವು ವಿ ಹ್ಯಾವ್ ಟು ಗೋ ಸಡನ್ ಟಾಪಿಕ್ ವಿಚಾರ ಲಿಟಲ್ ನನಗೆ ಭಾಳ ಇಷ್ಟ ಇದು ಸರ್. ಯಂಗ್ IAS ಲಾಲ್ ಬತ್ತಿ 30 years ಓಲ್ಡಲ್ಲಿ ಲೈಕ್ ಒಂದು ಐಡಿಯಾ ಇರುತ್ತೆ, ಏನು ಮಾಡಬೇಕು ಏನು ಮಾಡ್ಬೋದು, ಆ ವಿಸ್ಡಮ್ ಬಂದಿರಲ್ಲ. ಯು ವಿಲ್ ಬಿ ಸ್ಲೈಟ್ಲಿ ಬ್ರ್ಯಾಶ್, ಸ್ಲೈಟ್ಲಿ ಕಾನ್ಫಿಡೆಂಟ್, ಏನು ಬೇಕಾದ್ರೆ ಮಾಡ್ಬೋದು ಅಂತ. ಆ ಟೈಮಲ್ಲಿ ಏನೋ ದೆರ್ ವಿಲ್ ಬಿ ಫ್ಯೂ ಲೆಸನ್ಸ್ ಯು ಲರ್ನ್ ಇನ್ ದ ಹಾರ್ಡ್ ವೇ. ತಲೆ ಗಟ್ಟಿ ಇದೆ ಅನ್ನೋ ಚಚ್ಕೋಬಾರ್ದು, ಆರ್ ವಾಟ್ ಯು ಕ್ಯಾನ್ ಡೂ, ವಾಟ್ ಯು ಕಾನ್ ಡೂ ಅಂತ ವಿಸ್ಡಮ್ ಅನ್ನೋ ಕೆಲವು ಘಟನೆಗಳು ಕೊಟ್ಟಿರುತ್ತೆ ಅರ್ಲಿ ಡೇಸಲ್ಲಿ. ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಖಂಡಿತ. ಅದು ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸ್ಥಾನ DCA ಥರ ಸ್ಥಾನ ಸಿಕ್ಕಿದ್ರೆ ಅದು ತಲೆಗೆ ಹೋಗ್ತದೆ. ನಿಮಗೂ ಹೋಗಿತ್ತಾ? ನನಗೂ ಹೋಗಿರ್ಬೋದು, ನಾನು ಹೋಗಲ್ಲ ಅಂತ ಹೇಳಕ್ ಹೌ ಕ್ಯಾನ್ ಐ ಸೇ ಹೋಗಿಲ್ಲ ಅಂತ, ಅದು ಹೋಗಿರ್ಬೇಕಾಗಿತ್ತು. ಬಟ್ ನಾನು ಐ ಮೆಟ್ ಒಬ್ರು KR ರಾಮಚಂದ್ರನ್ ಅಂತ ಬಹಳ ಸೀನಿಯರ್ IAS ಆಫೀಸರ್ ಆಗಿದ್ರು. ಅವ್ರು ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರು ಆಗಿದ್ರು. ಒಂದ್ಸತಿ ಅವ್ರು ನೋಡಿದಾಗ ಹೋಗೋ ಮುಂಚೆ ಅವ್ರು ಹೇಳಿದ್ರು, ನೋಡಪ್ಪ ಒಂದು ಕೆಲಸ ಮಾಡು, ಒಂದು ನೀನು ಯಾವಾಗಲೂ ಒಂದು ಟಾಲಿಸ್ಮನ್ ಇಟ್ಕೋ, ಏನೇ ಕೆಲಸ ಮಾಡ್ತೀಯಾ ಸಾರ್ವಜನಿಕ ಹಿತದಿಂದ ಮಾಡು, ಪಬ್ಲಿಕ್ ಇಂಟ್ರೆಸ್ಟ್, ಕೀಪ್ ಇಟ್ ಫಸ್ಟ್. ಪ್ರೈವೇಟ್ ಇಂಟ್ರೆಸ್ಟ್ ಇಂದ ಏನು ಮಾಡಲೇಬೇಡ, ಆಯ್ತಾ? ಸೊ ನಾನು ಜಿಲ್ಲೆಗೆ ಹೋದಾಗ ಫಾರ್ ಇನ್ಸ್ಟೆನ್ಸ್ ಎಲ್ಲಿ ಹೋಗ್ತೀನೋ ಯಾವಾಗ್ಲೂ ಬರೀ ಪಬ್ಲಿಕ್ ಇಂಟ್ರೆಸ್ಟ್ ಮಾತ್ರ ನೋಡ್ತಾ ಇದ್ದೆ. ಪ್ರೈವೇಟ್ ಇಂಟ್ರೆಸ್ಟ್ ನ ಸಾಧ್ಯವಾದಷ್ಟು ನೋಡಿಲ್ಲ. ಅದರಿಂದ ಸ್ವಲ್ಪ ನನಗೆ ನಿಷ್ಠೂರ ಆಗಿದ್ದಾರೆ ಜನ. He is my friend but he is not doing this work. ನಿಷ್ಠೂರನೂ ಆಗಿದ್ದಾರೆ, ಬೈದಿದ್ದಾರೆ. ಆಮೇಲೆ ಬಟ್ ನನ್ಗೆ ಯಾವಾಗ್ಲೂ ರಕ್ಷಣೆ ಸಿಕ್ಕಿದೆ. ಬಿಕಾಸ್ ಐ ಬಿಲೀವ್ ದಟ್ ಇಫ್ ಯು ಆರ್ ಟ್ರೂತ್ಫುಲ್ there is a defense in that. ಅದು ಒಂದು ಕಲಿತೆ. ಇನ್ನೊಂದು ಏನ್ ಹೇಳಿದ್ರು ನನಗೆ ಸತೀಶ್ ಚಂದ್ರನ್ ಅವರೆಲ್ಲ, ನೀನ್ ಏನೇ ದೊಡ್ಡ ತೀರ್ಮಾನ ಮಾಡಿದ್ರು ಅದರ ಒಂದು ದಾಖಲೆ ಕಾಪಿ ಸರಿಯಾಗಿ ಮಾಡು. ಡಾಕ್ಯುಮೆಂಟೇಶನ್ ಇಸ್ half the battle. Document whatever you do. Document whatever you're doing. Make sure that you bring out that it is according to law, according to rules. ಮೇಕ್ ಶೋರ್ ದಟ್ ಇಟ್ ಇಸ್ ಪ್ರಾಪರ್ಲಿ ಕೆಪ್ಟ್. ದಾಖಲೆ ಇರಬೇಕು. ಓರಲ್ ಆಗಿ ಏನು ಮಾಡಕ್ ಹೋಗಬೇಡ, ನಾಳೆ ಎಡವಟ್ ಆಗ್ತದೆ, ನಿನ್ ಮೇಲೆ ಬಂದ್ಬಿಡ್ತದೆ. ಅದು ನಾನು BMP BBMP ಹೋದಾಗ ಜ್ಞಾಪಕ ಇಟ್ಕೊಂಡೆ. ಏನೇ ತೀರ್ಮಾನ ಮಾಡಿದ್ರು ದಾಖಲೆ ಮಾಡ್ತಾರೆ. ಏನದು ದಿಸ್ ಇಸ್ ಮೈ ವ್ಯೂ, ಇದು ಮಾಡಿದೀನಿ ಈ ತರ, ಈಗಿನ ಸಂದರ್ಭದಲ್ಲಿ ಇದು ಸರಿ ಅಂತ ತೋರ್ತು, ಕಾನೂನು ಪ್ರಕಾರ ಇತ್ತು, ಆದ್ರಿಂದ ಈ ತರ ತೀರ್ಮಾನ ಆಯಿತು ಅಂತ. ಅದು ನಾನು ಯಾವಾಗ್ಲೂ ಇತ್ತೀಚೆಗೆ ATI ಮೈಸೂರಿಗೆಲ್ಲ ಹೋದಾಗ ನಮ್ಮ ಯುವ ಆಫೀಸರ್ಸ್ಗೆ ಅದು ಹೇಳ್ತೀನಿ, ಏನಿದ್ರು ನೀವು ಪಬ್ಲಿಕ್ ಇಂಟ್ರೆಸ್ಟ್ ಕೆಲಸ ಮಾಡಿ. ಎರಡನೇದು ದಾಖಲೆ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಚಾರ ಇದೆ, ಇದು ಬಹಳ ಮುಖ್ಯ, ಎಲ್ಲ ಅಧಿಕಾರಿಗಳು ಬಹಳ ಅಗತ್ಯ, ವಿನಯವಾಗಿರ್ಬೇಕು. ಮೇಜರ್ ಹ್ಯೂಮಿಲಿಟಿ, ವಿನಯವಾಗಿರ್ಬೇಕು. ಯಾಕಂದ್ರೆ ವಿತ್ ದ ಎಲೆಕ್ಟೆಡ್ ಪೀಪಲ್, ವಿತ್ ದ ಪಬ್ಲಿಕ್, ಎಲ್ಲರ ಜೊತೆ ನೀವು ಎಷ್ಟು ವಿನಯವಾಗಿರ್ತೀರೋ ಅಷ್ಟು ಮರ್ಯಾದೆ ಹೆಚ್ಚುತ್ತದೆ. ಸರ್, ಇವಾಗಿನ ಮೀಡಿಯಾ ಜನರೇಷನ್ ಅಲ್ಲಿ ಈ ಹುಲಿ ಸಿಂಹ
ಆ ಥರ ಎಲ್ಲ ಚಿಕ್ಕ ಕೆಲಸಗಳಿಗೆ ದೊಡ್ಡ ಬಿಲ್ಡಪ್ ಸಿಕ್ಬಿಡುತ್ತೆ. ದೆನ್ ದೇ ಗೆಟ್ ದ ಬ್ಯಾಕ್ಲೆಶ್ ಅಂಡ್ ನಿಮ್ಮ ಟೈಮಲ್ಲಿ ಮೀಡಿಯಾ ಟ್ರಯಲ್ ಮತ್ತೆ ಮೀಡಿಯಾ ಪ್ರೆಷರ್ ಇರಲಿಲ್ಲ? ಇಲ್ಲ, ಬಿಕಾಸ್ ನಮಗೆ 24/7 ಟಿವಿ ಇರಲಿಲ್ಲ, ಓಕೆ, ನಮಗೆ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ನಾನು ಮೊನ್ನೆ ಎಲ್ಲೋ ಒಂದ್ ಕಡೆ ಹೋಗಿದ್ದೆ, ಹೇಳಲ್ಲ ಎಲ್ಲಿ ಅಂತ, ಆ ಡೆಪ್ಟಿ ಕಮಿಷನರ್ನ ಭೇಟಿ ಆಗಿದೆ, ಏನೋ ಒಂದು ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ. ಅವರು ಮೀಡಿಯಾದಲ್ಲೇ ಬರ್ತಾ ಇದ್ರು, ಸರ್ ನಾನು ಟೂರ್ ಹೋಗ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಕವರ್ ಮಾಡ್ತಾ ಇದ್ದಾರೆ. ನಾನು ನೆನ್ಸ್ಕೊಂಡೆ, ನಾವು ಅದನ್ನ ಏನು ಮಾಡ್ಲೇ ಇಲ್ಲ, ಗಪ್ಚುಪ್ಪಾಗಿ ಹೋಗ್ತಾ ಇದ್ವಿ, ಊರುಗಳಿಗೆ ತಿರುಗ್ತಾ ಇದ್ವಿ, ಶಾಸಕರಿಗೆ ಮೀಟ್ ಮಾಡ್ತಾ ಇದ್ವಿ, ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ವಿ, ಮೀಟಿಂಗ್ಗಳು ಮಾಡ್ತಾ ಇದ್ವಿ. ಬಟ್ ಈ ತರ ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಟೈಮ್ ಏನಾದ್ರು ಗ್ಯಾಗ್ ಇದೆ? ವಾಸ್ ದೇರ್ ಎನಿ ಗ್ಯಾಗ್ ನಾಟ್ ಟು ಸ್ಪೀಕ್ ಟು ಮೀಡಿಯಾ ಆರ್ ಯು ಪ್ರಿಫರ್ ನಾಟ್ ಟು ಅನ್ನೆಸರಿಲಿ ಸ್ಪೀಕ್? There were rules, there were some do's and don'ts. Do's and don'ts. ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡ್ಬೋದು. ಇವಾಗ ಲೈನ್ ವೇಗ್ ಆಗಿಬಿಟ್ಟಿದ್ಯಾ? ನೌ ದಟ್ ಲೈನ್ ಇಸ್ ಲಿಟಲ್ ವೇಗ್ ಆರ್ ಸಮ್ ಪೀಪಲ್ ಈಗಲೂ ಲೈನ್ ಇದೆ ಸರ್, ಲೈನ್ ಇದೆ. ಆ ಥರ ಲೈನ್ ಇಲ್ಲ ಅಂತ ಹೇಳಕ್ ಆಗಲ್ಲ. ದೇರ್ ಆರ್ ಸರ್ಟನ್ ರೂಲ್ಸ್ ಆಫ್ ಕಾಂಡಕ್ಟ್ ಫಾರ್ IAS, IPS, ದೇ ಶುಡ್ ಡ್ರೆಸ್, ಯಾವ್ದನ್ನ ನಾವು ಮಾಡಬೇಕು, ಯಾವ್ದನ್ನ ಮಾಡಬಾರ್ದು, ಇವತ್ತಿಗೂ ನಮ್ಮ ಕಾಂಡಕ್ಟ್ ರೂಲ್ಸ್ ಅಲ್ಲ, ಅದೆಲ್ಲ ಇದೆ. ಟೆಲ್ ಮಿ ಸಮಥಿಂಗ್, ನಿಮ್ಮ ಜಮಾನದಲ್ಲಿ ವಿಚ್ ಆರ್ ದ ಸ್ಟ್ರಿಕ್ಟ್ ನೋ ಅಂತ ನಿಮ್ಮ ಸೀನಿಯರ್ ಆರ್ಮಿಯಲ್ಲಿ ನಮ್ಮ ಸೀನಿಯರ್ ಗ್ರೂಮ್ ಮಾಡ್ತೀವಿ, ಈ ಥರ ಮಾಡಬಾರ್ದು ಅಂತೇಳಿ, ವಿಚ್ ವರ್ ದ ಸ್ಟ್ರಿಕ್ಟ್ ನೋ ಫಾರ್ IAS ಪೀಪಲ್ ಆಫೀಸರ್ಸ್? ಸೊ ನಾನು ಕಂಡಕ್ಟ್ ವೈಸ್ ಹೇಳಿ. ಕಾಂಡಕ್ಟ್ ವೈಸ್ ಏನು ಅಂದ್ರೆ, ಡೋಂಟ್ ಡ್ರಿಂಕ್ ಇನ್ ಪಬ್ಲಿಕ್ ಅಂತಿತ್ತು. ನೆವರ್ ಡ್ರಿಂಕ್ ಇನ್ ಪಬ್ಲಿಕ್. ಡೋಂಟ್ ಡ್ರಿಂಕ್ ಇನ್ ಪಬ್ಲಿಕ್ ಅಂಡ್ ಡೋಂಟ್ ಫ್ರೆಟರ್ನೈಸ್ ವಿತ್ ಆಲ್ ದೀಸ್ ಪ್ರೈವೇಟ್ ಪೀಪಲ್, ಕಾಂಟ್ರಾಕ್ಟರ್ಗಳು, ಅವ್ರ ಜೊತೆ ಎಲ್ಲ ಓಕೆ ಹೋಗ್ಬಾರ್ದು. ಏನಿದ್ರು ಕಚೇರಿಯಲ್ಲಿ ಮಾತ್ರ. ಆಮೇಲೆ ಆ ಥರ some of these rules were there. Your conduct was important, ನಿಮ್ದು ರೆಪ್ಯುಟೇಷನ್ ಶುಡ್ ಬಿ, and your character would precede everywhere you go. ನೀವೊಂದು ತುಮಕೂರು DC ಆಗಿ ಹೋಗಕ್ ಮೊದಲೇ ಕೆ ಜಯರಾಜೇಂದ್ರ ಏನು ವಿಚಾರ ಆಲ್ರೆಡಿ ತಲುಪಿರ್ತಿತ್ತು ಆಗಿನ ಕಾಲದಲ್ಲಿ. DC ಮಾತ್ರ ಅಲ್ಲ, ಇಲ್ಲೂ ಕೂಡ KPC MD, ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರು, ಟ್ರಾನ್ಸ್ಪೋರ್ಟ್ ಕಮಿಷನರು, DMP ಎಲ್ಲಿ ಹೋಗಿದ್ರು ಕೂಡ ದೇವ್ ನೀವು ಯಾರು ಇವನು ಅಂತ. ನೀವು ಬರಕ್ ಮೊದಲೇ ನಿಮ್ದು ಇನ್ಫಾರ್ಮೇಶನ್ ಬಂದಿರೋದು, ಇಷ್ಟೇ ಮಾಡ್ಬೋದು, ಇವನ್ ಮಾಡಕ್ ಆಗಲ್ಲ, ಇವ್ರ ಜೊತೆ ಈ ಆಟ ಆಗಲ್ಲ, ಆ ಥರ ಎಲ್ಲ ಗೊತ್ತಾಗ್ತಾಗಲ್ಲ. ಬಟ್ ಈಗ ಇನ್ನೊಂದು ನಾನು ಹೇಳ್ಬೇಕು ನಿಮ್ಗೆ, ಇದು ವ್ಯಥೆಯಾಗಿರೋ ಮಾತು ಏನು ಅಂದ್ರೆ, ಇತ್ತೀಚೆಗೆ ನಾನು ಕೆಲವಾರು ವರ್ಷ UPSC IAS ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ದೆ, ಟು ಕಂಡಕ್ಟ್ ಇಂಟರ್ವ್ಯೂಸ್, ಟು ಬಿ ಎ ಮೆಂಬರ್ ಆಫ್ ದಿ ಇಂಟರ್ವ್ಯೂ ಬೋರ್ಡ್. ನಾನು ಏನ್ ನೋಡಿದೆ ಅಂದ್ರೆ, ಇತ್ತೀಚೆಗೆ ನಮ್ಮ ಯೂತ್ ಅಲ್ಲಿ ಈ IAS IPS ವಗೇರ ಸೇರಕ್ ಇಷ್ಟ ಇಲ್ಲ. ದೇ ನಾಟ್ ಪ್ಯಾಷನೇಟ್ ಇನ್, ಬಿಕಾಸ್ ಅವ್ರಿಗೆ ಒಳ್ಳೆ ಬೇರೆ ಕಡೆ ಪ್ರೈವೇಟ್ ಸೆಕ್ಟರು, ಕಾರ್ಪೊರೇಟ್ ಸೆಕ್ಟರು, IT ಗೀಟಿ, ವಿದೇಶ ಎಲ್ಲ ಬಂದ್ಬಿಟ್ಟಿದೆ. ಆದ್ರಿಂದ ಈಗ ನೋಡಿ, ನಾನು IAS ಸೇರಿದಾಗ 24 ವರ್ಷ ನನಗೆ, ಇನ್ನು ಬೇರೆಯವ್ರಿಗೆ 22ರಿಂದ ಶುರು ಆಗಿ ಒಂದು 28, 30 ತನಕ ಹೋಗ್ತಾ ಇತ್ತು. ಈಗ 40 ತನಕ ಹೋಗ್ತದೆ. ಪೀಪಲ್ ಟ್ರೈ ಮಲ್ಟಿಪಲ್ ಟೈಮ್ಸ್ ಅಲ್ಲ, ಒಳ್ಳೇದು. ಇನ್ನವೇ ಸೋಷಿಯಲ್ ಜಸ್ಟಿಸ್ ಇಸ್ ಇಂಪಾರ್ಟೆಂಟ್, ಎಲ್ಲ ಬರಬೇಕು. But what kind of mindset do people have? When they're overcooked at 40, then they'll think about how much I can earn. So typically ಅಲ್ಲಿ ಇಂಟರ್ವ್ಯೂಗೆ ಅವ್ನು ಬರ್ತಾನೆ, ಏನಪ್ಪ ನೀನು MSc ಮಾಡಿದ್ದು 8 ವರ್ಷ ಆಯಿತು, ಏನೋ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲ ಸರ್ ನಾನು ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಅಂತ ಹೇಳ್ತಾ ಇದ್ರು. So I find the best of the best, the bright of the brightest are not coming here. No, they are not coming. But even with that, I think the IAS, the IPS, they are great careers. Obviously, there's no doubt. In terms of public interest, in terms of social good. But ಆ ಥರ ಒಂದು ಸ್ಪಿರಿಟ್ ಇರಬೇಕು ಮೇಜರ್. ಸ್ಪಿರಿಟ್ ಇಲ್ಲದೆ ಇದ್ರೆ ಇದು ಸಾಮಾನ್ಯ ಕೆಲಸ, ಬೆಳಗ್ಗೆ 10 ಗಂಟೆಗೆ ಬರಬೇಕು, 5 ಗಂಟೆಗೆ ಹೋಗ್ಬೇಕು ಅಂದರೆ you will not be doing justice. ಸರ್, ನಿಮ್ಮ ಜೊತೆ ನಾನು ಹಿಂದೆ ಆಫ್ ದ ರೆಕಾರ್ಡ್ ಮಾತಾಡ್ತಿರುವಾಗ I asked him a question. In your 70s, I see you chair so many meetings, take so many part of so many boards. ನಾನು ನಿಮ್ಗೆ ಕೇಳಿದೆ, ಸರ್ ತುಂಬ ಜನ ಟೈಟಲ್ ರಿಟೈರ್ಡ್ ಆದಂಗೆ ಇರಿಲೆಂಟ್ ಆಗಿಬಿಡ್ತಾರೆ, ನೀವು ರಿಟೈರ್ಡ್ ಆದಮೇಲೆ ವೈ ಯು ಆರ್ ಸೋ ಪ್ರೊಡಕ್ಟಿವ್ ಅಂತ. ದಟ್ ಟೈಮ್ ಯು ಟೋಲ್ಡ್ ಮಿ ಒನ್ ಥಿಂಗ್, ನಾನು ಯಾವತ್ತು 9 to 5 ಅಂತ ಕೆಲಸ ಮಾಡಿಲ್ಲ. I oversat in my office, I kept on working, I kept on learning ಅಂತ. So tell me about something like, ನಾನು ರಿಟೈರ್ ಆದಾಗ ನಮ್ಮ ಸ್ವಾಮಿಗಳ ಹತ್ರ ಹೋಗಿದ್ದೆ, ಪೇಜಾವರ್ ಸ್ವಾಮಿಗಳು. ಅವ್ರು ನಂಗೆ ಭಾಳ, how you are close to him? Because I am the honorary chairman of the hospital that Pejavar Swamiji established in Jayanagar South, called ಕೃಷ್ಣ ಸೇವಾಶ್ರಮ. 2003ರಿಂದ ನನ್ನ ಒಡನಾಟ ಇದೆ ಅದರ ಜೊತೆ. ಅಲ್ಲ, ಈ ಸೊನ್ನ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಒಳ್ಳೆ ಒಪಿನಿಯನ್ ಇದೆ. ಎಕ್ಸ್ಟ್ರಾರ್ಡಿನರಿ ಮ್ಯಾನ್. ಅವ್ರು ನಂಗೆ ಏನಂದ್ರು, ಇಲ್ಲಿ ತನಕ ನೀನು
ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಿ. ಈಗ ಮುಖ್ಯವಾಗಿರೋದು ಏನು ಅಂದ್ರೆ ನೀನು ಖುದ್ದಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಒಂದು. ಎರಡನೇದು ಅವ್ರು ಹೇಳಿದ್ದು, ಇಲ್ಲಿ ತನಕ ನೀವು ಕೊಟ್ಟಿರೋ ಕೆಲಸ ಮಾಡ್ತಾ ಇದ್ರಿ, ಈಗ ಇನ್ಮೇಲೆ ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡಿ. ಓಕೆ. ಸೊ ನಾನು ಆಫ್ಟರ್ ಮೈ ರಿಟೈರ್ಮೆಂಟ್ ಐ ಹ್ಯಾವ್ ಬಿನ್ ಇನ್ವಾಲ್ವ್ಡ್ ಇನ್ ಹೈಯರ್ ಎಜುಕೇಶನ್. ಇಲ್ಲಿ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೇರ್ಮನ್ ಆಗಿದೆ, ಅದೊಂದು 6 ವರ್ಷ ಇದ್ದೆ. ಈಗ ದಯಾನಂದ್ ಸಾಗರ್ ಬೋರ್ಡ್ ಅಲ್ಲಿ ಇದ್ದೀನಿ, ಫೌಂಡರ್ಸ್ಗೆ ನಾನು ಅಡ್ವೈಸ್ ಮಾಡ್ತೀನಿ. ಇನ್ನು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜ್ ಅಂತ ಇದೆ, ಅದರ ಆನರರಿ ಟ್ರಸ್ಟಿ ಆಗಿದ್ದೀನಿ. ಐ ಡೂ ದ್ಯಾಟ್ ಆಲ್ ಆಸ್ ಎ ಸೋಷಿಯಲ್ ಸರ್ವಿಸ್. ನಿಮ್ದು ಏನು ಎಕ್ಸ್ಪರ್ಟೈಸ್ ಇದೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಯು ವಾಂಟ್ ಟು ಬ್ರಿಂಗ್ ಇಟ್ ಔಟ್ ಹಿಯರ್? Yes, I want to bring it out. I want to enhance quality. I want to ensure that the next generation of Indian students are the best in the world. That is my passion. ಎರಡನೇದು, I am associated with Krishna Sevashrama. I am associated with a ಅಸೋಸಿಯೇಷನ್ ಫಾರ್ ಮೆಂಟಲಿ ಚಾಲೆಂಜ್ಡ್ ಅಂತ ಹೊಸೂರು ರೋಡಲ್ಲಿ ಇಂಟೆಲೆಕ್ಚುಲಿ ಚಾಲೆಂಜ್ಡ್ ಮಕ್ಕಳಿಗೆ ಶಾಲೆ ನಡೆಸ್ತಾರೆ. ಒಂದಿನ ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ನಾವು ನೋಡೋ ಲಾಯಕ್ ಅದು. 150 ಮಕ್ಕಳಿದ್ದಾರೆ. ಮಕ್ಕಳು ಅಂತ ಹೇಳಕ್ ಆಗಲ್ಲ, ಕೆಲವರು 35 ವರ್ಷ ಆಗಿದೆ ಹುಡುಗರಿಗೆ, ಬಟ್ ಮೆಂಟಲಿ ದೇ ಆರ್ ನಾಟ್ ಗ್ರೋನ್. ಸೊ ಅವ್ರಿಗೆ ಪಾಠ ಎಲ್ಲ ಮಾಡಿ, ಊಟ ಎಲ್ಲ ಹಾಕಿ, ಬಸ್ಸಲ್ಲಿ ಕರೆಸಿ ಮನೆಯಲ್ಲಿ ಬಿಡ್ತಾರೆ. 50 ವರ್ಷದಿಂದ NGO ನಡೀತಾ ಇದೆ, ಅದರ ಪ್ರೆಸಿಡೆಂಟ್ ನಾನು. ಈ ತರ ನಾನು I involve myself either in these activities or education, and I feel fulfilled. I'll tell you why. Because you see, there's a Harvard study which you will be interested as a doctor. A study ಹೇಳ್ತಾರೆ, what is the secret of happiness for a person? Chasing a purpose. Exactly. Secret of happiness is not material achievement. ತುಂಬಾ ದುಡ್ಡಿದೆ, ದೊಡ್ಡ ಮನುಷ್ಯ ನಾನು, ದೊಡ್ಡ ಪವರ್ಫುಲ್. ಅದೇ ಪರ್ಪಸ್ ಹೋಗ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. 4 ವಿಚಾರ ಇರಬೇಕು ಮೇಜರ್. ಒಂದು, ಫಿಸಿಕಲ್ ಹೆಲ್ತ್ ಇರಬೇಕು. ಫಿಸಿಕಲ್ ಹೆಲ್ತ್ ಇಲ್ಲದೆ ಇದ್ರೆ ಏನೂ ಆಗಲ್ಲ. ಎರಡನೇದು, ಮೆಂಟಲ್ ಹೆಲ್ತ್ ಇರಬೇಕು, ಗಟ್ಟಿಯಾಗಿರ್ಬೇಕು ಮನಸ್ಸು. ಮೂರನೇದು, ಪರ್ಪಸ್ ಇರಬೇಕು. ಏನೋ ಒಂದು ಪರ್ಪಸ್, ಎದ್ದೇಳಕ್ಕೆ ಬೆಳಗ್ಗೆ ಹೇಳ್ಬೇಕು ನಾವು ಮಾಡ್ಬೇಕು ಅಂತ. 4ನೇದು, ರಿಲೇಶನ್ಶಿಪ್ಸ್ ಇರಬೇಕು, ಸಂಪರ್ಕ ಇರಬೇಕು, ಸಂಬಂಧ ಇರಬೇಕು, ಫ್ಯಾಮಿಲಿ. ಈಗ ನೀವು ನನ್ನ ಫ್ರೆಂಡು, ಕೂರ್ಗಿಂದ ಬಂದಿದ್ದಾರೆ, ಕೊಡಗುವಿಂದ ಬಂದಿದ್ದೀರಾ ನೀವೆಲ್ಲ. ಅದು ನಂಗೆ ಒಂಥರ ಸಂತೋಷ ಆಗ್ತದೆ, ಯಾಕಂದ್ರೆ ನಾನೇನ್ ತಮ್ಮನ್ ಬರ್ಮಾಡ್ಸಿಲ್ಲ, ಬನ್ರಿ ನಾನು ಇಂಟರ್ವ್ಯೂ ತಗೊಳ್ಳಿ ಅಂತ ಹೇಳಿಲ್ಲ. ಈ ತರ ಎಲ್ಲ ತಮಗೂ ಅದೇ ತರ ರಿಲೇಶನ್ಶಿಪ್ ಬೇಕಾದಷ್ಟಿದೆ. ಸೊ ಈ 4 ಕೂಡಿ ಬಂದ್ರೆ ನಾನ್ ಮಾತ್ರ, ಎಲ್ಲರೂ ಇರ್ಬೋದು, ಬಟ್ ಫೈನಲಿ ಇಟ್ಸ್ ಗಾಡ್ಸ್ ಗ್ರೇಸ್. ಅದು ಬೇಕಲ್ವ ಎಲ್ಲ. ಸರ್, ಇನೇವೇ ಯುವರ್ ಲಕ್ಕಿ. ಸುಮಾರು 7 ಜನ ಚೀಫ್ ಮಿನಿಸ್ಟರ್ಗಳನ್ನ ನೋಡಿದ್ದೀರಾ. ನನಗೆ ಲೈಕ್ ನೀವೆಲ್ಲರ ಬಗ್ಗೆನೂ ವಾಟ್ ಯು ಲೈಕ್ ಇನ್ ದೆಮ್, ವಾಟ್ ಯು ಮೇಬಿ ಡಿಡ್ ನಾಟ್ ಲೈಕ್ ಇನ್ ದೆಮ್ ಹೇಳ್ಬೋದು. ಬಿಕಾಸ್ ವಿ ಮಾಡ್ಬೋದು. ಯಾರಿಂದ ಶುರು ಮಾಡೋಣ? ದೇವರಾಜ್ ಅರಸಿಂದ ಶುರು ಮಾಡೋಣ. ದೇವರಾಜ್ ಅರಸಿಂದ ನಾನು ಬಹಳ ಟೂ ಯಂಗ್. ಸ್ಮಾಲ್, ಐ ವಾಸ್ ಅಸಿಸ್ಟೆಂಟ್ ಕಮಿಷನರ್. ಗುಂಡೂರಾಯರು ಕೂಡ ನಾನು ನೋಡಿದ್ದೀನಿ ಹತ್ರದಿಂದ. ಲಾರ್ಜ್ ಹಾರ್ಟೆಡ್ ಲಯನ್ ಅದು, ಲಯನ್ ಅದು ಸಾಮಾನ್ಯ ಇಲ್ಲ. ಅವ್ರು ಹೆಂಗ್ ಮಾತಾಡ್ತಿದ್ರು ಒಂದ್ಸರಿ, ರೈಟ್, ಬೆಂಗಳೂರಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ಗುಂಡ್ರಾವ್ನ ಕರ್ತಿದ್ರಂತೆ. ಗುಂಡ್ರಾವ್ರು ಹೋಗಿ ಬಟ್ಟೆ ಎಲ್ಲ ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹಿ ವಾಸ್ ವೆರಿ ಅಫರ್ಮೇಟಿವ್ ವಿತ್ ಪೀಪಲ್. ಅವ್ರಿಗೆ ಸಣ್ಣ ಒಂದು ವಿಚಾರ ಇರಲಿಲ್ಲ. ಮತ್ತೆ ನಾನು ಐ ವಾಸ್ ಓನ್ಲಿ ಸಮ್ Deputy Commissioner Commercial Taxes. But my first actual contact was with Mr. Moily. Moily was Finance Minister. Nan DC Commercial Tax. He was Finance Minister under Gundurao. And I was Deputy Commissioner. I had come from Bellary Hospital. Moily ಅವರು ಕೂಡ economics ಓದ್ದವರು. Moily, I had got on very well, and I learnt a lot from Mr. Moily, especially how to manage public interest all the time. ತದನಂತರ ನಾನು ಮತ್ತೆ ಕಮಿಷನರ್ ಆಗಿ ಬಂದಾಗ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ನನ್ನನ್ನು ಅಲ್ಲಿ ಬರ್ಮಾಡ್ಸಿದ್ರು. So I have worked closely with Mr. Moily. How do you think, like, what are Moily's best points? I mean, the strength of Moily, because our came from no caste backup, no backup. Ilde kuda same. I'll tell you what. Then I started actually with Mr. Bommai. Senior Bommai. SR Bommai. Actually, Hegde also. Hegde, I was DC Tumkur, and I used to MD Apex Bank. So first was Mr. Hegde. Then Mr. Senior Bommai. ಅವ್ರು ಒಂದೇ ವರ್ಷ ಇದ್ರು. ಬೊಮ್ಮಾಯಿಯರ್ ಹೋದ್ಮೇಲೆ ವೀರೇಂದ್ರ ಪಾಟೀಲ್. You remember Virendra Patil? Where Rajiv Gandhi sacked him from the airport. I was transport commissioner in Virendra Patil's regime. Virendra Patil ಆದ್ಮೇಲೆ
ಬಂಗಾರಪ್ಪ ಬಂದಾಗ ನಾನು ಸ್ವಲ್ಪ ದಿನ ಇದ್ದೆ, ದೆನ್ ಐ ವೆಂಟ್ ಟು ಅಮೆರಿಕಾ ಫಾರ್ ಮೈ ಸ್ಟಡೀಸ್ ಅಗೇನ್. Came back with Moily. Then I came back with Sri Moily. I was with Mr. Moily for 2 years, as Commissioner Commercial Taxes. Okay. Then I think you were handpicked yeah, by Moily only. You were back. I think so. Moily and Mr. Lin, Okay. who was our chief secretary. After Mr. Moily, Mr. Krishna. Illa. Devegowda. ದೇವೇಗೌಡರು ಬಂದ್ರು. Oh, Devegowda was a very strong CM, man of great likes and dislikes, and he used to get up at 4:30 every morning and start working at 5 a.m. ಆ ಥರ ಎಫರ್ಟ್ ನಾನು ನೋಡಿಲ್ಲ. You never seen a politician working like a bureaucrat, No, he used to, and he knew the state inside out. intimately, and he knew what the strength of the officers were and what their weaknesses were. ಬಹಳ ಸ್ಟ್ರಾಂಗ್ ಆಗಿದ್ರು. In a way, ದೇವೇಗೌಡರದ ಆಗಿನ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಎಲ್ಲ ಕಡೆ ಇವೆ. Excellent. And you have to be very careful with CM. ನೀವೇನು ಹೇಳ್ತೀರೋ, ಹೇಗೆ ಹೇಳ್ತೀರೋ, ಯಾವಾಗ ಹೇಳ್ತೀರೋ ಬಹಳ ಇಂಪಾರ್ಟೆಂಟು. And he used to watch. ಅವ್ರಿಗೆ ನಿಮ್ಗೆ ಎಲ್ಲರದು ಫೈಲ್ ಗೊತ್ತಿತ್ತು, ಇವ್ರ ಟ್ರ್ಯಾಕ್ ರೆಕಾರ್ಡಿಂಗ್ ಏನು ಅಂತ ಗೊತ್ತಿತ್ತು. ಓಕೆ. ಇವ್ರು ಆದ್ಮೇಲೆ ಆಫ್ಟರ್ ಮಿಸ್ಟರ್ ಮೊಯ್ಲಿ, ಆಫ್ಟರ್ ದೇವೇಗೌಡರು, JH Patel. He was maybe an easy man to work with. He was a decent man to work. I worked with Patel for 5 years. He may be like relaxed. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅವರು ಡೆಪ್ಟಿ CM ಆದ್ಮೇಲೆ ನನ್ನನ್ನು KPC MD ಆಗಿ ಮಾಡಿದ್ರು. ಆವಾಗ ನಮ್ಮ ರಿಸರ್ವಾಯರ್ಸ್ ಅಲ್ಲಿ ನೀರು ಇರಲಿಲ್ಲ, ವಿ ಕುಡ್ ನಾಟ್ ಜನರೇಟ್ ಪವರ್. ನಂಗೆ ಭಾಳ ಭಯ ಆಗೋಯ್ತು. ಇವರೆಲ್ಲ ನಂಗೆ ತುಂಬ ಭಯ ಹುಟ್ಟಿಸ್ಬಿಟ್ರು ನಮ್ಮ ಟೆಕ್ನಿಕಲ್ ಪೀಪಲು. ಶಟ್ ಡೌನ್ ಮಾಡಬೇಕು ಸರ್, ಈ ಬ್ಲ್ಯಾಕ್ ಔಟ್ ಆಗ್ತದೆ. ನಾನು ಏನು ಮಾಡೋದು ಅಂತ DCM ಹತ್ರ ಹೋದೆ. ಅವರು ರಿಲ್ಯಾಕ್ಸ್ಡ್ ಆಗಿ ಮನೇಲಿದ್ರು. 11 ಗಂಟೆ ಬೆಳಗ್ಗೆ ಬಾ ಅಂತ ಹೇಳಿದ್ರು. ಏನ್ ಬಂದಿದ್ಯಾ ಅಂತ ಕೇಳಿದ್ರು. ಏಕವಚನದಲ್ಲಿ ಮಾತಾಡ್ತಾ ಇದ್ರು. ಸರ್ ನಂಗೆ ಏನೋ ಒಂದು ತೊಂದರೆ ಇದೆ, ನಿಮ್ಗೆ ಕೇಳೋಣ ಅಂತ ಬಂದೆ. ಹಿಂಗೆ ಕೈ ಇಟ್ರು. ನಿಂಗೆ ತೊಂದರೆ ಏನು ಅಂತ ಗೊತ್ತಾ? ಗೊತ್ತು ಸರ್. ನಿಂಗೆ ಸೊಲ್ಯೂಷನ್ ಏನು ಅಂತ ಗೊತ್ತಾ? ಗೊತ್ತು ಸರ್. ಮತ್ತೆ ಇಲ್ಲಿ ಯಾಕೆ ಬಂದಿದ್ಯಾ? ನೀನ್ ನನ್ ಕೆಲಸ ಮಾಡಕ್ ಬಂದಿದ್ಯಾ? ಕೆಲಸ ನಾನು ಮಾಡ್ಕೋತೀನಿ. ನಿಮ್ ಕೆಲಸ ನಾನ್ ನಿನ್ ಕೆಲಸ ಮಾಡಲ್ಲ, ನೀನ್ ನನ್ ಕೆಲಸ ಮಾಡಬೇಡ, ಹೋಗು ನೀನು ಅದ್ ಮಾಡು. ಏನಾದ್ರೂ ತೊಂದರೆ ಆದ್ರೆ ನಾನು ಹೇಳ್ತೀನಿ ನಿನ್ಗೆ. ಐ ಥಿಂಕ್ somewhere Siddaramaiah mentioned he has never seen somebody as democratic as Patel. Wonderful. And then there were other instances, for instance, there was one where a multinational company put lot of pressure on the CM for a particular equipment in Raichur thermal power station. And I was of the opinion that this equipment was not good. Worth the cost or something? Not correct. It was technically flawed. It should not be there. To oppose a chief minister is not easy, Major. ನಾವೀಗ ಕೊಚ್ಕೋಬಹುದು, ಬಟ್ ಆವಾಗ ಬೋರ್ಡ್ ಮೀಟಿಂಗ್ ಅಲ್ಲಿ CM ಅವರು ಒಂಥರ ಹೇಳ್ತಿದ್ದಾರೆ, ನೀನು ಒಬ್ಬ ಆಫೀಸರು, ನೀನ್ ಇಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಎಷ್ಟ್ ದಿನ ಬದುಕ್ತೀಯ ನೀನು? ಎಲ್ಲಿರ್ತೀಯ? ಹಾಗೂ ಕೂಡ ನಾನು ಮತ್ತು ನಮ್ಮ ಫೈನಾನ್ಸ್ ಡೈರೆಕ್ಟರ್ ಒಂದು ಶ್ರೀಧರನ್ ಅಂತ ಇದ್ರು, ಎಕ್ಸಲೆಂಟ್ ಆಫೀಸರು. ನಾವಿಬ್ರು ಇಲ್ಲ ಸರ್ ಇದಾಗಬಾರ್ದು ಈ ಕಾರಣಗಳಿಗಾಗಿ ಅಂತ. ಅವರು ಆಮೇಲೆ ದೊಡ್ಡ ಮನ್ಸು ಮಾಡಿ ಒಂದು ಕಮಿಟಿ ಮಾಡಿ ಅದನ್ನ ಕೈ ಬಿಟ್ಬಿಟ್ರು. ಕೆಳಗಡೆ ಹೋಗುವಾಗ ನಾನು ಹೇಳಿದೆ, ಸರ್ ಇದು ನಾನು ನಿಮ್ಮ ಜೊತೆ ಕೆಲಸ ಮಾಡೋ 5ನೇ ವರ್ಷ, ನಾನು ಈ ತರ ತಮ್ಗೆ ವಿರೋಧ ಮಾಡಿದ್ದು ದಯವಿಟ್ಟು ನನ್ಗೆ ಕ್ಷಮಿಸಿ. ನಾನು ತಮ್ಮ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದೆ, ವೈಯಕ್ತಿಕವಾಗಿ ಮಾಡಲಿಲ್ಲ. ಅವಾಗ ಏನಂದ್ರು ಗೊತ್ತಾ ಮೇಜರ್ ನನಗೆ? ಮಿಸ್ಟರ್ ಜಯರಾಜ್, ದಟ್ ಈಸ್ ವೈ ಯು ಆರ್ ದೇರ್ ಅಂಡ್ ಐ ಆಮ್ ಹಿಯರ್. ಅದರ ಅರ್ಥ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಮಸ್ಟ್ ಹ್ಯಾವ್ ಸೆಡ್. He was a brilliant man. He was a man who people unfortunately do not recognize. So many people. So ಹಾಗೆ ನೋಡಿದ್ರೆ ನಾವು ಮೊಯ್ಲಿ ಅವ್ರಿಗೂ ಆ ಕ್ರೆಡಿಟ್ ಯಾರು ಕೊಡಲ್ಲ. ಮೊಯ್ಲಿ ಅವರು ಡಿಫರೆಂಟ್ ಆಗಿದ್ರು. ಆಮೇಲೆ ಫೇವರೇಟ್ ಲೈಕ್ ಹೌ ವಾಸ್ ಯುವರ್ equation with ಕೃಷ್ಣ ಅವರು? Very good, excellent. But Krishna was also a very clever person. He never used to allow people to enter his inner circle. He was a very private man. ನೋಡಿ, ಅವರು ಚೀಫ್ ಮಿನಿಸ್ಟರ್ ಆದಾಗ ನನ್ಗೆ ಹೇಳ್ತಾ ಇದ್ರು, ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದೆ, ಬೆಳಗ್ಗೆ ನಾನು ಬರ್ತೀನಿ ಕಚೇರಿಗೆ, 9 ಗಂಟೆಯಿಂದ 2 ಗಂಟೆ ತನಕ ಇರ್ತೀನಿ, ಎಲ್ಲಾ ಕೆಲ್ಸಗಳು ಮಾಡ್ಬಿಡ್ತೀನಿ, ಮಧ್ಯಾಹ್ನ ನನ್ನ ಮನೆಗೆ ಹೊರಟು ಬಿಡ್ತೀನಿ. ಮಧ್ಯಾಹ್ನ ನನ್ಗೆ ಡಿಸ್ಟರ್ಬ್ ಮಾಡಬಾರ್ದು ಯಾರು, ಅನ್ಲೆಸ್ ದೇರ್ ಇಸ್ ಸಮ್ ಅಪಘಾತ, ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಯಾರು ಮಾಡಬಾರ್ದು. ನಾನು ನನ್ನ ಪ್ರಕಾರ ಇರ್ತೀನಿ. ಸಂಜೆ ಏನಾದರೂ ಕಾರ್ಯಕ್ರಮಗಳಿದ್ರೆ ನಾನು ಅಟೆಂಡ್ ಮಾಡ್ತೀನಿ, ಬಟ್ ಅಫಿಷಿಯಲ್ ವರ್ಕ್ ಇಸ್ ಫ್ರಮ್ 9 to 2.
and we maintained that as far as possible. He was ಅದೇ ಪ್ರೊಡಕ್ಟಿವಿಟಿ ಚೇಂಜ್ ಆಗಲ್ಲ, ಕೆಲವು 24 ಗಂಟೆ ಅವೈಲೇಬಲ್ ಇರ್ತಾರೆ, ಕೆಲವು ಅಂದ್ರೆ he was No, what I'm trying to say, one of the weaknesses of these big people is they don't have a private life, or they don't have private time. but Krishna had. He used to play tennis also. He used to play tennis. He was a great music lover. ರಾಮನವಮಿಗೆಲ್ಲ ಹೋಗ್ತಾ ಇದ್ರು. So that I can point out. The best thing about Krishna was he had a balanced life. ಸಾಧಾರಣವಾಗಿ ನಮ್ಮ ಅದರ್ CMs ನೋಡಿರೋದು, ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ಪೀಪಲ್, ಯಾವಾಗ್ಲೂ 100 ಜನ ತುಂಬ್ತಾ ಇದ್ರು. They also like it. ಅಣ್ಣ ಪಾಪ ಅವ್ರಿಗೆ ವಿಧಿ ಇಲ್ಲ ಅಂದ್ರೆ ನಿಷ್ಠೂರ ಆಗ್ತಾರೆ. ಬಟ್ he used to maintain a balance. ಸೊ SMK ಆದ್ಮೇಲೆ ನಾನು ಧರಮ್ ಸಿಂಗ್ ಹತ್ರ ಸ್ವಲ್ಪ ದಿನ ಇದ್ದೆ. ಆಮೇಲೆ ಅವಾಗ ನೀವು ಧರಮ್ ಸಿಂಗ್ ಜೊತೆ ಏನಾಗಿದ್ರಿ ಸರ್? I was principal secretary to CM. How was your equation with him? Very nice, but I was there only for 2 months. Then I went to the US. I went to work in the World Bank. How come that happened? Like ಅದು World Bank. At that stage of your career, ನೀವು ಇನ್ನೂ ರಾಜ್ಯಕ್ಕೆ ಇನ್ನೂ ಮಾಡಬಹುದು. Why did you go there? No, I wanted to work abroad. I wanted to work in the World Bank. ನಾನು ಅಮೆರಿಕಲ್ಲಿ ಓದಬೇಕಾದ್ರೆ ಈ ತರ ಕೆಲಸ ಮಾಡಬೇಕು ಅಂತ ನಂಗೆ ಇಂಟ್ರೆಸ್ಟ್ ಇತ್ತು. ಆದ್ರಿಂದ ನಾನು ವರ್ಲ್ಡ್ ಬ್ಯಾಂಕ್. 1 second, we can edit it, ma'am. Please come. Your own dad, your own house. Let's forget it. Yeah, bye. Okay. So I went to World Bank. I was there 3 years in the World Bank. In your peak 50s? I was how old? I was 1954, 53. That is the peak time as a bureaucrat, no? Peak time as a bureaucrat. So you went there for 3 years? I went for 3 years. I worked in World Bank. I was looking at public sector management, finance, based in Washington, D.C., but looking after Africa, meaning Nigeria, Ghana, Ethiopia. ಅದನ್ನೇ ಯಾಕೆ ತಗೊಂಡ್ರಿ? To study about how the developing countries are progressing? ನನಗೆ ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ವರ್ಲ್ಡ್ ವ್ಯೂ ಬೇಕಾಗಿತ್ತು. ನನಗೆ ಒಂದು ವರ್ಲ್ಡ್ ಪರ್ಸ್ಪೆಕ್ಟಿವ್ ಬೇಕಾಗಿತ್ತು. ಅಂಡ್ ಇಲ್ಲಿ ತುಂಬಾ ವರ್ಷ ಆಗಿತ್ತು ಸರ್ ಕರ್ನಾಟಕದಲ್ಲಿ ಕೆಲಸ ಮಾಡಿ. ಎಲ್ಲ ಕೆಲಸ ಮಾಡಿ 25 ವರ್ಷ ಆಗಿತ್ತು. So I thought needed a break. I needed a change. Did you consult any of your senior bureaucrats or somebody, like who told you on just like that? ಇಲ್ಲ, I decided on my own, consult ಮಾಡಲಿಲ್ಲ. ಬಟ್ ಅದಕ್ಕೆ I had to pay a price. ಹೆಂಗೆ ಸರ್? ಬಿಕಾಸ್ ಏನಾಗಿತ್ತು, ನಾನು ವರ್ಲ್ಡ್ ಬ್ಯಾಂಕ್ ಹೋಗ್ಬೇಕಾಗೋ ಟೈಮಲ್ಲಿ ನನಗೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಜಾಯಿಂಟ್ ಸೆಕ್ರೆಟರಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಂತ ಒಂದು ಇಂಡಿಕೇಶನ್ ಕೊಟ್ಟಿದ್ರು. ಮನಮೋಹನ್ ಸಿಂಗ್ ಸಾಹೇಬ್ರು ಅವಾಗ PM. ನಂಗೆ ಈ ಜಯರಾಮ್ ರಮೇಶು, ಪುಲ್ಲಕ್ ಚಾಟರ್ಜಿ ಅಂತ ಅವರೆಲ್ಲ ಹೇಳಿದ್ರು ಬಾ ಅಂತ. ಬಟ್ ನಾನು ವರ್ಲ್ಡ್ ಬ್ಯಾಂಕಿಗೆ ಹೋಗೋದು. ಯು ಮಿಸ್ಡ್ ವರ್ಕಿಂಗ್ ಫಾರ್ ಯೂನಿಯನ್ ಗವರ್ಮೆಂಟ್? ಐ ಮಿಸ್ಡ್ ಬಿಕಾಸ್ ಆಮೇಲೆ ನಾನು ವಾಪಸ್ ಬಂದ್ಮೇಲೆ 2007-8 ವಾಪಸ್ ಹೋಗ್ತೀನಿ ಅಂತ ಡೆಲ್ಲಿಗೆ ಹೇಳಿದ್ದೆ ಆಸ್ ಸೆಕ್ರೆಟರಿ. ಬಟ್ ಅವ್ರು ತಗೊಳ್ಳಿಲ್ಲ. ನೀನು ಆವಾಗ ಬರ್ಲಿಲ್ಲ, ನಿನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರಿಂದ ನೀನು ಆಲ್ದೋ the Union Minister Shinde wanted me as power secretary. Government of India ಒಪ್ಪಲಿಲ್ಲ. So that was one of the setbacks in my career. But the good thing is good for Karnataka then. Good for Karnataka, but it's part of the ride alva. So ನಾನು ಆಮೇಲೆ when I came back, I worked with Mr. Kumaraswamy. ಕುಮಾರಣ್ಣನ ಜೊತೆ I worked for 1 year and odd. ಯಾವಾಗಿದು? He made me again BBMP commissioner. that for him that most difficult job ಅನ್ಸುತ್ತೆ ನಿಮಗೆ. ಎಲ್ಲರೂ ಹುಡುಕಿ ಅದನ್ನ ಮಾಡ್ತಾರೆ ಅಂದ್ರೆ. ಎರಡನೇ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದು ಬೃಹತ್ ಬೆಂಗಳೂರು ಮಾಡಿದ್ರು ಕುಮಾರಸ್ವಾಮಿ. ಈ 7 ಮುನ್ಸಿಪಾಲಿಟಿಗಳನ್ನೆಲ್ಲ ಜೋಡಿಸಿ ಬೃಹತ್ ಬೆಂಗಳೂರು ಮಾಡಿಸಿದ್ರು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಕುಮಾರಸ್ವಾಮಿ ಜೊತೆ ಒಳ್ಳೆ ಒಡನಾಟ ಇತ್ತು ನನಗೆ. ಅವರು ಬಹಳ. ಹೌ ವಾಸ್ ಹಿ ಕಂಪೇರ್ಡ್ ಟು ಯುವರ್ ಫಾದರ್ಸ್ ಪರ್ಸನಾಲಿಟಿ? ನೀವು ಯು ಕ್ಯಾನ್ ಎಲ್ಲಾನು ಒಳ್ಳೇದು ಹೇಳಬೇಕಾಗಿಲ್ಲ. ಇಲ್ಲ, ಅವರು ಒಂಥರ ಜನಪ್ರಿಯರು. ತಂದೆಯವರು ಬಹಳ ಆರ್ಗನೈಸ್ಡ್, ಡಿಸಿಪ್ಲಿನ್ಡ್, ಖಡಕ್ಕು. ಅವರು 5 ಹಾರ್ಡ್ ವರ್ಕಿಂಗು, ಕೆಲಸ ಅಂದ್ರೆ ಕೆಲಸ. ಇವರು ಒಂಥರ ಸರಳ. ಬಟ್ ಅಷ್ಟೇ ಒಳ್ಳೆಯವರು. ನಾಟ್ ದಟ್ ಹಿ ವಾಸ್ ಅ ಬ್ಯಾಡ್ ಪರ್ಸನ್. ಹಿ ವಾಸ್ ವೆರಿ ಫ್ರೆಂಡ್ಲಿ, ಕೈಂಡ್. ಬಟ್ ಇಟ್ ವಾಸ್ ಅ coalition government. He had his own compulsion. The pressures on a coalition government was different than from a single party government. Always better to have a single party government. ಸರ್, ಮತ್ತೊಂದು ಈ ವಿಚಾರ ಹೇಳ್ತೀನಿ, ಮುಗಿಸ್ಬಿಡ್ತೀನಿ. ಕುಮಾರಸ್ವಾಮಿ ಆದ್ಮೇಲೆ ನಾನು ಫೈನಲ್ ಆಗಿ ಸರ್ಕಾರದಲ್ಲಿ ನಾನು
ಯಡಿಯೂರಪ್ಪ ಹತ್ರ ಕೆಲಸ ಮಾಡಿದೆ How long with Yediyurappa? 2 years. Which I was energy secretary. Okay. And I got on well with Yediyurappa, although I was not close to him and all that. Yediyurappa is known for his temper. You should, like, you can tell us. ಇಲ್ಲ ನನ್ಗೇನು ಟೆಂಪರ್ ಟ್ಯಾಂಟ್ರಮ್ With bureaucrats also, he's known for his temper. No. not with me, and I was energy secretary and Ishwarappa was our energy minister. I was quite disciplined and I enjoyed energy because I had worked there in KPC. Okay, ನಿಮ್ಗೆ ಗೊತ್ತಿತ್ತು ಅದು. I knew the sector and they respected me for my knowledge. They may not have loved me, It's okay. but They respected. then I finished my last year with Sadanand Gaudru. Okay. Then I became ACS in Vidhan Sauda. Okay. And that was when we started Sakala. ಸಕಾಲದ ಬಗ್ಗೆ ಹೇಳಿ. ಅಲ್ಲೂ ನೋಡಿ ಮೇಜರ್ ನಾನ್ ಮಾಡ್ದೆ ಅಂತ ಹೇಳ್ಕೊಳಕ್ಕೆ ಆಗಲ್ಲ. Okay. ಆ ಇನಿಷಿಯೇಟಿವ್ ಬಂದಿದ್ದು CM ಮತ್ತೆ ಸುರೇಶ್ ಕುಮಾರ್ ಅವರಿಂದ. ಸುರೇಶ್ ಕುಮಾರ್ ಆಗ ಲಾ ಮಿನಿಸ್ಟರ್ ಆಗಿದ್ರು. ಒಂದಿನ ನನ್ಗೆ ಏನಂದ್ರು, ನೋಡಿ ಬಿಹಾರಲ್ಲಿ ಈ ತರ ಪಬ್ಲಿಕ್ ಸರ್ವಿಸಸ್ ಒಂದು ಟೈಮ್ ಫ್ರೇಮ್ ಅಲ್ಲಿ ಹಾಕಿದ್ದಾರೆ, ನೀವು ನೋಡ್ಕೊಂಬನ್ನಿ ಹೇಗಿದೆ ಅಂತ. You went to Bihar. ಸೊ ನಾನು ಈಗಿನ ಚೀಫ್ ಸೆಕ್ರೆಟರಿ ಶಾಲಿನಿ ಅವರು ಇನ್ನು 3-4 ಜನ ಸೀನಿಯರ್ ಆಫೀಸರ್ಸ್, ಐ ಥಿಂಕ್ ಸುರೇಶ್ ಕುಮಾರ್ ಬಂದ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ. ವಿ ವೆಂಟ್ ಟು ಬಿಹಾರ್ ಅಂಡ್ ವಿ ಮೆಟ್ ವಿತ್ ಶ್ರೀ ನಿತೀಶ್ ಕುಮಾರ್, ನಮ್ಮ CM ಆಗಿದ್ರಲ್ಲ. That time he was known for good administration. ಗುಡ್ ಅಡ್ಮಿನಿಸ್ಟ್ರೇಷನ್. ಬಿಹಾರ್ ಎಲ್ಲ ಟೂರ್ ಮಾಡಿದ್ವಿ, ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಬಿಹಾರ್ ಅಂತ ಸ್ಟೇಟ್ ಅಲ್ಲಿ ಈ ರೈಟ್ ಟು ಪಬ್ಲಿಕ್ ಸರ್ವಿಸಸ್ ಅಂತ ಒಂದು ಕಾನೂನು ಮಾಡಿದ್ರಲ್ಲ, ನಾವು ಮಾಡ್ಬೋದು ಅಂತ ಬಂದು ಕರ್ನಾಟಕದಲ್ಲಿ ಈ ತರ ಒಂದು ಸಕಾಲ ಅಂತ, ಅದು ಸಕಾಲ ಬಂದಿದ್ ಹೇಗೆ, ಒಂದು ಇದರಿಂದ ಕಾಂಪಿಟೇಷನ್ ಇಂದ. Okay. ಮೈಸೂರಲ್ಲಿ ಯಾವ್ದೋ ಸ್ಕೂಲ್ ಗರ್ಲು ಹೇಳಿದ್ಲು ಸಕಾಲ Okay. ಈ ಯೋಜನೆಗೆ ಹೆಸರು ಕೊಡಿ ಹೇಳಿ. ಕೊಡಿ ಅಂತ. ಅವ್ರಿಗೇನೋ 10,000 ರೂಪಾಯಿ ಕೊಟ್ಟರು ಸರ್ಕಾರದವರು. ಆ ಸಕಾಲ ಕಾರ್ಯಕ್ರಮ ಮಾಡಿ ನಾನು ಎಲ್ಲ ನನ್ನ ಅಮೆರಿಕನ್ ಎಜುಕೇಶನ್ದು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಅನ್ನ ಪ್ರಾರಂಭದಲ್ಲಿ 4 ಕಡೆ ಮಾಡಿ ಅದನ್ನೆಲ್ಲ ಸ್ಟಡಿ ಮಾಡಿ ಹೇಗೆ ಇದನ್ನು ಅಳವಡಿಸಬೇಕು ಅಂತ ಕ್ಯಾಬಿನೆಟ್ ಮುಂದೆ ತಂದು, ಕ್ಯಾಬಿನೆಟ್ ಅಲ್ಲಿ ಅವರು ಒಪ್ಪಿ ವಿ ಮೇಡ್ ಅನ್ ಎನಾಕ್ಟ್ಮೆಂಟ್, ಆಕ್ಟ್ ಮಾಡಿದ್ವಿ. ಆಕ್ಟ್ ಮಾಡಿ ಐ ಥಿಂಕ್ ಈ ಟೈಮಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ದ ಎಂಪ್ಲಾಯ್ಸ್ ವುಡ್ ಹ್ಯಾವ್ ಬಿನ್ ಫೈನ್ಡ್. ಏನೋ ಫೈನ್ ಎಲ್ಲ ಇತ್ತು, ಬಹಳ ಉತ್ತಮವಾಗಿತ್ತು ಅದು. ಅದು ಈಗಲೂ ಇದೆ. ಒಂದು 4-5 ಕಡೆ ಏನು ವ್ಯತ್ಯಾಸ ಆಗ್ಬಿಟ್ಟಿದೆ ಸರ್. ನಾವು 51 ತಂದ್ವಿ, ಈಗ ಸಾಮಾನ್ಯವಾಗಿ ಎಲ್ಲಾ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಅದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ. 730 ಹಾಕಿದ್ದಾರೆ. ದಟ್ ಇಸ್ ನಾಟ್ ಪಾಸಿಬಲ್. ದಟ್ ಇಸ್ ನಾಟ್ ದ ಪರ್ಪಸ್ ಆಫ್ ಸಕಾಲ. ಶುಡ್ಂಟ್ ಡೂ ದಟ್ ಆಲ್ಸೋ. ಯು ಹ್ಯಾವ್ ಟು ಪ್ರಯೋರಿಟೈಸ್. ಯು ಹ್ಯಾವ್ ಟು ಸೇ ಸಾಮಾನ್ಯ ಜನರಿಗೆ ಇದು ಅಗತ್ಯ, ಯಾವ್ದು ಅಗತ್ಯ ಇದೆ, ಇದು ಇಂತಿಂತ ದಿನದ ಒಳಗೆ ಆಗ್ಬೇಕು. ಓಕೆ. Sakala was the final thing. Again, it was in a project mode. We did some preliminary project work in 4 taluks. Malavalli, Bidar ಎಲ್ಲ ಮಾಡಿ ಫೈನಲಿ ವಿ ರೋಲ್ಡ್ ಇಟ್ ಔಟ್ ಅಂಡ್ ದೆನ್ ಐ ರಿಟೈರ್ಡ್ ಫ್ರಮ್ ದ ಗವರ್ಮೆಂಟ್. ಸರಿ, ನನ್ನ ಕೆಲವು ಆಫ್ ದಿ ರೆಕಾರ್ಡ್ ವಿಚಾರಗಳನ್ನು ಲೈಕ್ ಸಿನ್ಸ್ ನನಗೆ ನೀವು ಪರಿಚಯ ನಮ್ದು ಹಳೆದಾಗಿದೆ ಅಂಡ್ ಐ ಕ್ಯಾನ್ ಟೇಕ್ ದ ಲಿಬರ್ಟಿ. ಐ ಹ್ಯಾವ್ ದ ಲಿಬರ್ಟಿ. ಐ ಡೋಂಟ್ ಥಿಂಕ್ ಐ ಲೈಕ್ ಎಲ್ಲರಿಗೂ ನನ್ಗೆ ಐ ಶುಡ್ ಮೇಕ್ ಯೂಸ್ ಆಫ್ ದಟ್. ಸರ್, ಈಗ ಈ ವಿಚಾರ ಹೇಳ್ತೀನಿ. ಇಂದಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಾಸ್ಟ್ ಆ್ಯಂಡ್ ಬ್ಯೂರೋಕ್ರಸಿ. ಈಗ ಈ ಜಾತಿಯವ್ರದ್ದು ಒಂದು ಬ್ಯೂರೋಕ್ರಸಿ ಇದು, ಈ ಜಾತಿಯವ್ರದ್ದು ಇದು, ಈ ಗೌರ್ಮೆಂಟ್ ಬಂದಾಗ ಈ ಜಾತಿಯವ್ರು CM ಆದಾಗ ಈ ಬ್ಯೂರೋಕ್ರಟ್ಸ್ ಆರ್ ಪಿಕ್ಡ್ ಅಪ್. ಲಾಟ್ ಆಫ್ ಬ್ಯೂರೋಕ್ರಟ್ಸ್ ಎಲೈನ್ ಆಗಿಬಿಡ್ತಾರೆ. ಇಸ್ ಇಟ್ ನಾರ್ಮಲ್? ಅವ್ರು ನಿಮ್ಮ ಕಾಲದಲ್ಲಿ ನಿಮ್ಮ ಟೈಮಲ್ಲಿ ಸಿಸ್ಟಮ್ ವಾಸ್ ಡಿಫ್ರೆಂಟ್. ವಾಟ್ ಯು ಫೀಲ್? ಅಲ್ಲ, ಸಿಸ್ಟಮ್ ವಾಸ್ ಡಿಫ್ರೆಂಟ್ ಅಂದ್ರೆ ಪಬ್ಲಿಕ್ ಪ್ರೆಷರ್ ಇರಲಿಲ್ಲ. ಈಗ ಏನಾಗಿದೆ, ನಾವು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 2004ರಲ್ಲಿ ಚಂದ್ರಬಾಬು ನಾಯ್ಡು ಆಂಧ್ರ CM ಎಲೆಕ್ಷನ್ ಸೋತ್ರು. ಯಾಕೆ ಸೋತ್ರು ಅವರು? ಬಿಕಾಸ್ ಅವರು ಎಲೆಕ್ಟ್ರಿಸಿಟಿ ಟ್ಯಾರಿಫ್ ಇಂಟ್ರೊಡ್ಯೂಸ್ ಮಾಡಿದ್ರು. ದರ, ಎಲೆಕ್ಟ್ರಿಸಿಟಿ ದರ. ನಮ್ಮ ರಾಜ್ಯದಲ್ಲಿ SM ಕೃಷ್ಣನು ಸೋತ್ರು. ಓಕೆ. ಯು ಫೀಲ್ ಕೃಷ್ಣ ವಿತ್ ಗುಡ್ ಗವರ್ನೆನ್ಸ್. ಸಮಟೈಮ್ಸ್ ಯು ಫೀಲ್ ಆಸ್ ಎ ಪಬ್ಲಿಕ್ ನಾವು ಗುಡ್ ಗವರ್ನೆನ್ಸ್ ಅಪ್ರಿಷಿಯೇಟ್ ಮಾಡಲ್ಲ ಅಂತ. ಮಾಡಲ್ಲ. ಬಿಕಾಸ್ 2004ರಲ್ಲಿ SMK ಸೋತಿದ್ದು ಬಿಕಾಸ್ ಆಫ್ ಆಲ್ ದೀಸ್ ಅರ್ಬನ್ ಮೆಜರ್ಸ್. ಬೆಂಗಳೂರು ಮಾತ್ರ ಮೇಲಕ್ಕೆ ತಗೊಂಡು ಹೋದ್ರು. ಸಪೋಸ್ ಟು ಬಿ ರೂರಲ್ ಅನ್ರೆಸ್ಟ್ ಅಂತ. ಗ್ರಾಮೀಣ ಪ್ರದೇಶದಲ್ಲಿ ಏನು ಮಾಡ್ಲಿಲ್ಲ ಅಂತ ಒಂದು ಊಹೆ, ಮಳೆ ಚೆನ್ನಾಗಿರ್ಲಿಲ್ಲ, ಏನೋ ಒಂದು ಊಹೆ ಅಂತರ. ಪೀಪಲ್ ಆರ್ ವೆರಿ ಪನಿಷಿಂಗ್ ಟುಡೇ ಮೇಜರ್. ಯು ಫೀಲ್ ಅರ್ಥ ಮಾಡ್ಕೋಬೇಕು. ಸಮಟೈಮ್ಸ್ ಯು ಅಂಡರ್ಸ್ಟ್ಯಾಂಡ್ we are not intelligent enough to judge our policy makers. We are not intelligent. ನಾನು ಒಂದು ಉದಾಹರಣೆ ಕೊಡ್ತೀನಿ. 80ನೇ ಇಸ್ವಿಯಲ್ಲಿ ನಾನು ಹೊಸಪೇಟೆ ಅಸಿಸ್ಟೆಂಟ್ ಕಮಿಷನರ್ ಆಗಿದೆ. ಆಗ ಅಸೆಂಬ್ಲಿ ಎಲೆಕ್ಷನ್ ಆಯ್ತು ಏನೋ. ಸೊ ನಾನು ಒಬ್ಬರು ಶಾಸಕರನ್ನ ಕೇಳಿದೆ, ಎಷ್ಟು ಸರ್ ಖರ್ಚು ಮಾಡಿದ್ರಿ ಅಂತ. ಹೆಂಗೆ, ಯಾರು ಏನೋ ಒಂದು 5-6 ಸಾವಿರ ಆಗಿರ್ಬೋದು ಅಂದ್ರು.
ಇವತ್ತು ಬೆಂಗಳೂರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಲ್ಬೇಕು, ಬೆಂಗಳೂರು ಮಾತ್ರ ಯಾಕೆ, ಎಲ್ಲಾ ಕಡೆ ನಿಮ್ಮೂರಲ್ಲೇ ತಗೊಳ್ಳಿ, ಎಷ್ಟು ಖರ್ಚು ಮಾಡ್ತಾರೆ ಎಲೆಕ್ಷನ್ಗೆ? ಕ್ರೋರ್ಸ್. ಮತ್ತೆ ಈಗ ಸೊ ಹಾಗಿರ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು ಕೂಡ? ದೇ ಆರ್ ಪ್ರಿಸ್ನರ್ಸ್ ಆಫ್ ದ ಸಿಸ್ಟಮ್. ಇಟ್ಸ್ ಎ ವಿಷಿಯಸ್ ಸೈಕಲ್. ಈಗ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ದೇ ಹ್ಯಾವ್ ಟು ಅಡ್ಹಿಯರ್ ಟು ದಿ ವಿಶಸ್ ಆಫ್ ದ ಪೀಪಲ್. ನಮ್ಗೆ ಏನ್ ಮಾಡಿದ್ರಿ ನೀವು, ನಮ್ ಜನಾಂಗಕ್ಕೆ ಏನ್ ಮಾಡಿದ್ರಿ ಅಂತ ಅದೊಂದು ಒತ್ತಡ ಬರ್ತಾ ಇರೋದ್ರಿಂದ ಅನಿವಾರ್ಯ ಅದು ಅಂತ ನಾನು. ಕಾಸ್ಟ್ ಡಿವೈಡ್ ಇಸ್ ಇನ್ಕ್ರೀಸಿಂಗ್. Caste divide is increasing and our democracy is also not that mature. We as a as a society, as a common man, is he becoming more thankless? Definitely. You feel that way? Definitely. ಅಂದರೆ ಈಗ ಯಾರು ಒಬ್ಬ ಇಫ್ ನೋ ಬ್ಯೂರೋಕ್ರಾಟ್ ವಿಲ್ ಪುಟ್ ಇಟ್ ಕರಿಯರ್ ಇನ್ ಲೈನ್ ಟು ಟೆಲ್ ಎ ಪವರ್ಫುಲ್ ಮಿನಿಸ್ಟರ್ ದಟ್ ದಿಸ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ರಿಸ್ಕ್ ಮೇ ನಾಟ್ ಟೇಕ್ ಅಲ್ವಾ? May not happen, but in private it may happen. I don't know how it is. But ಈಗ ಒತ್ತಡ ಜಾಸ್ತಿ ಇದೆ ರಾಜಕಾರಣಿಗಳಿಗೆ. ಈಗ ನಮ್ಮ ಅಧಿಕಾರಿಗಳಿಗೂ ಒಂದು ಬೇರೆ ತರ ಒತ್ತಡ ಇದೆ. ಆ ಒತ್ತಡ ರಾಜಕಾರಣಿಗಳ ಒತ್ತಡ ಅಧಿಕಾರಿಗಳ ಮೇಲೆ ಬರುತ್ತೆ. ಹೌದು. ಸೊ ಹುಷಾರ್, ಈಗ ದ ಹೋಲ್ ಥಿಂಗ್ ಹ್ಯಾಸ್ ಚೇಂಜ್ಡ್ ಕಂಪ್ಲೀಟ್ಲಿ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಸಕ್ಸೀಡ್ ಇನ್ ದಿಸ್ ಎನ್ವೈರನ್ಮೆಂಟ್. ಈ ಸಿಸ್ಟಮ್ ಅಲ್ಲಿ ಜಯರಾಜ್ ಅವರು IAS ಅಧಿಕಾರಿ ಫೆಲ್ಟ್ ಐ ಶುಡ್ ಹ್ಯಾವ್ ಬೀನ್ ಇನ್ ಅಮೆರಿಕಾ ಓನ್ಲಿ ಅಂತ. No, ಇಲ್ಲ, ಈಗ you are lucky that you served with fantastic set of ministers, wonderful people and all. ಈಗ ನನಗೆ ಏನು ತೋರ್ತದೆ, ಯಂಗರ್ ಪೀಪಲ್ ಶುಡ್ ಲುಕ್ at careers which optimize their abilities wherever, whether in law or in medicine or in whatever. You can serve the humanity not being part of government also. Startup ಆಗಿರಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. Yeah. ಗವರ್ಮೆಂಟ್ ಆಸ್ ಎ ಪ್ರೊಫೆಷನ್ ಸ್ವಲ್ಪ ಕಷ್ಟ ಅಂತ ಈಗಲೂ ಇದೆ. ಬಟ್ ಯು ಹ್ಯಾವ್ ಟು ಬಿ ಐಡಿಯಲಿಸ್ಟ್, ಪೇಟ್ರಿಯಟ್. You have to go through everything. Sir, ಈಗ ನಿಮ್ಮ ಸೀನಿಯರ್ಸ್ನ ಹೇಳಿದಿರಿ, ಮೇ ಬಿ ಸಮ್ ಆಫ್ ಪೀಪಲ್ ಯು ಹ್ಯಾವ್ ಗ್ರೂಮ್ಡ್ ಮೇ ಬಿ ಪಾರ್ಟ್ ಆಫ್ ದ ಬ್ಯೂರೋಕ್ರಸಿ ನಾವು. ಹೂ ಆರ್ ದ ಯು ಫೀಲ್ somebody who are doing exceptional good work ಅಂತ? ಮೆನಿ ಪೀಪಲ್ ಆರ್ ಡೂಯಿಂಗ್. ಒಬ್ಬ ತುಷಾರ್ ಗಿರಿನಾಥ್ ಅಂತಿದ್ದಾರೆ, ಅವರು ನಮ್ಮ BBMP ಕಮಿಷನರ್ ಆಗಿದ್ರು, ಈಗ ಪ್ರಿನ್ಸಿಪಲ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಇದ್ದಾಳೆ, ನನ್ನ ಜೊತೆ ಕೆಲಸ ಮಾಡಿದ್ಲು BMPಯಲ್ಲಿ ಸಕಾಲದಲ್ಲಿ. ಇನ್ನು ಒಬ್ರು ಮೊನ್ನೆ ರಿಟೈರ್ ಆಗಿದ್ದು ISN ಪ್ರಸಾದ್ ಅಂತ ಫೈನಾನ್ಸ್ ಸೆಕ್ರೆಟರಿ. ಬೇಕಾದಷ್ಟು ಒಳ್ಳೆ ಉತ್ತಮವಾಗಿರೋ ಅಧಿಕಾರಿಗಳನ್ನ ನಾನು ನೋಡ್ತಾ ಇದ್ದೀನಿ, ರಿಟೈರು ಆಗಿದ್ದಾರೆ. ಅದರಿಂದ ನನ್ಗೆ ಬಹಳ ಹೆಮ್ಮೆ ಇದೆ ಸರ್ ಕರ್ನಾಟಕದ ಬಗ್ಗೆ. ನಾನು ಹೇಳೋದು ಇವತ್ತಿಗೂ ಕೂಡ the legacy should not ಇವತ್ತಿಗೂ ಕೂಡ ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ, ಡೆಪ್ಟಿ CM ಆಗಲಿ, ಅವರೆಲ್ಲ ಭಾಳ ಅನುಭವಸ್ಥರು. ಯೋಚನೆ ಇದೆ ಅವ್ರಿಗೆ, ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ. ನಮ್ಮ ಹೋಮ್ ಮಿನಿಸ್ಟರು ನಂಗೆ ಚೆನ್ನಾಗಿ ಗೊತ್ತು, ಪರಮೇಶ್ವರು. ನಮ್ಮ ರೆವೆನ್ಯೂ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್, ರಾಮಲಿಂಗ ರೆಡ್ಡಿ ಅವರು, ಅವರೆಲ್ಲ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹತ್ರದ ಜಾರ್ಜ್ ಅವರು. ಐ ವರ್ಕ್ ವಿತ್ ಆಲ್ ಆಫ್ ದೆಮ್. ಅಮಾಂಗ್ ದ ಮಿನಿಸ್ಟರ್ಸ್, if you can rate top 3 ministers ಅಂದರೆ ಈಗಲೇ ಇರಬೇಕಿಲ್ಲ, ಲೈಕ್ ವೆರ್ ಯು ರಿಯಲಿ ಲರ್ನ್ಡ್ ಎ ಲಾಟ್, ಅಂಡರ್ಸ್ಟುಡ್ ಪಾಲಿಸೀಸ್ ಫ್ರಮ್ ದೆಮ್, ಈ ಥರ? ಅವರು ಗೋರ್ಪಡೆ ಅಂತಿದ್ರು. ಯಾವ ಗೌರ್ಮೆಂಟಲ್ಲಿ ಯಾವ ಖಾತೆ ಸರ್? MY ಗೋರ್ಪಡೆ ಅಂತ ಕೇಳಿದ್ದೀನಿ. ಹಿಂದೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಆಮೇಲೆ ನಮ್ಮ SMK ಗೌರ್ಮೆಂಟಲ್ಲಿ ಅವರು RDPR ಮಿನಿಸ್ಟರ್ ಆಗಿದ್ರು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ಫ್ಯಾಂಟಾಸ್ಟಿಕ್ ಮಿನಿಸ್ಟರ್ ಅವರು. ಇನ್ನು KH ರಂಗನಾಥ್ ಅಂತ ಇದ್ರು. बाद में आ जाओ. KH ರಂಗನಾಥ್ ಯಾವ ಮಿನಿಸ್ಟರ್? KH ರಂಗನಾಥ್ ಅವರು ಆ ಕಾಲದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು. ಇನ್ನು ಇತ್ತೀಚೆಗೆ ಒಳ್ಳೆ ಮಿನಿಸ್ಟರ್ಸ್ ನೋಡಿದ್ದೀನಿ ನಾನು. ಸೊ ದೇರ್ ಆರ್ ವೆರಿ ಗುಡ್ ಪೀಪಲ್. ಕರೆಂಟ್ ನಾನೇನು ಹೇಳಲ್ಲ, ಬಿಕಾಸ್ ಇಟ್ ಡಸಂಟ್ ಲುಕ್ ಗುಡ್. ನೋ ದೇ ಆರ್ ಎಕ್ಸಲೆಂಟ್ ಮಿನಿಸ್ಟರ್ಸ್. ಬಟ್ ಈಗ ಒಂದ್ ಹೇಳ್ತೀನಿ ಸರ್, ಮಿನಿಸ್ಟರ್ ಆಗೋದು ಬಹಳ ಕಷ್ಟ ಸರ್, ಬಹಳ ಕಷ್ಟ. ನಾನು ಹೋಗ್ತೀನಿ ಕೆಲವು ಕೆಲಸದಲ್ಲಿ, ಐ ಸಿ ಮಾರ್ನಿಂಗು 8:30ಗೆ 250 ಜನ ಬಂದ್ಬಿಡ್ತಾರೆ ಮನೆಗೆ. ಹೇಗ್ ನಡೆಸ್ತೀರಾ ನೀವು? ನಾನು ಕೇಳಿದೆ ಯಾರೋ ಒಬ್ಬರಿಗೆ, ಹೆಂಗಪ್ಪ ನಡೆಸ್ತೀಯಾ? ಏನ್ ಮಾಡೋದು ಸರ್, ವಿಧಿ ಇಲ್ಲ ಅಂತಾರೆ. ದಿನಾಗ್ಲೂ ಪ್ರೆಷರು. ಸರ್, a politician has to deal with lot of idiots. No, I didn't have the resources. More important. ಸರ್, ಅದಕ್ಕೆ ಏನು ಹೇಳೋದು, ಈ MP ಎಲೆಕ್ಷನ್ಗಳಿಗೆ ರಿಸೋರ್ಸಸ್ ಮ್ಯಾಟರ್ ಆಗಲ್ಲ, ಪುಷ್ ಆಗಿಬಿಡುತ್ತೆ. ಪುಷ್ ಯಾರೋ ಕೊಡ್ತಾರೆ. somebody's money ಎಲ್ಲಮ್ಮ's festival. ರೆಕಾರ್ಡ್ ಆಗ್ತುಂಟ ಇದು? somebody's ಎಲ್ಲಮ್ಮ's festival. Oh my God. ಸರಿ, ಈಗ ಪವರ್. ನೀವು ಪವರ್ ನಿಮ್ಮದು ಫೇವರೆಟ್ ಟಾಪಿಕ್ಕು. ಇವರ ಪವರ್ ಸೆಕ್ರೆಟರಿ ಆಫ್ ಕರ್ನಾಟಕ ಆಗಿದ್ರಿ. ಈಗ ನಮ್ಮ ರಾಜ್ಯದಲ್ಲಿ
ಪವರ್ ಸರ್ಪ್ಲಸ್ ಇದ್ದೀವಾ ಆ್ಯಂಡ್ ವಿ ಆರ್ ಗಿವಿಂಗ್ 200 ಯೂನಿಟ್ಸ್ ಆಫ್ ಫ್ರೀ ಪವರ್ ಕೊಡ್ತಿದ್ದೀವಲ್ಲ ಸರ್, ಲೈಕ್ ಇದ್ರ ಬಗ್ಗೆ 200 units free power. ವಾಟ್ ಯು ಫೀಲ್ ಅಬೌಟ್ ಆಲ್ ಪವರ್ ಇಶ್ಯೂಸ್ ಆಫ್ ಕರ್ನಾಟಕ? So, Iga, compared to our days, power situation has improved a lot because of our generation has gone up substantially. ತುಂಬ ಜಾಸ್ತಿ And thanks to the government, this renewable energy, that is especially solar, that has gone up in a substantial way. ತುಂಬ ಕಡೆ ಸೋಲಾರ್ ಇದು ಬಂದಿದೆ. ನಾನು 2008-10 ಸೋಲಾರ್, there was no solar. ಓಕೆ. And the unit cost of solar was 18 crores a megawatt. Now it has come down to about 3 crores ಓಕೆ. per megawatt. ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಬಿಕಾಸ್ ಟೆಕ್ನಾಲಜಿ ಕಡಿಮೆ ಆಗಿದೆ. ಹೌದು, ಬಹಳ ಕಡಿಮೆ ಆಗಿದೆ ಅಂಡ್ ಇಟ್ ಈಸ್ ಫೀಸಿಬಲ್ ಟು ಹ್ಯಾವ್ ಸೋಲಾರ್ ಅಂಡ್ ದೇರ್ ಆರ್ ವೆರಿ ಗುಡ್ ವೇಸ್ ಆಫ್ ಮ್ಯಾನೇಜಿಂಗ್ ಸೋಲಾರ್ ಪವರ್ ಟುಡೇ ಕಂಪೇರ್ಡ್ ಟು ದೋಸ್ ಡೇಸ್. ಬಟ್ in 2008 when the BJP government came to office, they wanted to give power free to agriculture. ಯಡಿಯೂರಪ್ಪ ಅವ್ರದ್ದು ಘೋಷಣೆ ಇದ್ದಿರ್ಬೋದು ಅವಾಗ, ಕೃಷಿಕರಿಗೆ ಕರೆಂಟ್ in our election manifesto ಇತ್ತು. ನನಗೆ ಎನರ್ಜಿ ಸೆಕ್ರೆಟರಿ ಆಗಿ ಮಾಡಿದ್ರು, ನನ್ನ ಕರೆದ್ಬಿಟ್ಟು ಕ್ಯಾಬಿನೆಟ್ ಮುಂದೆ ತಗೊಂಬನ್ನಿ ಅಂತ ಹೇಳಿದ್ರು ಯಡಿಯೂರಪ್ಪನವರು. ನಾನು ನ್ಯಾಯಬದ್ಧವಾಗಿ ಕ್ಯಾಬಿನೆಟ್ ಮುಂದೆ ತಂದೆ. ನಾನು ಅಲ್ಲಿ ಏನು ಒಂದು ಇಂಟ್ರಡ್ಯೂಸ್ ಮಾಡಿಸಿದೆ ಅಂದರೆ, ಎಲ್ಲ ರೈತರಿಗೆ ನಾವು ಮೀಟರ್ ಹಾಕೋಣ, ಎಲ್ಲ ರೈತರಿಗೆ ಮೀಟರ್ ಹಾಕೋಣ. ಮೀಟರ್ ಬೆಲೆ ಗೌರ್ಮೆಂಟ್ ಕೊಡ್ತಾರೆ, ಅಂದರೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು. ಆ ಮೀಟರ್ ಅಲ್ಲಿ ಎಷ್ಟು ರೆಕಾರ್ಡ್ ಮಾಡ್ತಾರೋ ಅಷ್ಟು ಮಾತ್ರ ಆಧಾರದ ಮೇಲೆ ನಾವು ಅವ್ರಿಗೆ ಕೊಡ್ಬೋದು. ಅದು ಕ್ಯಾಬಿನೆಟ್ ಮುಂದೆ ಬಂದಾಗ ಬಹಳ ವಿರೋಧ ಬಂದ್ಬಿಡ್ತು. ಅವ್ರ ಪ್ರಕಾರ ಏನು ವಿತೌಟ್ ಮೀಟರ್ ಅನ್ಲಿಮಿಟೆಡ್ ಫ್ರೀ ಕೊಡ್ಬೋದಾ? ಈ ಅಧಿಕಾರಿಗಳು ಈ ತರ ಮೀಟರ್ ಸೇರಿಸ್ತಾ ಇದ್ದಾರೆ, ಇದು ತಪ್ಪು. ಇವತ್ತು ಮೀಟರ್ ಹಾಕ್ತಾರೆ, ನಾಳೆ ಬೆಲೆನು ಏರಿಸ್ತಾರೆ, ಅದರಿಂದ ಮೀಟರ್ ಇರಬಾರ್ದು, ಮೀಟರ್ ರದ್ದು ಮಾಡಿಬಿಡ್ಬೇಕು ಅಂತ ಬರಲೇ ಇಲ್ಲ ಮೀಟರು. ಕ್ಯಾಬಿನೆಟ್ ಡಿಸ್ಕಷನ್ ಅಲ್ಲಿ ಈಗ ಕ್ಯಾಬಿನೆಟ್ ಕಮಿಟಿ CM ಮತ್ತೆ ಕ್ಯಾಬಿನೆಟ್ ಡಿಸ್ಕಷನ್ ಆದಾಗ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರಲ್ಲಿ, ನೀವು ಇರ್ತಾರೆ? ಓಕೆ. ಈ ಕರೆದ್ರೆ ಇರ್ತಾರೆ, ನಾನು ಇದ್ದೆ. ಓಕೆ. ಸೊ ನೀವು ಕ್ಯಾಬಿನೆಟ್ ನಿರ್ಧಾರ ಏನಿತ್ತು ಅಂದ್ರೆ ಫ್ರೀ ಪವರ್ ಕೊಡಬೇಕು, ಮೀಟರ್ ಹಾಕಬಾರ್ದು ಅಂತ. ಡಿಡ್ ಯು ಅಬ್ಜೆಕ್ಟ್? ನಾನು ಅದು ಅಬ್ಜೆಕ್ಟ್ ಮಾಡಿದೆ. ನಾನು ಅಬ್ಜೆಕ್ಟ್ ವಿದಿನ್ ಲಿಮಿಟ್ಸ್. ಓಕೆ. ಐ ಕಾಂಟ್ ಶೌಟ್ ಅಂಡ್ ಆಲ್ ದಟ್. ಯು ಕಾಂಟ್ ಶೌಟ್ ಲೈಕ್ ದೆಮ್. ನಾನು ಏನು ಅಂದ್ರೆ, ನಾನು ಹೇಳಿದ್ದು ನೋಡಿ, ಈ ತರ ತಾವು ಫ್ರೀ ಪವರ್ ಕೊಟ್ರೆ ಏನಾಗ್ತದೆ, ಕೆಲವು ಸತಿ ಇದು ಮಿಸ್ಯೂಸ್ ಆಗ್ತದೆ. ಓಕೆ. ರೈತರದಿಂದಿಲ್ಲ, ಆಫೀಸರ್ಸ್ ಇಂದ. ಅವರು ಅದನ್ನೆಲ್ಲ ಬೇರೆ ಕಡೆ ಎಲ್ಲ ಡೈವರ್ಟ್ ಮಾಡಿ ಇದು ಫ್ರೀ ಪವರಿಗೆ ಹಾಕಿದೀವಿ, ರೈತರು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ನಾವು ಅವಕಾಶ ಕೊಡಬಾರ್ದು. ಕೆಲವು ಸತಿ ಅದನ್ನ ಟೆಕ್ನಿಕಲ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಲಾಸ್ ಅಲ್ಲಿ ತೋರಿಸ್ತಾರೆ, TND ಲಾಸ್ ಅಂತ. ಅಧಿಕಾರಿಗಳು ಕರೆಂಟ್ ಅನ್ನ ಬೇರೆ ಕಡೆ ಅಧಿಕಾರಿಗಳು ಮಾರ್ಬೋದು ಅಥವಾ ಬೇರೆಯವರು ಟ್ಯಾಪ್ ಮಾಡ್ಬೋದು. ಏನೇ ಅದನ್ನ ಅಕೌಂಟ್ ಇಲ್ಲದೆ ಇದ್ರೆ ಅದು ರೈತರಿಗೆ ಹೋಗಿದೆ ಅಂತ ಹೇಳ್ತಾರೆ. ಅದರಿಂದ 40-45% ರೈತರಿಗೆ ಹೋಗಿದೆ ಅನ್ನೋದು ಅದು ಸಾಧ್ಯವಿಲ್ಲ, ಮಾಡಬಾರ್ದು. ಅದು ಬೇರೆ ಕಡೆ ಎಲ್ಲ ಈ ಥರ ಸರಿ ಅಂತ ಹೇಳಿದ್ರು, ಅಂದರೆ ಬೇರೆ ರಾಜ್ಯಗಳಲ್ಲಿ ಆ ಥರ ಆಗಲಿಲ್ಲ. ಬಟ್ ನಮ್ಮಲ್ಲಿ ಆಯಿತು. ಈಗ ನಂದು ಏನು ವಿರೋಧ ಅಂದರೆ, ನೀವು ಹೇಳ್ದಂಗೆ ವಿ ಆರ್ ನಾಟ್ ಏಬಲ್ ಟು ಕ್ರಿಯೇಟ್ ಎನ್ ಎಫಿಷಿಯಂಟ್ energy system because of free power. Government is perfectly in its liberty to give power, 200 units of power. Okay. But ಈಗ ಅರ್ಬನ್ ಏರಿಯಾದಲ್ಲಿ ಮೀಟರ್ ಹಾಕ್ತಾ ಇದ್ದಾರೆ, ಹಳ್ಳಿಗಳ ಮೀಟರ್ ಇದೆ, ಹಳ್ಳಿಗಳಲ್ಲೂ ಮೀಟರ್ ಹಾಕ್ತಾ ಇದ್ದಾರೆ. ಮೀಟರ್ ಪ್ರಕಾರ ಫ್ರೀ ಪವರ್ ರೈತರಿಗೆ. ಸರ್, ಈಗ ರೈತರಿಗೆ ಐ ಡೋಂಟ್ ಹೌ ದ ಹೋಲ್ ಸಿಸ್ಟಮ್ ವರ್ಕಿಂಗ್ ಗೊತ್ತಿಲ್ಲ ನನಗೇನಿದೆ. ನಮ್ಮ ಕಾಲದಲ್ಲಿ ಯಾರಿಗೂ ಮೀಟರ್ ಇರಲಿಲ್ಲ. ನಾನು ಹೇಳೋದು, ಈ ಇಕನಾಮಿಕ್ಸ್ ಮ್ಯಾನೇಜ್ಮೆಂಟಲ್ಲಿ ಒಂದು ಹೇಳ್ತಾರೆ, ಎನಿಥಿಂಗ್ ದಟ್ ಈಸ್ ನಾಟ್ ಮೆಜರ್ಡ್ ಕೆನಾಟ್ ಬಿ ಮ್ಯಾನೇಜ್ಡ್. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಇಫ್ ಯು ಆರ್ ನಾಟ್ ಮೆಜರಿಂಗ್ ಎನಿಥಿಂಗ್, ಹೌ ಕ್ಯಾನ್ ಯು ಮ್ಯಾನೇಜ್ ಇಟ್? ದಟ್ ವಾಸ್ ಮೈ objection, but I was overruled and therefore we have to follow the... Sir, as an economist, somebody who has worked with World Bank, studied from Delhi School of Economics, ಇದ್ರಲ್ಲ, ಈಗ ಸಮಥಿಂಗ್ ಈ ಫ್ರೀ ಬೀಸ್ ಅಂತ ಹೇಳೋದು ಯಾವುದೇ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕೇಂದ್ರ ಸರ್ಕಾರ ಸಮ್ಮಾನ ಯೋಜನೆ ಅಂತ ಕೊಡುತ್ತೆ, ಬಿಹಾರಲ್ಲಿ ಇದರ ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್, ಇನ್ ಕರ್ನಾಟಕ ವಿ ಗಿವ್ ಎಸ್ ಭಾಗ್ಯಸ್. ಹೌ ಡು ಐ ಹ್ಯಾವ್ ಗಾಟ್ 2 ಕ್ವಶನ್ಸ್. ಒಂದು, ಈಗ ಡೈರೆಕ್ಟಾಗಿ ಕ್ಯಾಶ್ ಟ್ರಾನ್ಸ್ಫರ್ ಮಾಡೋದು in a country like India, it is better than making some scheme and putting so many middlemen. ಈ ಥರ ಏನು ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಬಗ್ಗೆ ವಾಟ್ ಯು ಫೀಲ್? ಡೆಫಿನೆಟ್ಲಿ ಡೈರೆಕ್ಟ್ ಬೆನಿಫಿಟ್ ಇನ್ DBT is much better than any of these intermediary schemes.
ಬಟ್ ಎಲ್ಲದರಲ್ಲೂ DBT ಮಾಡಕ್ ಆಗಲ್ಲ. ಈಗ ಉದಾಹರಣೆಗೆ ಈಗಿನ ಸರ್ಕಾರ 5 ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಅದು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಪವರ್ಗೆ, ಟ್ರಾನ್ಸ್ಪೋರ್ಟ್, ವಿಮೆನ್ ಮೂವ್ಮೆಂಟ್ ಫಾರ್ ಟ್ರಾನ್ಸ್ಪೋರ್ಟು, ಅನ್ಎಂಪ್ಲಾಯ್ಮೆಂಟು, ವಿಮೆನ್ ಮನಿ, ಅದಕ್ಕೆಲ್ಲ ಕೊಟ್ಟಿದ್ದಾರೆ ವಿಮೆನ್ ಮನಿ. ಅದು ಈಗ ಎಲ್ಲಾ ಕಡೆ ಅದು ಬಂದ್ಬಿಟ್ಟಿದೆ. ಎವ್ರಿ ಪಾರ್ಟಿ ಇಸ್ ಡೂಯಿಂಗ್ ಇಟ್. ಎಲ್ಲಾ ರಾಜ್ಯಗಳಲ್ಲೂ ಇದೆ ಅದು. ಅದು ಮಾಡ್ಲಾಂಗಿದ್ರೆ ನಾಳೆ ಅವರು ಅಧಿಕಾರಕ್ಕೆ ಬರಲ್ಲ. ಆಕ್ಚುಲಿ ಇದು ಹೊಸದೇನಿಲ್ಲ. 2083 ರಾಮಕೃಷ್ಣ ಹೆಗ್ಡೆ ತಂದ್ರು ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಲವೆನ್ಸ್. ಆವಾಗ 50 ವರ್ಷದ ಹಿಂದೆ ತಂದಿರೋದು. ಸೊ ಆವಾಗಿಂದ ಇದು ನಡೀತಾ ಇದೆ. ಈಗ ಸ್ವಲ್ಪ ಅದು ಜಾಸ್ತಿ ಆಗಿದೆ. ಅಂಡ್ ಟುಡೇ ಗವರ್ಮೆಂಟ್ಸ್ ಆರ್ ಅಂಡರ್ ಅ ಕಂಪಲ್ಷನ್ ಟು ಅನೌನ್ಸ್ ಆಲ್ ದೀಸ್ ಸ್ಕೀಮ್ಸ್ ಫಾರ್ ದ ಬೆನಿಫಿಟ್ ಆಫ್ ಪೀಪಲ್. ಸರ್, ಬೆಂಗಳೂರು ಪ್ರಾಬಬ್ಲಿ ಒನ್ ಆಫ್ ದ ಬೆಸ್ಟ್ ಸಿಟೀಸ್ ಇನ್ ಇಂಡಿಯಾ. 1.5 ಕೋಟಿಯಷ್ಟು ಜನಸಂಖ್ಯೆ ಇದೆ, ತುಂಬ ರ್ಯಾಪಿಡ್ ಆಗಿ ಬೆಳೆದಿದೆ. IT ಹಬ್ಸ್ ಆರ್ ಹಿಯರ್. ಭಾಳ ವರ್ಷಗಳ ಹಿಂದೆ ಆಗ್ತದೆ, ಒಂದು 20 years ಬ್ಯಾಕ್ ದ ಏರ್ಪೋರ್ಟ್ ವಿ ಟು ಶೇರ್ ವಿತ್ ಡಿಫೆನ್ಸ್, HAL ಅಂತ. ಹೌದು. ಈ ಬೆಂಗಳೂರು ಏರ್ಪೋರ್ಟ್ ಈಗಿನ ಏರ್ಪೋರ್ಟ್ ಇರಲಿಲ್ಲ ಆದರೆ ಬೆಂಗಳೂರು ಈ ಥರ ಬೆಳೀತಾನೆ ಇರಲಿಲ್ಲ. ಈಗೇನು ವಿಚಾರ ಅಂದರೆ ನಮಗೆ ಮತ್ತೊಂದು ಏರ್ಪೋರ್ಟ್ ಬೇಕು ಅನ್ನೋ ಹೊರಗೆ ಚರ್ಚೆ ಹೋಗಿದೆ. ಈ ಬೆಂಗಳೂರು ಏರ್ಪೋರ್ಟನ್ನು ಸ್ಥಾಪನೆ ಮಾಡೋದ್ರಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೋದ್ರಲ್ಲಿ ಆ್ಯಸ್ ಎ ಬ್ಯೂರೋಕ್ರೇಟ್, ಆ್ಯಸ್ ಎ ಪಾರ್ಟ್ ಆಫ್ ಗೌರ್ಮೆಂಟ್ ನಿಮ್ಮ ಕೆಲಸ ತುಂಬ ಇದೆ. ಹೌದು. ಈ ಬೆಂಗಳೂರು ಏರ್ಪೋರ್ಟು ಕಲ್ಪನೆ ಹೆಂಗೆ ಬಂತು, ಇದೆಲ್ಲ ಹೆಂಗಾಯಿತು, ಇದ್ರ ಬಗ್ಗೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ಡೀಟೇಲ್. So you're quite right. In 2000, before this BIAL started, there was only the HAL airport. Okay. And our maximum capacity there was 4 million passengers. Okay. In the HAL airport, which was exceeded many times. So lot of crowding. ಎಷ್ಟು ಫ್ಲೈಟ್ಸ್ ಬರ್ತಿತ್ತು ಅವಾಗ ದಿನಕ್ಕೆ? ಜ್ಞಾಪಕ ಇಲ್ಲ, but it was massive. Okay. So as Bangalore grew in importance and in economic growth, that airport was completely inadequate. ಸೊ ಬಹಳ ವರ್ಷಗಳ ಹಿಂದೆ ಇದು ರಾಮನಾಥನ್ ಅಂತ ಅವರ ಒಂದು ನೇತೃತ್ವದಲ್ಲಿ ಎಲ್ಲಿರಬೇಕು ಅಂತ ಒಂದು ಕಮಿಟಿ ಮಾಡಿ ಇವತ್ತು ನಾರ್ತ್ ಬೆಂಗಳೂರು ಅಂತ ಏನಿದೆ ಅಲ್ಲೇ ಮಾಡಬೇಕು ಅಂತ ಅವರು ಶಿಫಾರಸು. ಆ ಟೈಮಲ್ಲಿ ಬೇರೆ ಕಡೆ ಲಾಬಿಗಳಿತ್ತಾ? ಇತ್ತು, ಬೇಕಾದಷ್ಟಿತ್ತು ಲಾಬಿ. ಈಗ ಅಲ್ಲಿ ಲಾಬಿ ವಾಸ್ ದಟ್ ದ ಬೆಸ್ಟ್ ಪ್ಲೇಸ್? ವೈ? ಬಿಕಾಸ್ ಇಟ್ ವಾಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಅ ಕಪಲ್ ಆಫ್ ರೀಸನ್ಸ್. ಒಂದು, ನೀರಿತ್ತು, ಅಲ್ಲಿ ನೀರಿನ ಅವಶ್ಯಕತೆ ಇದೆ. ಎರಡನೇದು, ಸರ್ಕಾರದ ಜಮೀನಿತ್ತು. ನೋಡಿ, ಈಗಿನ ಏರ್ಪೋರ್ಟ್ ನಾವು 5,000 ಎಕರೆ ಕೊಟ್ವಿ, ಅದರಲ್ಲಿ 1,500 ಎಕರೆ ಸರ್ಕಾರದ ಜಮೀನಿತ್ತು. ಒಂದೇ ಕಡೆ ಆಲ್ಮೋಸ್ಟ್ ಒಂದು ಹಳ್ಳಿ, ಆಲ್ಮೋಸ್ಟ್ ಒಂದು ವಿಲೇಜ್ ಲೈಕ್. ಹೌದು. ಅಂಡ್ ಮಿಕ್ಕಿದ ಜಮೀನು ಲ್ಯಾಂಡ್ ಅಕ್ವೈರ್ ಮಾಡಬೇಕಾದ್ರೆ ಅಷ್ಟೇನು ಖರ್ಚಿರಲಿಲ್ಲ. ನಾವು ಕೊಟ್ಟಿದ್ದು 5 ಲಕ್ಷ ಪರ್ ಏಕರ್ ಆವಾಗ 25 years ಬ್ಯಾಕ್. ಆಕ್ಚುಲಿ ಇಟ್ ವಾಸ್ ಡನ್ ಬಿಕಾಸ್ ಆಫ್ ದಿ ಜನರಾಸಿಟಿ ಆಫ್ SM ಕೃಷ್ಣ. ಅವ್ರು ಹೇಳಿದ್ರು 30,000 40,000 ಇದೆ, ನೀವು 5 ಲಕ್ಷ ಕೊಡಿ ಅಂತ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ಗೆ ಹೇಳಿದ್ರು. ರೈತರು ಸಂತೋಷವಾಗಿ ಕೊಟ್ಟರು. ಪೇ ದೆಮ್ ಮೋರ್ ಅಂಡ್ ಎಕ್ವೈರ್ ಇಟ್ ಅಂದ್ರೆ. ಇವತ್ತು ಅದೇ ಜಮೀನು ಒಂದು 10 ಕೋಟಿ ಇರ್ತದೆ ಪರ್ ಏಕರು ಮಿನಿಮಮ್, ಬಿಕಾಸ್ ಆಫ್ ಏರ್ಪೋರ್ಟ್. ಸೊ ದೋಸ್ ವೇರ್ ದ ರೀಸನ್ಸ್ ವೈ ಇಟ್ ವಾಸ್ ಇನ್ ದ ನಾರ್ತ್. ಸೊ ಆಸ್ ಐ ಸೆಡ್, Bangalore HAL and also HAL airport could not expand because it was a defense airport. There were dense settlements all along. So in 99, when Mr. J.H. Patel was CM, the Karnataka Industrial Investment Corporation floated a bid, 99, for starting a new airport, KSIIDC. ಆಮೇಲೆ J.H. Patel ಸರ್ಕಾರ ಹೋದ್ಮೇಲೆ SM ಕೃಷ್ಣ ಸಾಹೇಬ್ರು CM ಆದ್ರು. He gave it an impetus. ಏರ್ಪೋರ್ಟ್ ಆಗ್ಲೇಬೇಕು. ಏರ್ಪೋರ್ಟ್ ಸರ್ಕಾರ ಮಾತ್ರ ಮಾಡಕ್ಕಾಗಲ್ಲ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು. ಸರ್ಕಾರನೂ ಇರಬೇಕು, ಖಾಸಗಿನೂ ಇರಬೇಕು. ಖಾಸಗಿಯವ್ರು ದುಡ್ಡು ಹಾಕ್ಲಿ, ಸರ್ಕಾರ ಜಮೀನು ವಗೇರಾ ಎಲ್ಲ ಮಾಡ್ಕೊಡ್ತಾರೆ. ಆವಾಗ ಏನಾಯ್ತು ಅಂದ್ರೆ, ಈ ಒಬ್ರು ಫಸ್ಟ್ ಇನ್ ಇಂಡಿಯಾ ಇಟ್ ವಾಸ್ ವಾಟ್ ವಾಸ್ ಕಾಲ್ಡ್ ಎ ಗ್ರೀನ್ ಫೀಲ್ಡ್ ಏರ್ಪೋರ್ಟ್. ನಾವಾದ್ಮೇಲೆ ಹೈದರಾಬಾದ್, ಡೆಲ್ಲಿ ಅದೆಲ್ಲ ಬಂತು. ವಿ ಆರ್ rightly the first public private partnership in airports was Bangalore. So then what happened was, we had to appoint one chairman who had great credibility, stature, background, proven performer. So CM selected Narayan Murthy as the chairman. Narayan Murthy was also chairman of Infosys. Maybe he had just stepped down, I don't remember. So NRN Bandro, and NRN, whom I know from many years, was very kind to tell the CM, I want Mr. Jairaj as the special officer and MD.
ಸೊ ಆನ್ ಅವ್ರ ಇಕ್ವೇಶನ್ ಮೊದಲೇ ಹೆಂಗೆ ಚೆನ್ನಾಗಿ ಹೇಳ್ತೀನಿ ಆಮೇಲೆ ಹೇಳ್ತೀನಿ. 1st January 2000, I became the special officer of BIAL. Okay. I was then MD KSRTC. ಎರಡೂ ಐರಾವತ. So all those meetings of BIAL Okay. with the Germans and others were held in Transport House. Okay. In that boardroom. Okay. They thought that was the headquarters of the airport. It was a KSRTC. It was KSRTC. Okay. So ಆಮೇಲೆ to cut a long story short, KSIIDC ಅವರು, and again there we must acknowledge the effort of various people like ಒಬ್ಬರು ಜೆರೆ ಅಂತ ಇದ್ರು. He was the technical director of KSIDC. ಮಿಸ್ಟರ್ BK ದಾಸ್ ಅಂತ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ, ಆಮೇಲೆ CS ಆದ್ರು. ಕೃಷ್ಣ ಕುಮಾರ್ ಅವರು he was ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ, ತೀರ್ಕೊಂಡ್ರು. ಅಂತವರೆಲ್ಲ ಸರ್ ಇದು ಸೇರಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ಮಧ್ಯದಲ್ಲಿ ಹೇಳೋದು. ಲೆಟ್ಸ್ ಸೇ ಐ ಆಮ್ ಎ BJP ಪರ್ಸನ್ ವಿತ್ ಇನ್ ದ ಹೌಸ್. ಈಗ ಬೇರೆ ಪೊಲಿಟಿಕಲ್ ಪಾರ್ಟಿ ಅಪೋಸ್ ಮಾಡಿಲ್ವಾ? ನೋಡ್ರಿ, ಇದು ಏರ್ಪೋರ್ಟ್ ಸರ್ಕಾರದ್ದು, ಹೌದು, ಆ ಥರ ಅಪೋಸಿಷನ್ ಬಂದಿತ್ತಾ? ಬಂತು. ಹೇಳ್ತೀನಿ. ಸೊ ಇದು ನಾವು ಒಂದು ಬಿಡ್ ಫ್ಲೋಟ್ ಮಾಡಿ ಏನ್ ಹೇಳಿದ್ವಿ, ಸರ್ಕಾರದ ಪಾತ್ರ ಇದರಲ್ಲಿ ಬರೀ 26%, ಪ್ರೈವೇಟ್ ಪಾತ್ರ 74%, 74%. ಓಕೆ, ಸ್ಟೇಕ್ಸ್ ಅವ್ರದ್ದು. ಉತ್ತಮವಾಗಿರೋ ಒಂದು ಪಾರ್ಟಿ ಬೇಕು ಅವ್ರಿಗೆ, ಏರ್ಪೋರ್ಟ್ ಬಗ್ಗೆ ಮಾಹಿತಿ ಇರಬೇಕು, ಮಾಡಿರ್ಬೇಕು, ಅವ್ರಿಗೆ ಆರ್ಥಿಕ ಇದಿರ್ಬೇಕು, ಶಕ್ತಿ ಇರಬೇಕು, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆಮೇಲೆ ಅವ್ರ ಜೊತೆ ಒಂದು ಏರ್ಪೋರ್ಟ್ ಆಪರೇಟರ್ ಇರಬೇಕು, ಏರ್ಪೋರ್ಟ್ ನಡೆಸ್ತಾ ಇರಬೇಕು, ಮತ್ತೆ ಒಬ್ಬ ಸಿವಿಲ್ ಏಜೆನ್ಸಿ ಇರಬೇಕು. ಸೊ ಇದು ಮೂರು ಸೀಮೆನ್ಸ್ ಅಂತ ಒಂದು ಸಂಸ್ಥೆ ಇದೆ ವರ್ಲ್ಡ್ ವೈಡ್, ತಾವು ಕೇಳಿರ್ಬೋದು. ಸೀಮೆನ್ಸು, L&T and Zurich Airport. ಅವರು ಬಿಡ್ ಮಾಡಿದ್ರು, ಇನ್ನು ಬೇರೆಯವರು ಬಿಡ್ ಮಾಡಿದ್ರು. Siemens won the bid because of their superior conditions, etc. I won't go into all that because what we did in order to ensure transparency was we had a fantastic selection committee. ಇದು $multi-billion business. If you don't maintain transparency, there will be allegations on government. How did you manage all those things? So we had an absolutely transparent selection committee headed by a banker called Nasser Munji, who was managing director IDFC. We had an international expert from America called Robert Waddell. We had a former aviation expert called Mr. Sodi. And we had various representatives. All Narayan Murthy and SM Krishnan, you people all got such... We had eminent people like this. And 15 days they sat in West End Hotel and did a complete selection. 2 finalist bidders were called for presentation. Siemens was one, and there was another fellow called Hochtief. And between them, the committee finally recommended Siemens because Siemens gave the better bid. They gave lesser state support. Their conditions were also more easy to accept. ಬಹಳ ಆಬ್ಜೆಕ್ಟಿವ್ ಆಗಿ ಕೊಟ್ಟರು. ಅದನ್ನ ನಾವು ಗವರ್ಮೆಂಟ್ ಇಂದ ಯಾರು ಮಾನಿಟರ್ ಮಾಡ್ತಿದ್ರು? CM himself. CM, Finance Secretary, Chief Secretary, Infrastructure Secretary. This whole proposal was placed before the Cabinet had to approve it. The Cabinet approval ಆದ್ಮೇಲೆ various agreements were signed. First time in my life I had seen all those agreements. Shareholders agreement, joint venture agreement, government is doing state support agreement, and all these agreements were negotiated by top lawyers either of India or UK. And then finally it went to Government of India. Because till then airports were all managed by Government of India. Government of India had to agree to transfer power to this company. It was called concession agreement. Concession ಕೊಡ್ಬೇಕು ಅವರು for planes to land and take off. ಅದರಲ್ಲೆಲ್ಲ ಬಹಳ ಜಾರ್ಜ್ ಫರ್ನಾಂಡಿಸ್ ಅಂತ ಡಿಫೆನ್ಸ್ ಮಿನಿಸ್ಟರ್. There was good coordination for a good decent coordination ಇತ್ತು. And Narayan Murthy's stature was there. We had Mr. Jaswant Singh as finance minister. Then he was followed by Yashwant Sinha. We had George Fernandez as defense minister. ಸರಿ, ಬಿಡ್ ಯಾವ ಎಷ್ಟನೇ ಇಸ್ವಿಲ್ ಬಿಡ್ ಆಯ್ತು ಇದು? 2000 ಬಿಡ್ ಆಗಿದ್ದು 2000ದಲ್ಲಿ. ಏರ್ಪೋರ್ಟ್ ಯಾವಾಗ ರೆಡಿ ಆಯ್ತು? ಆಫರ್ ಕೊಟ್ಟಿದ್ದು 2004. ರೆಡಿ ಆಗಿದ್ದು 2008. In 8 first terminal. In 8 years of good solid work.
came. And airport is fully functional. Yeah, absolutely. And we must thank Siemens because they did a fantastic job. Okay. And also the government of Karnataka. Government. ಈಗ ಏನಾಯ್ತು ನೋಡಿ, ಈ ರಾಜಕಾರಣಿಗಳ ಬಗ್ಗೆ ಹೇಳ್ತೀವಲ್ಲ, ಆ ಟೈಮಲ್ಲಿ ಧೈರ್ಯ ಮಾಡಿಲ್ಲ ಅಂದ್ರೆ 2004ರಲ್ಲಿ SM ಕೃಷ್ಣ ಅವರು, ದ ಮ್ಯಾನ್ ಬಿಹೈಂಡ್ ದಿ ಏರ್ಪೋರ್ಟ್, he lost power. Then Dharam Singh and Siddaramaiah and all that came to office. They could have said, ಬೇಡ ನಮ್ಗೆ ಏರ್ಪೋರ್ಟು, ಬಹಳ ಖರ್ಚಾಗ್ತದೆ, ತೆಗೆದುಬಿಡಿ ಅಂತ. ಇಲ್ಲ, ಅವರು ಸಪೋರ್ಟ್ ಮಾಡಿದ್ರು, ಬಜೆಟ್ ಅಲ್ಲಿ ಹಾಕಿದ್ರು. They had to give that money. That money also given as a soft loan to Siemens. They returned it after that. Okay. So ಕಂಟಿನ್ಯೂಟಿ ಇತ್ತು, ಪೊಲಿಟಿಕಲ್ ಕಂಟಿನ್ಯೂಟಿ. ಆ ಕಾರಣಕ್ಕಾಗಿ ದಿ ಏರ್ಪೋರ್ಟ್ ಸಾ ರಿಯಾಲಿಟಿ. ನೋಡಿ, ಮೊದಲನೇ ಟರ್ಮಿನಲ್ಲು ನಾವು ಏನು ಆಂಟಿಸಿಪೇಟ್ ಮಾಡಿದ್ವಿ, ಇದು 2030 ತನಕ ನಡೀತದೆ ಮೊದಲನೇ ಟರ್ಮಿನಲ್ಲು. ನಾವು ಏನು ಅಪ್ಪಪ್ಪ ಅಂದ್ರೆ ಒಂದು 18-20 ಮಿಲಿಯನ್ ಜನ ಬರ್ಬೋದು ಕಂಪೇರ್ಡ್ ಟು 4 ಮಿಲಿಯನ್. ಅದು 2008ರಲ್ಲಿ ಏನು ಒಂದು 10 ವರ್ಷದ ಒಳಗೆ ಅದು ಇನ್ಯಾಡಿಕ್ವೇಟ್ ಆಗೋಯ್ತು. ಈಗ ಬ್ಯೂಟಿಫುಲ್ 2ನೇ ಟರ್ಮಿನಲ್ ಬಂದಿದೆ. ಅದು ಬಹುಶಃ 65 ಮಿಲಿಯನ್ ತನಕ ಹೋಗ್ತದೆ. ನಾವು ಫಸ್ಟ್ ಟರ್ಮಿನಲ್ ಅಲ್ಲಿ 30 ಹೋದ್ರೆ ಜಾಸ್ತಿ ಅಂತ ನೆನ್ಸ್ಕೊಂಡ್ವಿ. ಸೊ ಆ ಥರ ಬೆಳವಣಿಗೆ ಆಗಿದೆ ಬೆಂಗಳೂರಲ್ಲಿ. ಸರ್, ಮ್ಯಾಗ್ನೆಟ್. ಒಂದು ನಗರಕ್ಕೆ ರೈಟ್ ಏರ್ಪೋರ್ಟು, ರೈಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗೌರ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ನಗರ ಆರ್ಥಿಕವಾಗಿ ಬೆಳೆಯಲ್ಲ. ಹೌದು, ಆ ರಾಜ್ಯ ಬೆಳೆಯಲ್ಲ. ಟುಡೇ ಇಫ್ ವಿ ಕ್ಯಾನ್ ಸೇ ದಟ್ ಆ ಕರ್ನಾಟಕ ಇಸ್ ಜನರೇಟಿಂಗ್ ಸೋ ಮಚ್ ವೆಲ್ತ್ ಕಂಪೇರ್ ಟು ಅದರ್ ಸ್ಟೇಟ್ಸ್ ಅಂದ್ರೆ you feel our bureaucrats and our government deserves due credit. There is a very good partnership between all of them, but even today our infrastructure is not adequate because you see, 2000ರಲ್ಲಿ ನಾನು ಫಸ್ಟ್ ಟೈಮ್ ಕಮಿಷನರ್ ಆಗಿರುವಾಗ ನಮ್ಮ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ 55 ಲಕ್ಷ ಇತ್ತು. ಇವತ್ತು 1.5 ಕೋಟಿ ಆಗಿದೆ. 3 ಸತಿ ಜಾಸ್ತಿ ಆಗಿದೆ. ಸೊ ವಿ ನೀಡ್ ಮೋರ್ ಇನ್ಫ್ರಾಸ್ಟ್ರಕ್ಚರ್, ವಿ ನೀಡ್ ಮೋರ್ ಮೂವ್ಮೆಂಟ್, ಟ್ರಾಫಿಕ್ ಕಂಟ್ರೋಲ್ ತುಂಬ ಬೇಕಾಗ್ತಿದೆ. ದ ಡಿಮಾಂಡ್ಸ್ ಆರ್ ವೆರಿ ಹೈ ಟುಡೇ. ಸರ್, ಈಗ ಒನ್ಸ್ ಅಪಾನ್ ಎ ಟೈಮ್ ಬ್ಯಾಂಗ್ಳೂರ್ ವಾಸ್ ಪೆನ್ಷನರ್ಸ್ ಪ್ಯಾರಡೈಸ್. ಹೌದಲ್ವಾ? ಈಗ ನೀವು ನೀವು ಇಡೀ ಬೆಂಗಳೂರನ್ನು ನೋಡಿದ್ದೀರಾ, ಮತ್ತು ನೀವು ಈ ಬೆಂಗಳೂರದ ಸಿವಿಕ್ ಬಾಡಿಗಳನ್ನ ಹೆಡ್ ಮಾಡಿದ್ದೀರಾ. ಇನ್ 20 years ಅಲ್ಲಿ ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಬ್ಯಾಂಗ್ಳೂರ್? ಭಾಳ ಇದೆ ಸರ್ ಚಾಲೆಂಜಸ್. ಒಂದು ನೀರು, ವಾಟರ್. ಈಗಲೇ ಹೇಳ್ತಾರೆ ಜನ ಇನ್ನೊಂದು 5 ವರ್ಷದಲ್ಲಿ ನೀರು ಇರಲ್ಲ. ಎಲ್ಲಿ ಕಾವೇರಿಯಿಂದ ನೀರು ಬರ್ತಾ ಇರೋದು ಸಾಕಾಗಲ್ಲ, ಗ್ರೌಂಡ್ ವಾಟರ್ ರಿಸೋರ್ಸಸ್ ಕಡಿಮೆ. ಹೇಗೆ ನಾವು ಅದನ್ನ ಮೀಟ್ ಮಾಡ್ತೀವಿ? ಎರಡನೇದು ಕಮ್ಯೂಟಿಂಗ್ ಚಾಲೆಂಜಸ್. ಈಗ ನೋಡಿ, ಸಾಧಾರಣವಾಗಿ ಬೆಂಗಳೂರು ಟ್ರಾಫಿಕ್ ಸ್ಪೀಡು 1 ಗಂಟೆಗೆ 18 ಕಿಲೋಮೀಟರ್. ಅದು ಬರ್ತಾ 5 ಕಿಲೋಮೀಟರ್ ಆಗ್ಬಿಡ್ತದೆ. ಇವತ್ತಿಗೂ ಕೂಡ ಆವ್ರೇಜ್ ಕಮ್ಯೂಟಿಂಗ್ ಟೈಮ್ ನೋಡಿ 1.5 ಗಂಟೆ 2 ಗಂಟೆಕ್ಕಿಂತ ಕಡಿಮೆ ಎಲ್ಲೂ ಇಲ್ಲ. ಆಫ್ ಮಾಡಿ, ಎಲ್ಲೂ ಇಲ್ಲ. ಸೊ ಏನು ಅಂದ್ರೆ ಆಲ್ ದೀಸ್ ಆರ್ ಮೇಜರ್ ಇಶ್ಯೂಸ್. ಮೇಜರ್ ಇಶ್ಯೂಸ್. ಹೌಸಿಂಗ್ ಅಂಡ್ ಸ್ಲಮ್ಸ್, ಇನ್ಕ್ರೀಸಿಂಗ್ ಸ್ಲಮ್ಸ್. ಹೌಸಿಂಗ್ ಇಸ್ ಅನದರ್ ಇಶ್ಯೂ. ಆಮೇಲೆ ಟ್ರಾನ್ಸ್ಪೋರ್ಟ್ ಇಸ್ ಅನದರ್ ಇಶ್ಯೂ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್. Metro is also very full and metro is not able to. Full. Okay. So ಇದೆಲ್ಲ ನೋಡಿದ್ರೆ Bangalore is in for a lot of trouble, and therefore the steps taken by the government to decongest Bangalore, take another urban center. So ಹಿಂದೇನೂ ಇತ್ತು, ಮಂಗಳೂರು ಮಾಡ್ಬೋದು, ಹುಬ್ಳಿ ಮಾಡ್ಬೋದು, ಆಲ್ರೆಡಿ ತಡ ಆಗಿದೆ. ಬೆಳಗಾಂ ಮಾಡ್ಬೋದು ಅಂತ ಯಾರು ಹೋಗೋಕೆ ಇಷ್ಟ ಇಲ್ಲ ಸರ್. ಎವ್ರಿಬಡಿ ಲವ್ಸ್ ಬೆಂಗಳೂರು. ಎಲ್ಲರೂ ಬೆಂಗಳೂರಿಗೆ ಬರಬೇಕು, ಯಾಕಂದ್ರೆ ಇಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಇದೆ, ಓದೋಕ್ಕೆ ಅವಕಾಶ ಇದೆ, ಗ್ರಾಜ್ಯುಯೇಟ್ ಸಿಗ್ತಾರೆ. ಬಟ್ ಬರ್ತಾ ಇದು ಅನ್ಟೈನಬಲ್, ಇದು ಸಾಧ್ಯವಾಗಲ್ಲ. ಸರ್, ಈಗ ಬೆಂಗಳೂರಿನ ಟನಲ್ ಆಗ್ತಾ ಇದೆ ಟು ಕಟ್ ಶಾರ್ಟ್ ದ ಲಾಂಗ್ ಡಿಸ್ಟೆನ್ಸ್ ಅಂಡ್ ಫಾರ್ ಟ್ರಾಫಿಕ್, ಬೆಟರ್ ಟ್ರಾಫಿಕ್. ಇದು what if it's such infrastructure? So I'll give you my take on that. See, in 1990 I was Transport Commissioner of Karnataka. The number of vehicles in Bangalore were 5 lakhs. Today the commissioner says the number of vehicles in Bangalore are 1.5 crores. Every man has a vehicle and more. So therefore there's a lot of congestion on our roads, and I also told you average speed in Bangalore is less than 18-19 kilometers an hour. Lowest in India. And therefore, this kind of tunnels that we have are interventions that are required in order to speed up transport, in order to ensure quick movement from place to place. So I think it's a very good idea. But
there are two riders. One is that the execution must be correct. Correct. You saw in Raichur, for instance, our execution was ahead of schedule. There is a lot of competence in our system to execute things on time. Yes. We must ensure that they happen in a project mode. Number one. Number two, we must be very conscious of cost. Yes. Because the cost overruns are normal in projects like this. We must keep costs down, and the benefits to the public must be palpable. They must appear to be so. Okay. So your fees that you are charged, the toll, etc., you must be very conscious of what the public interest is and charge those kind of tolls. So yes, it can be put together under a very good public-private partnership. Government must take the lead, and whoever is executing it must do so with very great diligence and conscientiously. I think it's a good project. ಸರ್ ಮತ್ತೊಂದು ವಿಚಾರ, ಯು ಹ್ಯಾವ್ ಬಿನ್ ಆಲ್ವೇಸ್ ಫ್ಯಾಸಿನೇಟೆಡ್ ಬೈ ಲಾ. Yes. ನೀವು at one point you thought of pursuing law instead of IAS. Yes. And in service ನೀವು ಲಾ ಮಾಡಿದ್ರಿ, ಓದಿದ್ರಿ. ಅದು ಹೆಂಗ್ ಸರ್, ಯಾವಾಗ ಮಾಡಿದ್ರಿ ಅದು? ಅದು ನಂಗೆ ಭಾಳ, ನೀವು ಹೇಳ್ದಂಗೆ ಭಾಳ ವರ್ಷಗಳಿಂದ ಲಾಯರ್ ಆಗ್ಬೇಕು. ನಮ್ಮ ತಾತ ಲಾಯರ್ ಆಗಿದ್ರು. ಸೊ ನಾನು ಲಾ ಮಾಡಬೇಕು. ಐ ವಾಸ್ ಎ ವೆರಿ ಗುಡ್ ಡಿಬೇಟರ್, ಆಲ್ ಇಂಡಿಯಾ ಡಿಬೇಟರ್ ಹಿಯರ್ ಇನ್ ಡೆಲ್ಲಿ ಎಕ್ಸೆಟ್ರಾ. ಇನ್ಫ್ಯಾಕ್ಟ್ ನಂಗೆ ಸ್ವಲ್ಪ ಪ್ರೋತ್ಸಾಹ ಇದ್ದಿದ್ರೆ ನಾನು ಬಹುಶಃ ಲಾಯರ್ ಆಗ್ಬಿಡ್ತಾ ಇದ್ದೆ. ಅಲ್ಲೇ ಆಗ್ಬಿಡ್ತಾ ಇದ್ದೆ. ಅರುಣ್ ಜೇಟ್ಲಿ ಎಲ್ಲ ನನ್ನ ಕಂಟೆಂಪ್ರರೀಸು. In Delhi University, DU. ಹೌದು, ಅವರು when emergency happened, ನೀವು ಎಲ್ಲಿದ್ರಿ ಅವಾಗೆಲ್ಲ? That time you had become IAS. ಇಲ್ಲ, I had come back from America to do the IAS exam. Okay. So I joined in 1976 during the emergency. So I'll finish this law point. So ನಾನು ತುಮಕೂರು DC ಆಗಿರ್ಬೇಕಾದ್ರೆ I did law through Renukacharya College as a correspondence course. So ತುಮಕೂರು DC ಆದ್ಮೇಲೆ I wanted to become a lawyer. So I went to a very great lawyer who became a judge of the Supreme Court. ನಾನು ಲಾ ಮಾಡಬೇಕು ಅಂತಿದ್ದೀನಿ ಸರ್, ನಿಮ್ಮ ಹತ್ರ ಕೆಲಸ ಮಾಡಬೇಕು ಅಂತ. You want to quit IAS and become? Yes, I wanted to quit after 10 years of service. ಅವ್ರು ಹೇಳಿದ್ರು, ನಿಂಗೆ ತಲೆಗಿಲೆ ಕೆಟ್ಟೋಗಿದೆಯಾ, IAS is a great career, ಪಬ್ಲಿಕ್ ಇಂಟ್ರೆಸ್ಟ್ನ ನೀವು ನೋಡ್ಕೋಬೋದು, ಅಲ್ಲೇ ಉಳ್ಕೊಳ್ಳಿ ಅಂತ. ಸೊ ನಾನು ಉಳ್ಕೊಂಡೆ. ಈಗ ಕೆಲವು ಸತಿ ತೋರ್ತದೆ ನಾನು ಲಾ ಮಾಡಿರ್ಬೇಕಾಗಿತ್ತು. ವೆಲ್, ನೀವು ಉಳ್ಕೊಂಡಿರೋದು ರಾಜ್ಯಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಸೌಭಾಗ್ಯ. ಭಾಳಷ್ಟು ಯೋಜನೆಗಳು ನಿಮ್ಮಿಂದ ಆಗಿದೆ, ದೇವ್ರು ನಿಮ್ಮ ಕೈಲಿ ಮಾಡಿಸಿದ್ದಾನೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ಥಿಂಕ್ 7 ಕೋಟಿ ಇದೀವಿ ನಾವು ಕನ್ನಡಿಗರು ಇವಾಗ. 7 ಕೋಟಿ ಇದ್ದೀವಿ. 7 ಕೋಟಿ ಕನ್ನಡಿಗರ ಪರವಾಗಿ ಕನ್ನಡ ನಾಡಿಗೆ ಇಷ್ಟು ದೊಡ್ಡ ಗಣನೀಯ ಕೊಡುಗೆಗಳನ್ನು ಕೊಟ್ಟಿರುವ ಕೆ ಜಯರಾಜ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಸ್ಟೇಟ್ ವಿಲ್ ಆಲ್ವೇಸ್ ರಿಮೆಂಬರ್ ಯು. ನಾನು ಕೂಡ ಒಂದೇ ಮಾತು ಹೇಳಬೇಕು, ನಾನು ಒಬ್ಬನೇ ಏನೂ ಮಾಡಲಿಲ್ಲ, ಎಲ್ಲರೂ ಸೇರಿ ನನಗೆ ಸಹಾಯ ಕೊಟ್ಟಿದ್ದಕ್ಕೆ ಇದಾಗಿದೆ. ಅವ್ರಿಗೆಲ್ಲ ನಾನು ಚಿರೋಣೆ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಹಿಂದ್ ಸರ್. ಜೈ ಹಿಂದ್.